प्रणमाम्यहं श्री गौरी सुतम् भक्त
ಶ್ರೀ ಸರಿ ಮ ಪನಿ ಸಾ ಸನಿ ಗ ಮರಿ ಮ ಪ್ರಣಮಾಮ್ಯಹಂ. ಪಪ್ಪ ಮಮ ಪಪ್ಪ ನಿನಿ ಪಮ ಪನಿ ಪಮ ಪಮ ಗ ಮರಿ ಸರಿ ರಿ ಪಮ ಮರಿ ಗ ಮರಿ ಸರಿ ಮ ಪನಿ ಪಮ ಪನಿ ಸರಿ ದ ನಿ 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 ಸರಿ ಸರಿ ರಿ ಗ ಮರಿ ರಿ ದ ನಿ ಸರಿ ದ ನಿ ಸರಿ ದ ನಿ ಸರಿ ದ ನಿ ಸರಿ ರಿ ದ ನಿ ನಿ ಪಮ ಮ ಪನಿ ಸರಿ ರಿ ಗ ಮರಿ ದ ನಿ ಸರಿ ದ ನಿ ಸರಿ ದ ನಿ ದ ನಿ ಮರಿ ಸರಿ ದ ನಿ ದ ನಿ ಪ ಮರಿ ದ ನಿ ದ ನಿ ಪ ಮರಿ ದ ನಿ ಮ ಪ್ರಣಮ ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ರಂಜನಿ ಮೃದು ಪಂಕಜಲೋಚನಿ ರಂಜನಿ ಮೃದು ಪಂಕಜಲೋಚನಿ ರಂಜನಿ ಮೃದು ಪಂಕಜಲೋಚನಿ ರಂಜನಿ ಮೃದು ಪಂಕಜಲೋಚನಿ ರಂಜನಿ ಮೃದು ಮೃದು ಪಂಕಜಲೋಚನಿ ಸರಿ ಗ ಸರಿ ಗ ಸರಿ ಗ ಮಗ ಸರಿ ಗ ನಿ ಗ ಮಗ ಮಗ ಸರಿ ಗ ಸರಿ ಗ ಸರಿ ಗ ಮಗ ಸರಿ ಗ ನಿ ಗ ಮಗ ಮಗ ಮಂಜು ಭಾಷಿ ಮಂಜು
ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ವಿಶ್ವತಶ್ಚಕ್ಷುನೇನೆ ವಿಶ್ವತೋ ಮುಖನೇನೆ ವಿಶ್ವತಶ್ಚಕ್ಷುನೇನೆ ವಿಶ್ವತೋ ಬಾಹುನೇನೆ ವಿಶ್ವತ ಹಸ್ತನೇನೆ ವಿಶ್ವತೋ ಬಾಹುನೇನೆ ವಿಶ್ವತೋ ಹಸ್ತನೇನೆ ವಿಶ್ವತ ಶ್ರವಣನೇನೆ ವಿಶ್ವಾಧಾರಕನೇನೆ ವಿಶ್ವವ್ಯಾಪಕ ಸರ್ವ ವಿಶ್ವಮಯನು ನೀನೆ ವಿಶ್ವವ್ಯಾಪಕ ಸರ್ವ ವಿಶ್ವಮಯನು ನೀನೆ ವಿಶ್ವನಾಮಕ ಹರಿಗೋಪಾಲ ವಿಶ್ವನಾಮಕ ಹರಿಗೋಪಾಲ ವಿಠಲ ವಿಶ್ವನಾಮಕ ಹರಿಗೋಪಾಲ ವಿಠಲ ವಿಶ್ವಾಸ ಕೊಡು ನಿನ್ನ ವಿಶ್ವಚರಣದಲ್ಲಿ ವಿಶ್ವಾಸ ಕೊಡು ನಿನ್ನ ವಿಶ್ವಚರಣದಲ್ಲಿ ವಿಶ್ವಾಸ ಕೊಡು ನಿನ್ನ ವಿಶ್ವಚರಣದಲ್ಲಿ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ ಸಕಲ ಗ್ರಹ ಶಿವರಾತ್ರಿಯೋ ನೀನೇ
ಋತುವತ್ಸರವು ನೀ ಪ್ರತಿಯುಗಾದಿಯು ನೀ ಋತುವೋಮಯ ರಕ್ಷಕನು ನೀನೇ ಋತುವತ್ಸರವು ನೀ ಪ್ರತಿಯುಗಾದಿಯು ನೀ ಋತುವೋಮಯ ಜಗದೋದ್ಧಾರನ ಆಡಿಸಿದಳೆ ಶೋಭೆ ಜಗದೋದ್ಧಾರನ ಆಡಿಸಿದಳೆ ಶೋಭೆ ಜಗದೋದ್ಧಾರನ ಆಡಿಸಿದಳೆ ಶೋಭೆ ಜಗದೋದ್ಧಾರನ
ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಆಯ್ತಾ ಅನ ನನಂಜುಂಡ ತಿಲ್ಲ ಸಿಲ್ಲ ಅಂಕಲದ ಬರ್ಕೊಂಡು ಆ ಥರನೂ ಒಂಜಿ ಒಂದು ಒಂದೆರಡು ತಿಲ್ಲ ಇಲ್ಲ ಇಲ್ಲ ಬೇಗ ಟೈಮ್ ಆಯ್ತು ತನೋ ತನತ ಧಿರನ ಧೃತಾರಿತೋ ಧೀರನ ತನೋ ತನತ ಧಿರನ ಧೃತಾರಿತೋ ಧೀರನ ತನೋ ತನತ ಧಿರನ ಧೀರನ ತನೋ ತನತ ಧಿರ ಧೀರನ ಧೀರ
ಶ್ರೀಮತಿ ಮಾಧವಿ ಎಸ್ ಪೆರ್ನಂಕಿಲ ಇವರು ತಮ್ಮ ಘನವಾದ ಶಾರೀರದೊಂದಿಗೆ ತಮ್ಮ ಹಾಡುಗಾರಿಕೆಯನ್ನು ನೀಡಿ ನಮ್ಮೆಲ್ಲರ ಮನಸ್ಸನ್ನು ಸೆಳೆದಿರುತ್ತಾರೆ. ಇವರ ಶಿಷ್ಯರು ಕೂಡ ಗುರುವಿನೊಂದಿಗೆ ಉತ್ತಮ ಸಹಕಾರ ನೀಡಿರುತ್ತಾರೆ. ಮುಖ್ಯ ಕಲಾವಿದರಿಗೆ ಇವತ್ತು ಸಮರ್ಥವಾಗಿ ವಯಲಿನ್ ಸಹಕಾರ ನೀಡಿರುವವರು ಶ್ರೀಮತಿ ಶರ್ಮಿಳಾ ರಾವ್ ಉಡುಪಿ. ಇವರು ಮೃದಂಗದಲ್ಲಿ ಶ್ರೀಯುತ ಬಾಲಚಂದ್ರ ಭಾಗವತ್ ಅವರು ಕೂಡ ಪ್ರಧಾನ ಕಲಾವಿದರಿಗೆ ಅನುಗುಣವಾಗಿ ಉತ್ತಮವಾದ ಮೃದಂಗ ಸಹಕಾರವನ್ನು ನೀಡಿರುತ್ತಾರೆ. ಶ್ರೀ ಪುತ್ಲಿಗೆ ವಿಶ್ವಗೀತ ಪರ್ಯಾಯೋತ್ಸವದ ಪರವಾಗಿ ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಸಂಗೀತ ಕಾರ್ಯಕ್ರಮದ ಪ್ರಾಯೋಜಕರಾದ ಮಟ್ಟು ಶ್ರೀ ಲಕ್ಷ್ಮೀನಾರಾಯಣ ರಾವ್ ಅವರು ಬಹುಶಃ ಬರಲಿಲ್ಲ ಕಾಣ್ತದೆ. ಇವತ್ತು ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಸರ್ ಬಂದು ಕಲಾವಿದರನ್ನು ಎಲ್ಲರನ್ನು ಗೌರವಿಸಬೇಕು ಅಂತ ಪರ್ಯಾಯೋತ್ಸವದ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ವಿದುಷಿ ಶ್ರೀಮತಿ ಮಾಧವಿ ಎಸ್ ಪೆರ್ನಂಕಿಲ, ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಇವರು ಅಧ್ಯಕ್ಷರು ರಂಜನಿ ಮೆಮೋರಿಯಲ್ ಟ್ರಸ್ಟ್ ಉಡುಪಿ. ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ವಿದುಷಿ ಶ್ರೀಮತಿ ಶರ್ಮಿಳಾ ರಾವ್ ವಯಲಿನ್ನಲ್ಲಿ ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಇವರನ್ನು ಸ್ಮರಣಿಕೆಯೊಂದಿಗೆ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ವಿದ್ವಾನ್ ಬಾಲಚಂದ್ರ ಭಾಗವತ್ ಮೃದಂಗದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಕರಿಸಿದ್ದಾರೆ. ಇವರನ್ನು ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಇವರು ಗೌರವಿಸ್ತಾ ಇದ್ದಾರೆ. ಶ್ರೀಮತಿ ಮಾಧವಿ ಎಸ್ ಭಟ್ ಅವರ ಶಿಷ್ಯರಾದ ಶ್ರೀಮತಿ ಲಲಿತಾ ಶ್ರೀರಾಮ್ ದಯವಿಟ್ಟು ವೇದಿಕೆಗೆ ಬನ್ನಿ. ಇವರನ್ನು ಗೌರವಿಸಲಿದ್ದಾರೆ. ಶ್ರೀಮತಿ ಸರಸ್ವತಿ ಎಲ್ ಇವರನ್ನು ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಅವರು ಗೌರವಿಸಿದ್ದಾರೆ. ಒಂದು ಸಮೂಹ ಚಿತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದೆ ಇದೇ ವೇದಿಕೆಯಲ್ಲಿ ಕರಾವಳಿಯ ರಾಜವಂಶಗಳು ಮತ್ತು ಕೊಡುಗೆಗಳು ಭಾಷಣವನ್ನು ಮಾಡಲಿರುವವರು ಆದರ್ಶ ಗೋಖಲೆ ಉಡುಪಿ ಇವರಿಂದ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಇರಬೇಕು ಅಂತ ಮತ್ತೊಮ್ಮೆ ಮಠದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ. ಕೊಡವೆಗುಡೆಯ ಶ್ರೀ ಮುಖ್ಯ ಪ್ರಾಣರನ್ನು ಶ್ರೀ ಕೃಷ್ಣದೇವರನ್ನು ಮನಸಾ ಸ್ಮರಿಸಿ, ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು, ಹಾಗೆಯೇ ಪರಮ ಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಇದುವರೆಗೆ ತಾವೆಲ್ಲ ಮನಸ್ಸಿಗೆ ಮುದ ನೀಡುವಂತಹ ಸಂಗೀತ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ಇದೀಗ ಬುದ್ಧಿಗೆ ಚಿಂತನೆಯನ್ನು ನೀಡುವಂತಹ ವಿಚಾರಧಾರೆಯ ಬಗ್ಗೆ ಸನ್ಮಾನ್ಯ ಶ್ರೀ
ಆದರ್ಶ ಗೋಖಲೆ ಇವರು ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಬಂಧುಗಳೇ, ಹೆಸರಿಗಾಗಿ ಬದುಕುವವರು ಕೆಲವರಾದರೆ ಹೆಸರಿನಂತೆ ಬದುಕುವವರು ಕೆಲವರು. ನಮ್ಮ ಆತ್ಮೀಯ ಶ್ರೀ ಆದರ್ಶ ಗೋಖಲೆಯವರು ಹೆಸರಿಗೆ ತಕ್ಕಂತೆ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರ್ಶಯುತವಾದಂತಹ ಜೀವನವನ್ನು ನಡೆಸ್ತಾ ಇರುವಂತಹ ಇವರು ಅವರ ಮುಖದಲ್ಲಿನ ಗೋವಿನ ಮುಗ್ಧತೆಯನ್ನು ಕಂಡಾಗ ಆದರ್ಶ ಗೋಖಲೆ ಅಲ್ಲ, ಆದರ್ಶ ಗೋಕಳೆ ಅಂತ ನಾವು ಭಾವಿಸಬೇಕಾಗ್ತದೆ. ಬಂಧುಗಳೇ, ಅಂಬಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಇವರು ತನ್ನ ಮಾತುಗಳಿಂದಾಗಿ ಹಾಗೆಯೇ ಅಪಾರವಾದಂತಹ ಜ್ಞಾನ ಸಂಪಾದನೆಯಿಂದಾಗಿ ಕಿರಿಯ ವಯಸ್ಸಿನಲ್ಲಿಯೇ ಹಿರಿಯರು ಮಾಡಬಹುದಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಅಂಕಣಕಾರರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಅನೇಕ ಸಂವಾದ ಚರ್ಚೆಗಳಲ್ಲಿ ಭಾಗವಹಿಸಿದ್ದಾರೆ. ಒಂದು ವಿಷಯದ ಬಗ್ಗೆ ವಿಶೇಷವಾದಂತಹ ಜ್ಞಾನವನ್ನು ಸಂಪಾದಿಸಿಕೊಂಡು ತನ್ನ ಮಾತುಗಳ ಮುಖೇನವಾಗಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಇವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರವಾಗಿ, ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸ್ವಾಗತ ಸಮಿತಿಯ ಪರವಾಗಿ ಹಾಗೂ ನೆರೆದಿರುವಂತಹ ಸಮಸ್ತ ಉಡುಪಿಯ ನಾಗರಿಕರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರು ಇಂದು ಮಾತನಾಡಲಿರುವಂತಹ ವಿಷಯ ಕರಾವಳಿಯ ರಾಜವಂಶಗಳು ಮತ್ತು ಕೊಡುಗೆಗಳು. ಇಂದಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮ, ಹಿಂದುತ್ವ ಎಲ್ಲ ವ್ಯಾಪಾರೀಕರಣವಾಗುತ್ತಿರುವಂಥ ಈ ಕಾಲದಲ್ಲಿಯೂ ಕೂಡ ಸಭ್ಯತೆ, ಸರಳತೆ, ಸ್ವಚ್ಛತೆಯಿಂದ ಜೀವನ ನಡೆಸ್ತಾ ಇರುವಂತಹ ಆದರ್ಶ ಗೋಖಲೆ ಇವರಿಗೆ ಮಗದೊಮ್ಮೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ವೇದಿಕೆಯನ್ನು ಅವರಿಗಾಗಿ ತೆರವು ಮಾಡ್ತಾ ಇದ್ದೇನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪೊಡವಿಗೆ ಒಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಮನುಕುಲದ ದುರಿತಗಳನ್ನು ಶುಭ್ರ ಸುಷ್ಠು ಮಾತಿನ ಮೂಲಕ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಜಗತ್ತಿನ ಜನರ ಸಮಸ್ಯೆಗಳಿಗೆಲ್ಲ ಉತ್ತರವನ್ನು ನೀಡಿದಂತಹ ಪುಣ್ಯಾತ್ಮ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಕರಾವಳಿಯ ಈ ಭಾಗವನ್ನು, ತುಳುನಾಡೆಂದು ಪ್ರಸಿದ್ಧಗೊಂಡಿರುವಂತಹ ಈ ಭಾಗವನ್ನು ಆಳಿದಂತಹ ರಾಜಮಹಾರಾಜರುಗಳ ಚಿಂತನೆಗಳು ಸುಮಾರಾಗಿ ಕಳೆದ 1800 ವರ್ಷಗಳ ಇತಿಹಾಸವಿರುವಂತಹ ರಾಜಮನೆತನಗಳು ಸಾಮಂತರಾಜರಾಗಿ ಈ ನಾಡನ್ನು ಆಳುವುದರ ಮೂಲಕ ಮನುಕುಲಕ್ಕೆ ಆದರ್ಶಗಳನ್ನು ಬಿತ್ತುವುದರ ಜೊತೆಗೆ ಕಲೆ, ಸಂಸ್ಕೃತಿ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ ಮೊದಲಾದ ಅನೇಕ ದಿಕ್ಕುಗಳಲ್ಲಿ ಅವರೆಲ್ಲರೂ ನೀಡಿದಂತಹ ಕೊಡುಗೆಯನ್ನು ಸ್ಮರಿಸುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ರಾಜಮಹಾರಾಜರುಗಳ ಚರಿತ್ರೆಯನ್ನು ಓದಬೇಕಾಗಿದ್ದರೆ ಅದರಲ್ಲಿ ಯುದ್ಧ ಇರ್ತದೆ, ಇನ್ನೊಂದು ರಾಜ್ಯದ ಮೇಲೆ ನಡೆದಂತಹ ಆಕ್ರಮಣಗಳಿರ್ತವೆ. ತನ್ನ ರಾಜ್ಯವನ್ನು ವಿಸ್ತಾರ ಮಾಡುವುದಕ್ಕೋಸ್ಕರ 10 ಕಡೆಗಳಲ್ಲಿ ರಕ್ತದ ಓಕುಳಿಯನ್ನು ಹರಿಸಿದಂತಹ ಅನೇಕ ಉದಾಹರಣೆಗಳನ್ನು ನಾವು ಶತಮಾನದ ಉದ್ದಕ್ಕೂ, ಸಹಸ್ರಮಾನದ ಉದ್ದಕ್ಕೂ ಕೂಡ ನೋಡಿದ್ದೇವೆ. ಭಾರತೀಯ ರಾಜವಂಶಗಳ ಒಂದು ವಿಶೇಷತೆ ಏನು ಅಂತಂದರೆ, ಭಾರತೀಯ ರಾಜವಂಶಗಳು ಕೇವಲ ಕರಾವಳಿ ಮಾತ್ರ ಅಲ್ಲ, ಸಮಗ್ರ ಭಾರತೀಯ ರಾಜವಂಶಗಳ ಒಂದು ವಿಶೇಷತೆ ಏನು ಅಂತಂದರೆ, ತನ್ನ ಮೇಲೆ ಆಕ್ರಮಣವಾಗದ ಹೊರತು, ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರದ ಹೊರತು ಇನ್ನೊಂದು ನಾಡಿನ ಮೇಲೆ, ಇನ್ನೊಂದು ಪ್ರದೇಶದ ಮೇಲೆ ಆಕ್ರಮಣವನ್ನು ಮಾಡಿ ರಕ್ತದ ಓಕುಳಿಯನ್ನು ಹರಿಸಿ ಆ ನಾಡನ್ನು ತನ್ನದಾಗಿಸಿಕೊಂಡಿರುವಂತಹ ಅಧ್ಯಾಯವೇ ಚರಿತ್ರೆಯಲ್ಲಿ ಇದುವರೆಗೆ ದಾಖಲಾಗಿಲ್ಲ. ಯಾವಾಗ ತನ್ನ ಅಸ್ತಿತ್ವಕ್ಕೆ, ತನ್ನ ಮೂಲಕ್ಕೆ, ತನ್ನ ನೆಲೆಗೆ ಧಕ್ಕೆ ಬರುತ್ತದೆಯೋ ಆವಾಗ ಮಾತ್ರ ನಮ್ಮ ರಾಜಮಹಾರಾಜರುಗಳು ಗಡಿಯನ್ನು ದಾಟಿ ಆ ಕಡೆ ಹೋಗಿದ್ದಾರೆಯಷ್ಟೇ ಹೊರತು
ಯಾರು ಉದಾರ ಮನಸ್ಸಿನಿಂದ ಶ್ರೀಮಂತವಾಗಿರುವಂತಹ ಯೋಚನೆಗಳೊಂದಿಗೆ ಎಲ್ಲರೂ ಒಂದು ಅನ್ನುವಂತಹ ಭಾವನೆಯೊಂದಿಗೆ ಭಾರತೀಯ ಚಿಂತನೆಗಳು ಜಗತ್ತಿಗೆ ಸಾರಿದಂತಹ ವಸುಧೈವ ಕುಟುಂಬಕಂ ಅನ್ನುವ ಪರಿಕಲ್ಪನೆಯ ಆಧಾರದಲ್ಲಿ ಯಾರೆಲ್ಲ ಭಾರತದ ಜೊತೆಗೆ ಬಂದಿದ್ದಾರೆ ಅವರೆಲ್ಲರನ್ನ ಕೂಡ ಜೊತೆಯಾಗಿ ಸ್ವೀಕಾರ ಮಾಡಿಕೊಂಡು ಒಂದೇ ರೀತಿಯ ಹೆಜ್ಜೆಯನ್ನು ಇಟ್ಟುಕೊಂಡು ಹೋಗಿರುವಂತಹ ಉದಾಹರಣೆಗಳನ್ನು ನಾವು ಚರಿತ್ರೆಯಲ್ಲಿ ನೂರಾರು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಕರಾವಳಿಯ ರಾಜಮನೆತನಗಳು ಕೂಡ ಅದಕ್ಕೆ ಹೊರತಾಗಿರುವಂಥದ್ದಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಕಂದಾಯ ಜಿಲ್ಲೆಗಳನ್ನು ನಾವು ನೋಡಬೇಕಾಗಿದ್ರೆ ಕೇರಳದ ಭಾಗವಾಗಿರುವಂತಹ ಕಾಸರಗೋಡು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಹೊಂದಿಕೊಂಡಿರುವಂತೆ ಇರುವಂತಹ ಒಂದು ಸಣ್ಣ ಪ್ರದೇಶ. ಇವತ್ತಿನ ಮತ್ತು ಆಗಿನ ಕಾಲದ ದೃಷ್ಟಿಯಲ್ಲಿ ನೋಡುವುದಾಗಿದ್ದರೆ ಸೋದೆ ಸದಾಶಿವರಾಯರು ಕೂಡ ಆಳಿದಂತಹ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತಹ ಕರಾವಳಿಯನ್ನು ಕೂಡ ಕಾರವಾರವನ್ನು ಕೂಡ ಸೇರಿಸಿ ನಾವು ಮಾತನಾಡುವುದಾದರೆ ಕಾರವಾರದ ಬಂದರಿನಿಂದ ಆರಂಭ ಮಾಡಿ ನೀಲೇಶ್ವರದವರೆಗೆ ಹಬ್ಬಿದ್ದಂತಹ ಕರಾವಳಿಯ ರಾಜಮನೆತನಗಳು ಕಳೆದ 1200 ವರ್ಷಗಳ ಕಾಲ ಇಡೀ ಸಮಾಜಕ್ಕೆ ನಿರಂತರವಾಗಿ ಕೊಟ್ಟಿರುವಂಥದ್ದು ಕೇವಲ ಪ್ರೇರಣೆಯೊಂದನ್ನು ಮಾತ್ರ. ಅಭಿಜ್ಞಾನ ಶಾಕುಂತಲಂ ಕಾವ್ಯದಲ್ಲಿ ದುಷ್ಯಂತ ಮಹಾರಾಜನ ಬಳಿ ಶಕುಂತಲೆ, ಗರ್ಭಿಣಿ ಶಕುಂತಲೆಯನ್ನು ಬಿಟ್ಟು ಬರುವುದಕ್ಕೆ ಅಂತ ಕಣ್ವ ಮಹರ್ಷಿಗಳ ಆಶ್ರಮದಿಂದ ಗೌತಮಿ, ಶಾರ್ಂಗರವ, ಶಾರದ್ವತ ಇವರೆಲ್ಲರೂ ಕೂಡ ಬರ್ತಾರೆ. ದುಷ್ಯಂತ ಮಹಾರಾಜನ ಬಳಿಯಲ್ಲಿ ಮಾತನಾಡ್ತಾ ಇರ್ತಾರೆ. ದುಷ್ಯಂತ ಚಕ್ರವರ್ತಿ ನಾಡನ್ನು ಆಳ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗಿತ್ತು ಭಾರತೀಯ ಪರಂಪರೆ, ಭಾರತೀಯ ಜ್ಞಾನ ಅನ್ನೋಂಥದ್ದರ ಬಗ್ಗೆ ಕಾಳಿದಾಸ ಅಭಿಜ್ಞಾನ ಶಾಕುಂತಲಂನಲ್ಲಿ ತುಂಬ ಸುಂದರವಾಗಿರುವಂತಹ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಶಕುಂತಲೆಯನ್ನು ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ದುಷ್ಯಂತ ಶಾರ್ಂಗರವ ಮತ್ತು ಶಾರದ್ವತನ ಹತ್ರ ಕೇಳ್ತಾರೆ. ಕಾಶ್ಯಪರು, ಕಣ್ವ ಮಹರ್ಷಿಗಳು ಆರಾಮವಾಗಿದ್ದಾರೆಯೇ, ಕುಶಲಿಗಳಾಗಿದ್ದಾರೆಯೇ, ಲೋಕವನ್ನೆಲ್ಲ ತಮ್ಮ ತಪೋಶಕ್ತಿಯಿಂದ ಅನುಗ್ರಹಿಸ್ತಾ ಇರುವಂತಹ ಗುರುಗಳು ಕಣ್ವ ಮಹರ್ಷಿಗಳು ಆರಾಮವಾಗಿದ್ದಾರೆಯೇ, ಕ್ಷೇಮವಾಗಿದ್ದಾರೆಯೇ ಅಂತ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದ್ದರೆ ದುಷ್ಯಂತ ಚಕ್ರವರ್ತಿಗೆ ಕಣ್ವನ ಶಿಷ್ಯರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಕುತೋ ಧರ್ಮಕ್ರಿಯಾ ವಿಘ್ನ ಸತಾಂ ರಕ್ಷಿತರಿತ್ವಯಿ ತಮಃ ತಪತಿ ಧರ್ಮಾಂಶೌ ಕಥಂ ವಾ ಆವಿರ್ಭವಿಷ್ಯತಿ ಅಂತ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಹೇ ದುಷ್ಯಂತ ಚಕ್ರವರ್ತಿ, ನಿನ್ನಂತಹ ಸಜ್ಜನ, ಲೋಕವಂದಿತ, ಲೋಕಪೂಜಿತ, ಸುಚರಿತ ನಂದನ ಈ ಸಮಾಜವನ್ನ, ಸಮಸ್ತ ಭೂಮಂಡಲವನ್ನ ಆಳಬೇಕಾಗಿದ್ದರೆ ಧಾರ್ಮಿಕ ಕ್ರಿಯೆಗಳಿಗೆ ವಿಘ್ನ ಬರುವುದಕ್ಕೆ ಹೇಗಯ್ಯ ಸಾಧ್ಯ? ಆಕಾಶದಲ್ಲಿ ಧರ್ಮಾಂಶ ಸಂಭೂತನಾಗಿರುವಂತಹ ಸೂರ್ಯದೇವ ಮಿನುಗ್ತಾ ಇರಬೇಕಾಗಿದ್ರೆ, ಹೊಳಿತಾ ಇರಬೇಕಾಗಿದ್ರೆ ಕತ್ತಲಿಗೆ ಅವಕಾಶ ಎಲ್ಲಿದೆ ಅಂತ ಶಾರ್ಂಗರವ ಮತ್ತು ಶಾರದ್ವತ ದುಷ್ಯಂತ ಚಕ್ರವರ್ತಿಯ ಬಳಿಯಲ್ಲಿ ಹೇಳ್ತಾರಂತೆ. ಕಳೆದ 1800 ವರ್ಷಗಳ ಕಾಲದ ತುಳುನಾಡಿನ ಅಥವಾ ನಮ್ಮ ಕರಾವಳಿಯ ಸಮಗ್ರ ಇತಿಹಾಸವನ್ನ, ರಾಜವಂಶಗಳ ಇತಿಹಾಸವನ್ನ ನಾವು ತೆಗೆದು ನೋಡುವಾಗ ನಮಗೆ ಕಾಣಿಸುವಂಥದ್ದಿಷ್ಟೇ. ಅನ್ಯ ಪ್ರದೇಶದ ಮೇಲೆ ದಾಳಿಯನ್ನ ಮಾಡದೆ ತನ್ನ ಮೇಲಾದಂತಹ ದಾಳಿಯ ವಿರುದ್ಧ ಸಮರ್ಥವಾಗಿ ಸೆಟೆದು ನಿಂತಹ ವೀರಾಂಗನೆಯರ ಭೂಮಿ ಈ ಕರಾವಳಿ. ಯಾರೆಲ್ಲ ಆಕ್ರಮಣಕಾರರು ಬೇರೆ ಬೇರೆ ರೀತಿಯ ಭಾವನೆಯನ್ನ ಇಟ್ಟುಕೊಂಡು ಕರಾವಳಿಯ ಪ್ರದೇಶಕ್ಕೆ ಲಗ್ಗೆ ಇಡ್ತಾರೆ, ಆ ಎಲ್ಲ ಆಕ್ರಮಣಕಾರರನ್ನ ಹಿಮ್ಮೆಟ್ಟಿಸಿದಂತಹ ವೀರರ ಭೂಮಿ ಈ ಕರಾವಳಿ. ಕಳೆದ 18 ಶತಮಾನಗಳ ಕಾಲದ ಇತಿಹಾಸವನ್ನ ತೆಗೆದು ನೋಡುವಾಗ ಕರಾವಳಿಯನ್ನ ಸಾಗರೋತ್ತರ ವಾಣಿಜ್ಯ ವಹಿವಾಟಿನ ರಾಜಧಾನಿ ಅಂತ ವಿದೇಶಿಯರು ಗುರುತಿಸ್ತಾರೆ. ಇಲ್ಲಿಗೆ ಬಂದಿದ್ದಂತಹ ಗ್ರೀಕ್ ವಿದ್ವಾಂಸರು, ಇಲ್ಲಿಗೆ ಬಂದಿದ್ದಂತಹ ಪೋರ್ಚುಗೀಸಿನ ವಿದ್ವಾಂಸರು ಯಾರೆಲ್ಲ ಈ ನಾಡನ್ನ ಸುತ್ತಾಡಬೇಕು ಅಂತ ಬರ್ತಾರೆ ಅವರೆಲ್ಲರೂ ಕೂಡ ನಮ್ಮ ಕರಾವಳಿಯನ್ನ ಗುರುತಿಸುವಂಥದ್ದು, ವಿಶೇಷವಾಗಿ ಬಂದರು ಭಾಗವನ್ನು ಗುರುತಿಸುವಂಥದ್ದು ಸಾಗರೋತ್ತರ ವ್ಯವಹಾರಗಳ ರಾಜಧಾನಿ ಅಂತ ಗುರುತಿಸ್ತಾರೆ. ಇವತ್ತು ನಾವೇನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಬಗ್ಗೆ ಮಾತನಾಡ್ತೇವೆ, ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಬಗ್ಗೆ ಮಾತನಾಡ್ತೇವೆ, 18% GST ವ್ಯವಹಾರಗಳ ಬಗ್ಗೆ ಮಾತನಾಡ್ತೇವೆ. ಆ ಕಾಲಘಟ್ಟದಲ್ಲಿಯೇ ಭಾರತದಿಂದ ವಿದೇಶಕ್ಕೆ ಗೋಡಂಬಿ, ಇಲ್ಲಿಂದ ಕಾಳುಮೆಣಸು, ಕೆಲವೊಂದು ಸಂದರ್ಭಗಳಲ್ಲಿ ವೀಳ್ಯದೆಲೆ, ಸಂಬಾರ ಪದಾರ್ಥಗಳನ್ನು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಂತಹ ಒಂದು ಸಂದರ್ಭಗಳು ಕೂಡ ಇತ್ತು. ನಮ್ಮ ಈ ಭಾಗದಿಂದ ಕಪ್ಪೆ ಚಿಪ್ಪುಗಳಿಗೆ, ವಿಶೇಷವಾಗಿ ಕಪ್ಪೆ ಚಿಪ್ಪುಗಳಿಗೆ ವಿದೇಶಿಯರು ಮುಗಿಬೀಳ್ತಾ ಇದ್ರು ಅನ್ನೋಂಥದ್ದು ಕೂಡ ಒಂದು ವಿಶೇಷ. ಕರಾವಳಿಯ ಧಾರ್ಮಿಕ, ಸಾಮಾಜಿಕ, ಕಲೆ, ವಾಸ್ತುಶಿಲ್ಪಗಳಿಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಟ್ಟಂತಹ ಎಲ್ಲ ರಾಜವಂಶಗಳು. ನಾವು ಸಾಮಾನ್ಯವಾಗಿ ನೋಡುವುದಾಗಿದ್ದರೆ ವಾಸ್ತುಶಿಲ್ಪ ಅಂತಂದರೆ ಕೇರಳ ಅಥವಾ ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನ ರಾಜವಂಶಗಳ ಕೊಡುಗೆಯನ್ನು ವಿಶೇಷವಾಗಿ ಗಮನಿಸ್ತೇವೆ. ಆದರೆ ಈ ಕರಾವಳಿಯನ್ನು ಆಳಿದಂತಹ ಬೇರೆ ಬೇರೆ ಸಾಮಂತ ರಾಜರು
ಸಾಮಾನ್ಯವಾಗಿ ನಾವು ಬೇರೆ ಭಾಗಗಳನ್ನು ಗಮನಿಸಿದಾಗ, ಮರಾಠ ಸಾಮ್ರಾಜ್ಯವನ್ನು ಗಮನಿಸಿದವಾಗ ಮರಾಠರು ಕ್ಷಾತ್ರ ತೇಜಸ್ಸಿನ ಮೂಲಕ ಹೈಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜರ ಬಳಿಕ ಪೇಶ್ವಾಗಳು ಮರಾಠ ಸಾಮ್ರಾಜ್ಯವನ್ನ ಸ್ವತಂತ್ರವಾಗಿ ಆಳಿದ್ದನ್ನು ನಾವು ನೋಡಿದ್ದೇವೆ. ರಾಜಸ್ಥಾನ, ಬುಂದೇಲಖಂಡ ಮೊದಲಾದಂತಹ ಅನೇಕ ಸಂಸ್ಥಾನಗಳನ್ನು ನಾವು ಏನು ನೋಡ್ತೇವೆ, ಅವರೆಲ್ಲರೂ ಕೂಡ ಸ್ವತಂತ್ರವಾಗಿ ವಿದೇಶಿಯರ ವಿರುದ್ಧ ಹೋರಾಟವನ್ನು ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನೇಕ ಶತಮಾನಗಳವರೆಗೆ ಸಾಮಂತ ರಾಜರಾಗಿದ್ದುಕೊಂಡು ರಾಜ ಹೇಗೆ ಆಳ್ವಿಕೆಯನ್ನು ನಡೆಸಬಲ್ಲನೋ ಅಷ್ಟೇ ಉನ್ನತ ದೃಷ್ಟಿಯಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ತಪೋಭೂಮಿ ಪರಶುರಾಮ ಸೃಷ್ಟಿಯ ಈ ನೆಲ ಕರಾವಳಿ. ಈ ಕರಾವಳಿಯ ರಾಜವಂಶಗಳ ಚರಿತ್ರೆಯನ್ನು ತೆಗೆದು ನೋಡಿದರೆ ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಒಬ್ಬ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಮಂಗಳೂರಿನ ಬಗ್ಗೆ, ಬಾರ್ಕೂರಿನ ಬಗ್ಗೆ ಹಾಗೂ ನೇತ್ರಾವತಿ ನದಿಯ ಬಗ್ಗೆ ಉಲ್ಲೇಖ ಮಾಡಿರುವಂತಹ ಅಂಶಗಳಿವೆ. ಬಾರ್ಕೂರನ್ನ ಆತ ಬಾರಸ್ ಅಂತ ಕರೆದಿರುವಂತಹ ಉದಾಹರಣೆಗಳು ಕೂಡ ಇದೆ. ಇದು ಕ್ರಿಸ್ತಶಕ 2ನೇ ಶತಮಾನದ ಇತಿಹಾಸ. ನಾವು ಯಾವ ಕಾಲಘಟ್ಟವನ್ನ ಜನರಿಗೆ ಬದುಕುವುದಕ್ಕೆ ಗೊತ್ತಿರಲಿಲ್ಲ, ಭಾರತೀಯ ಜನರಿಗೆ ಜೀವನ ನಿರ್ವಹಣೆಯ ಕಲೆ ಗೊತ್ತಿರಲಿಲ್ಲ ಅನ್ನೋಂಥದ್ದನ್ನೆಲ್ಲ ಇತಿಹಾಸದಲ್ಲಿ ಏನು ಹೇಳ್ತೇವೆ, ಆ ಕಾಲಘಟ್ಟದಲ್ಲಿಯೇ ಸಾಂಸ್ಕೃತಿಕವಾಗಿರುವಂತಹ ಶ್ರೀಮಂತಿಕೆಯನ್ನ, ಕಲಾ ಸೌಂದರ್ಯವನ್ನ, ಸಾಂಸ್ಕೃತಿಕವಾಗಿರುವಂತಹ ಔನ್ನತ್ಯವನ್ನ ತಲುಪಿದ್ದಂತಹ ಕೀರ್ತಿ ಈ ಭಾಗದ ರಾಜಮನೆತನಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನಮಗೆ ಕಾಣಿಸುವಂಥದ್ದು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ, ಬೇರೆ ಬೇರೆ ರಾಜಮನೆತನಗಳ ಆಶ್ರಯದಲ್ಲಿ, ಬೇರೆ ಬೇರೆ ಸಂಸ್ಥಾನಗಳ ಆಶ್ರಯದಲ್ಲಿ 1000 ವರ್ಷಗಳ ಕಾಲ ಕರಾವಳಿಯನ್ನ ವಿವಿಧ ಘಟ್ಟಗಳಲ್ಲಿ ಮಂಗಳೂರು ಮತ್ತು ಬಾರ್ಕೂರನ್ನ ರಾಜಧಾನಿಯನ್ನಾಗಿ ಇಟ್ಟುಕೊಂಡು 1000 ವರ್ಷಗಳ ಕಾಲ ಆಳದಂತಹ ಆಳುವರು, ಆಳುಪರು ಅಂತ ನಾವು ಕರಿತೇವೆ. ಅದರಲ್ಲಿ ಮೊಟ್ಟ ಮೊದಲನೆಯ ಆಳುವ ರಾಜ ಒಂದು ಸುಂದರವಾಗಿರುವಂತಹ ಚೌಕಟ್ಟನ್ನು ಕರಾವಳಿಗೆ ಹಾಕಿಕೊಟ್ಟದ್ದು. ಮೊದಲನೆಯ ಆಳುವ ಅರಸ ಸುಂದರವಾಗಿರುವಂತಹ ಚೌಕಟ್ಟನ್ನು ಈ ನಾಡಿಗೆ ಹಾಕಿಕೊಟ್ಟಿದ್ದರಾಯಿತು. ಒಂದು ಸಂಸ್ಥಾನ ಅಂದರೆ ಹೇಗಿರಬೇಕು, ಆಡಳಿತದ ಚಿಂತನೆಗಳು ಯಾವ ಮಾದರಿಯಲ್ಲಿರಬೇಕು, ಜನಸಾಮಾನ್ಯರನ್ನ ರಾಜ ಮಕ್ಕಳ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪೊರಿಬೇಕು. ಇವತ್ತು ನಾವು ಶ್ರೀರಾಮಚಂದ್ರನನ್ನ ಪ್ರಜಾವತ್ಸಲ ಅಂತ ಕರೀತೇವೆ. ಪ್ರಜೆಗಳಿಗೆ ಸುಖವನ್ನ ನೀಡುವುದರಲ್ಲಿ ಚಂದ್ರನಂತೆ, ಕ್ಷಮಿಸುವುದರಲ್ಲಿ ಸಾಕ್ಷಾತ್ ಭೂಮಿ ತಾಯಿಯಂತೆ, ಯುದ್ಧಕ್ಕೆ ಹೊರಟು ನಿಂತಾವಾಗ ವೀರತ್ವದಲ್ಲಿ ಸಾಕ್ಷಾತ್ ಶಚೀಪತಿ ಇಂದ್ರನಂತೆ ಶ್ರೀರಾಮನು ಕಂಗೊಳಿಸುತ್ತಿದ್ದ ಅಂತ ನಾವು ಏನು ಇತಿಹಾಸದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಓದ್ತೇವೆ, ಅದೇ ಮಾದರಿಯಲ್ಲಿ ಇಲ್ಲಿಯ ಮೊಟ್ಟ ಮೊದಲನೆಯ ಆಳುವ ಅರಸನು ಕೂಡ, ಆಳುಪರಸನು ಕೂಡ ಆ ಮಾದರಿಯ ಜೀವನ ವ್ಯವಸ್ಥೆಯನ್ನ ತಾನು ರೂಪಿಸಿಕೊಂಡು ಕರಾವಳಿಯ ಭಾಗವನ್ನ ಆಳಿರುವಂತಹ ಉದಾಹರಣೆಗಳಿವೆ. ಎರಡನೆಯದಾಗಿ ಆ ವಂಶವನ್ನ ಏರಿದಂತಹ ಚಿತ್ರವಾಹನ ಅನ್ನುವಂತಹ ವಿಶಿಷ್ಟವಾಗಿರುವಂತಹ ಸರ್ವಶ್ರೇಷ್ಠ ಇತಿಹಾಸವನ್ನ ಕರಾವಳಿಗೆ ಕೊಟ್ಟಂತಹ ರಾಜ, ಆಳುವ ಅರಸ 50 ವರ್ಷಗಳ ಕಾಲ ಕರಾವಳಿಯನ್ನ ಆಳ್ವಿಕೆ ಮಾಡ್ತಾರೆ. ಆ 50 ವರ್ಷಗಳ ಆಳ್ವಿಕೆಯನ್ನು ನಾವೇನು ಗುಪ್ತರ ಇತಿಹಾಸದಲ್ಲಿ ಸ್ವರ್ಣಯುಗ ಅಂತ ಕರಿತೇವೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ವರ್ಣಯುಗ ಅಂತ ಕರಿತೇವೆ. ಆ ಸ್ವರ್ಣಯುಗವನ್ನ ಕರಾವಳಿಗೆ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಂತಹ ಆ ರಾಜ 50 ವರ್ಷಗಳ ಆಳ್ವಿಕೆಯಲ್ಲಿ ಮೊಟ್ಟ ಮೊದಲನೆಯ ಪ್ರಾಧಾನ್ಯತೆಯನ್ನು ಕೊಟ್ಟದ್ದು. ವಿದೇಶಿಯರು ಇದನ್ನು ಗುರುತಿಸ್ತಾರೆ. ಇವತ್ತು ಸಾಮಾನ್ಯವಾಗಿ ನಾವು ನೀವುಗಳು ಅತ್ಯಂತ ಕಡಿಮೆ ನೀರನ್ನು ಉಪಯೋಗ ಮಾಡಿ ಕೃಷಿ ಚಟುವಟಿಕೆಯನ್ನು ಹೇಗೆ ಮಾಡಬಹುದು ಅನ್ನುವುದನ್ನು ಕಲಿಯುವುದಕ್ಕೆ ನಮ್ಮ ರಾಜಕಾರಣಿಗಳು ಇಸ್ರೇಲ್ಗೆ ಹೋಗ್ತಾರೆ. ಇಸ್ರೇಲ್ ದೇಶದಲ್ಲಿ ಅಲ್ಲಿಯ ಒಂದು ವ್ಯವಸ್ಥೆ ಹೇಗಿದೆ ಅಂತಂದರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ. ಇಸ್ರೇಲ್ ಅಂದಾಗ ನಮಗೆ ನೆನಪಾಗುವಂಥದ್ದು ಅಲ್ಲಿಯ ತ್ಯಾಗ, ಅಲ್ಲಿಯ ಬಲಿದಾನ, ಅಲ್ಲಿಯ ಸೈನಿಕರ ಶೌರ್ಯ ಒಂದು ಕಡೆ ಆದರೆ, ಎರಡನೇದ್ದು ಇಸ್ರೇಲಿಗರು ಜಗತ್ತಿನಲ್ಲಿ ನಂಬರ್ 1 ಆಗಿರುವಂಥದ್ದು ಆ ದೇಶದ ಜನರ ಕೃಷಿ ಚಟುವಟಿಕೆಯ ಕಾರಣದಿಂದಲಾಗಿ. ಅತ್ಯಂತ ಕಡಿಮೆ ನೀರನ್ನು ಉಪಯೋಗ ಮಾಡಿ ಹೆಚ್ಚು ಬೆಳೆಯನ್ನು ತೆಗೆಯೋದರ ಮೂಲಕ ಬಂಪರ್ ಆದಾಯವನ್ನು ಗಳಿಸುವುದು ಹೇಗೆ ಅನ್ನುವಂಥದ್ದಕ್ಕೆ ಇಸ್ರೇಲಿನ ಕೃಷಿಕರು ಉದಾಹರಣೆಯಾಗಿ ನಿಲ್ತಾರೆ. ಕರ್ನಾಟಕದಿಂದಲೂ ಕೂಡ ಅನೇಕ ಬಾರಿ ನಮ್ಮ ರಾಜಕಾರಣಿಗಳು ಇಸ್ರೇಲ್ಗೆ ಹೋಗಿ ಅಲ್ಲಿಯ ಕೃಷಿ ಮಾದರಿಯ ಅಧ್ಯಯನವನ್ನು ಮಾಡಿ ವಾಪಸ್ ಬರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ
ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 1300 ವರ್ಷಗಳ ಹಿಂದೆ ಕರಾವಳಿಯಲ್ಲೊಬ್ಬ ಅತ್ಯಂತ ಕಡಿಮೆ ನೀರನ್ನ ಉಪಯೋಗ ಮಾಡಿ ಕರಾವಳಿಯ ಜನತೆ ಹೆಚ್ಚು ಕೃಷಿ ಫಸಲನ್ನ ತೆಗೆಯುವುದಕ್ಕೆ ಹೇಗೆ ಸಾಧ್ಯ ಅನ್ನೋಂಥದ್ದನ್ನ ತೋರಿಸ್ಕೊಟ್ಟಂಥದ್ದು ಮೊದಲನೆಯ ಚಿತ್ರವಾಹನ. ಕರಾವಳಿಯ ಭಾಗವನ್ನ ಆಳದಂತಹ ಆಳುವ ಅರಸ ಮೊಟ್ಟ ಮೊದಲ ಬಾರಿಗೆ ಇವತ್ತೇನು ಇಸ್ರೇಲಿ ತಂತ್ರಜ್ಞಾನ ಅಂತ ನಾವು ಕರಿತೇವೆ ಅದನ್ನ ಈ ಭಾಗದಲ್ಲಿ ಜನಸಾಮಾನ್ಯರಿಗೆ ಮತ್ತು ರೈತಾಪಿ ವರ್ಗಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನ ಆತ ಮಾಡ್ತಾನೆ. ಬರೀ ಅಷ್ಟು ಮಾತ್ರ ಅಲ್ಲ, ಆತನನ್ನ ಆನೆಗಳನ್ನ ಸಾಯಿಸುವಂತಹ ವೀರ ಅಂತ ಕರೀತಾ ಇದ್ರಂತೆ. ಪಾಂಡ್ಯರು ವಿಶೇಷವಾಗಿ ಯುದ್ಧಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಚಾಲುಕ್ಯರ ಪರವಾಗಿ ನಿಂತಹ ಈ ರಾಜ, ಈ ಅರಸ ಚಾಲುಕ್ಯರ ಜೊತೆಯಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡಿ ಚಾಲುಕ್ಯ ಸಾಮ್ರಾಜ್ಯದ ವೃದ್ಧಿಗೆ ತನ್ನ ಕೈಲಾದ ಸಹಕಾರವನ್ನ ಕೊಟ್ಟ ಕಾರಣದಿಂದಲಾಗಿ ಆತನನ್ನ ಚಾಲುಕ್ಯ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿದಂತಹ ಪುಣ್ಯಪುರುಷ ಅಂತ ಆತನಿಗೆ ವಿಶೇಷವಾಗಿರುವಂತಹ ಬಿರುದನ್ನ ಕೊಡುವ ಕೆಲಸವನ್ನ ಮಾಡ್ತಾರೆ. ಕೆರೆ ಕಾಲುವೆಗಳನ್ನ ಕರಾವಳಿಯ ಉದ್ದಕ್ಕೂ ಕೂಡ ಕಟ್ತಾ ಮಂಗಳೂರಿನಿಂದ ಬಾರ್ಕೂರಿನವರೆಗೆ ಕೆರೆ ಕಾಲುವೆಗಳನ್ನು ನಿರಂತರವಾಗಿ ಕಟ್ತಾ ಜನಸಾಮಾನ್ಯರಿಗೆ ನೀರಿನ ಉಪಯೋಗವನ್ನ, ನೀರಿನ ಕುರಿತಾಗಿರುವಂತಹ ಉಪಯೋಗ ಮತ್ತು ನೀರು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅದು H2O ಅಲ್ಲ, ಅದನ್ನು ಸಾಕ್ಷಾತ್ ತಾಯಿ ಗಂಗಾ ಮಾತೆ ಅಂತ ಭಾವಿಸುವಂತಹ ಭಾರತೀಯರು, ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಜನರಿಗೆ ನೀರಿನ ಬಗ್ಗೆ ದೈವಿಕವಾಗಿರುವಂತಹ ಭಾವನೆ ಇದ್ದರೂ ಕೂಡ ಆ ನೀರನ್ನ ಸಮ ಪ್ರಮಾಣದಲ್ಲಿ ಉಪಯೋಗಿಸುವುದಕ್ಕೆ ಕುರಿತಾಗಿರುವಂತಹ ಭಾವನೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಚಿತ್ರವಾಹನ ನಮ್ಮ ಸಮಾಜದಲ್ಲಿ ಕೊಡ್ತಾರೆ. ಎರಡನೆಯ ವಿಶೇಷವಾಗಿರುವಂತಹ ಅಂಶ ಚಿತ್ರವಾಹನ ಈ ಸಮಾಜಕ್ಕೆ ಕೊಟ್ಟಿರುವಂಥದ್ದು ಮಂದಿರಗಳಿಗೆ ಭೂಮಿಯನ್ನ ಬರೆದು ಕೊಡುವಂಥದ್ದು. ಯಾವೆಲ್ಲ ಸಂದರ್ಭಗಳಲ್ಲಿ ಮಂದಿರಗಳಿಗೆ ಪೂಜಾ ವಿಧಿಗಳನ್ನು ಪೂರೈಸುವುದಕ್ಕೋಸ್ಕರ, ಪೂಜಾ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಳ್ಳುವುದಕ್ಕೋಸ್ಕರ ದೇವಸ್ಥಾನಗಳಲ್ಲಿ ಆದಾಯ ಇಲ್ಲದೆ ಇದ್ದಾವಾಗ ರಾಜನೇ ಸ್ವಯಂ, ಚಿತ್ರವಾಹನನೇ ಸ್ವಯಂ ಎದುರುಗಡೆ ನಿಂತ್ಕೊಂಡು ಆ ದೇವಾಲಯಗಳ ಪೂಜೆ ಪುನಸ್ಕಾರಗಳಿಗೆ ಬೇಕಾಗಿರುವಂತಹ, ಆತ ಬಹಳ ವಿಶೇಷವಾಗಿ ಚಾಮರ ಸೇವೆಗೆ ವ್ಯಕ್ತಿಗಳನ್ನು ನೇಮಕ ಮಾಡಿ ಚಾಮರ ಸೇವೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ದೇವಾಲಯದ ಆದಾಯದಿಂದ ಹಣವನ್ನ ಸಂದಾಯ ಮಾಡದಂತೆ ನೋಡಿ ಅದನ್ನ ರಾಜನ ಹಸ್ತಾಂತರದಿಂದಲೇ ಕೊಡುವಂತಹ ಒಂದು ಪ್ರಕ್ರಿಯೆಯನ್ನ ಚಿತ್ರವಾಹನ ಹಾಕಿಕೊಟ್ಟಿದ್ದರಾಯಿತು. ಒಂದು ಆದರ್ಶಮಯವಾಗಿರುವಂತಹ ಪರಂಪರೆ. ರಾಜ ಅಂತಂದ್ರೆ, ಆಳುವವನು ಅಂತಂದರೆ ಆತ ದೇವಸ್ಥಾನದ ಚಾಕರಿಗೋಸ್ಕರ ತನ್ನ ಸಂಸ್ಥಾನದಿಂದ ಹಣವನ್ನ ಕೊಡಬೇಕೇ ಹೊರತು ಭಕ್ತರು ಹುಂಡಿಗಾಕಿದಂತಹ ಹಣವನ್ನ ದೋಚುವವನು ರಾಜ ಆಗುವುದಕ್ಕೆ ಸಾಧ್ಯ ಇಲ್ಲ. ಭಕ್ತರು ಹುಂಡಿಗೆ ಹಾಕಿದಂತಹ ಹಣದ ಮೇಲೆ ಕಣ್ಣಿಟ್ಟುಕೊಂಡು ಅದನ್ನು ದೋಚುವುದಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಮಾಡುವುದರ ಮೂಲಕ ಭಕ್ತರ ಹಣವನ್ನು ಉಪಯೋಗ ಮಾಡಿ ಮೆರೆದಾಡುವಂಥದ್ದು ರಾಜನ ಯೋಚನೆ ಅಲ್ಲ. ರಾಜ ತನಗೆ ಪ್ರಜೆಗಳು ಕೊಡುವಂತಹ ಆದಾಯದಿಂದ ಭಗವಂತನ ಸೇವೆ ನಿರಂತರವಾಗಿ ನಡಿಬೇಕು ಅನ್ನುವಂತಹ ಯೋಚನೆಯನ್ನ ಚಿತ್ರವಾಹನ ಕರಾವಳಿಯ ರಾಜವಂಶದ ಮೂಲಕ ಜಗತ್ತಿಗೆ ಪರಿಚಯವನ್ನ ಮಾಡಿ ಕೊಡ್ತಾರೆ. ಚಿತ್ರವಾಹನನ ಬಳಿಕ ಆತ ಕೃಷಿಗೆ ವಿಶೇಷವಾಗಿರುವಂತಹ ಮನ್ನಣೆಯನ್ನ ಕೊಟ್ಟದ್ದನ್ನ 50 ವರ್ಷಗಳ ಕಾಲ ಗುರುತಿಸ್ತಾರೆ. ರಾಜನ ತೆರಿಗೆಯ ವ್ಯವಸ್ಥೆಗಳು ಹೇಗಿರಬೇಕು ಅನ್ನುವಂಥದ್ದನ್ನ ಚಿತ್ರವಾಹನ ಹೇಳ್ತಾರೆ. ಇವತ್ತು ನಾವು 18% GST ಏನು ಹೇಳ್ತೇವೆ, ಆ 6ನೇ ಒಂದು ಅಂಶ ತೆರಿಗೆಯನ್ನ ರೈತರ ಮೇಲೆ ವಿಧಿಸಿದ್ದು ಚಿತ್ರವಾಹನ. GST ಅಂತ ನಾವು ಯಾವುದನ್ನ ಕರಿತೇವೆ, ಆದಾಯ 6 ರೂಪಾಯಿ ಇದ್ದರೆ ಅದರಲ್ಲಿ 1 ರೂಪಾಯಿ ಆದಾಯವನ್ನ, 100 ರೂಪಾಯಿ ಆದಾಯ ಇದ್ದರೆ ಅದರಲ್ಲಿ ಸುಮಾರು 18 ರೂಪಾಯಿ ಆದಾಯವನ್ನ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಮಾಡುವುದರ ಮೂಲಕ ಇಡೀ ಕರಾವಳಿಯಲ್ಲಿ 1300 ವರ್ಷಗಳ ಹಿಂದೆ ಒಂದು ಮಾಡೆಲ್ ಅನ್ನ ಸೃಷ್ಟಿ ಮಾಡಿದಂತಹ ಕೀರ್ತಿ ಚಿತ್ರವಾಹನನಿಗೆ ಸಲ್ತದೆ. ಭಾಷಾ
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಹಾಯ್ ಅನು ಅಕ್ಕ, ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ఓకే, మిస్టర్ మదిమాయే టైటిల్ కిందనే మస్తు ఎక్సైటింగ్ అవుతుందో కదా. ಮೊದಲು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಇದೆ ಕಾತೊಂದಿಲ್ಲ. ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚೊಂಡು ಸಿನಿಮಾ ಅಂದ್ರೆ. ಓಕೆ ರೆಡಿ, 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲಿ. ಮತ್ತು ಹೊಯ್ಸಳರ ಅಧೀನದಲ್ಲಿ ಕರಾವಳಿಯನ್ನು ಆಳ್ತಾ ಇದ್ದಂತಹ ಪುಣ್ಯಪುರುಷ, ಆತನ ಅವಸಾನದ ಬಳಿಕ ಸಾಮಾನ್ಯವಾಗಿ ನಾವು ಗಮನಿಸಿದ ಹಾಗೆ ಭಾರತೀಯ ರಾಜಪರಂಪರೆಗಳಲ್ಲಿ ನಮಗಿದೊಂದು ಶಾಪ. ವೈಭವದಿಂದ ಅನೇಕ ಸಾಮ್ರಾಜ್ಯಗಳು ಮೆರೆದಾಡ್ತವೆ, ಆದರೆ ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಆ ಸಾಮ್ರಾಜ್ಯ ಅವನತಿಯ ಕಡೆಗೆ ಸಾಗ್ತದೆ. 50 ವರ್ಷಗಳ ಕಾಲ ಕರಾವಳಿಯಲ್ಲಿ ಅದ್ಭುತವಾಗಿರುವಂತಹ ಆಡಳಿತವನ್ನು ನೀಡಿದಂತಹ ಆ ರಾಜ, ಸಾಮಂತ ರಾಜ, ಒಂದು ಶ್ರೇಷ್ಠವಾಗಿರುವಂತಹ ಚೌಕಟ್ಟನ್ನು ಮತ್ತು ತಳಪಾಯವನ್ನು ಹಾಕಿಕೊಟ್ಟ ಬಳಿಕ ಅವನ ನಂತರ ಬಂದಂತಹ ಎರಡನೆಯ ಚಿತ್ರವಾಹನ ಮತ್ತು ರಣಸಾಗರ ಅನ್ನುವಂತಹ ದಾಯಾದಿಗಳು 20 ರಿಂದ 25 ವರ್ಷಗಳ ಕಾಲ ಕೇವಲ ಜಗಳವನ್ನೇ ತಮ್ಮ ಬದುಕಿನ ನಿತ್ಯ ಆಹಾರವನ್ನಾಗಿ ಮಾಡಿಕೊಂಡಂತಹ ಪರಿಣಾಮದಿಂದಲಾಗಿ ಕರಾವಳಿಯ ಆ ವೈಭವ, ಕರಾವಳಿಯ ಆ ಸಮೃದ್ಧಿ ಎಲ್ಲವೂ ಕೂಡ ಬೂದಿಯಾಗಿ ಹೋಗ್ತದೆ. ಪರಸ್ಪರ ವೈರದ ಕಾರಣದಿಂದಲಾಗಿ ಪ್ರಾಯಶಃ ಅವರಿಗೆ ಆ ಸಂದರ್ಭದಲ್ಲಿ ಧರ್ಮರಾಯ ಹೇಳಿದಂತಹ ಪರಸ್ಪರ ವಿರೋಧ ಇದ್ದಾವಾಗ ವಯಂ ಪಂಚ ಶತಂಚತೆ, ಬೇರೆಯವರಿಂದ ನಾವು ಆಕ್ರಮಣಕ್ಕೆ ಒಳಗಾದವಾಗ ವಯಂ ಪಂಚೋತ್ತರಂ ಶತಂ ಅನ್ನುವಂತಹ ಧರ್ಮರಾಯನ ಆದರ್ಶವನ್ನು ಆ ಕಾಲಘಟ್ಟದಲ್ಲಿ ಎರಡನೇ ಚಿತ್ರವಾಹನ ಮತ್ತು ರಣಸಾಗರನಿಗೆ ಹೇಳಿಕೊಡುವಂತಹ ಪಂಡಿತೋತ್ತಮರ ಸಂಖ್ಯೆ ಕಡಿಮೆ ಇದ್ದ ಕಾರಣದಿಂದಲಾಗಿಯೋ ಏನೋ 25 ವರ್ಷಗಳ ಕಾಲ ಯಾವ ವೈಭವದ ಆಳುವರ ಸಾಮ್ರಾಜ್ಯವೊಂದು ಸಾಮಂತರಾಗಿಯಾದರೂ ಕೂಡ ನೆಲೆ ನಿಂತಿತ್ತು. ವಿದೇಶಗಳಿಂದ ಬಂದಂತಹ ಅನೇಕ ಯಾತ್ರಿಕರು ಅದನ್ನು ಹಾಡಿ ಕೊಂಡಾಡ್ತಾ ಇದ್ರಾಯ್ತು. ಆ ವೈಭವದ ಸಾಮ್ರಾಜ್ಯ 25 ವರ್ಷಗಳ ಕಾಲ ಅಣ್ಣ ತಮ್ಮಂದಿರ ಈ ದಾಯಾದಿ ಕಲಹದಿಂದಲಾಗಿ ನಾಶವಾಗುವಂತಹ ಪರಿಸ್ಥಿತಿಗೆ ಬಂತು. ಒಬ್ಬ ಉದ್ಯಾವರದ ಮೇಲೆ ದಾಳಿಯನ್ನ ಮಾಡಿದರೆ ಇನ್ನೊಬ್ಬ ಮಂಗಳೂರಿನ ಮೇಲೆ ದಾಳಿಯನ್ನ ಮಾಡ್ತಾನೆ. ಅವನು ಮಂಗಳೂರಲ್ಲಿ ಗೆದ್ರೆ ಉದ್ಯಾವರವನ್ನ ಗೆಲ್ಲುವ ಪ್ರಯತ್ನ ಮಾಡ್ತಾನೆ. ಹೀಗೆ ಅಣ್ಣ ತಮ್ಮಂದಿರ ನಡುವೆ ನಡೆದಂತಹ ಒಂದು ಸಣ್ಣ ವೈಮನಸ್ಸು ಮತ್ತು ರಾಜ್ಯಕ್ಕೋಸ್ಕರ ನಡೆದಂತಹ ಹಪಾಹಪಿ 2.5-3 ದಶಕಗಳ ಕಾಲ ಅವರಿರುವಾಗ, ಅವರು ಹೋದ ಬಳಿಕವೂ ಕೂಡ ಒಂದು 40-50 ವರ್ಷಗಳ ಕಾಲ ಈ ಆಳುವ ಪರಂಪರೆಯನ್ನ ನಿಧಾನಕ್ಕೆ ಹಿಂದೆ ಕೊಂಡೋಗ್ತದೆ. ಆದರೆ ಆ ನಂತರ ಯಾರೆಲ್ಲ ಆ
ಆಳ್ವಿಕೆಯನ್ನ ಮಾಡುವಂತಹ ಯೋಚನೆಯನ್ನ ಮಾಡ್ತಾರೆ. ಅವರ ಆಳ್ವಿಕೆಯ ಕಾಲದಲ್ಲಿ ಮತ್ತೆ ಪರಮವೈಭವ ಸ್ಥಿತಿಯನ್ನ ತಲುಪುವಂತಹ ಕೆಲಸಗಳು ನಡೆದರೂ ಕೂಡ 1100ರಿಂದ 1350 ಬಳಿಕ ಉತ್ತರದಲ್ಲಿ ನಡೆದಂತಹ ಮುಸಲ್ಮಾನರ ದಾಳಿಯಿಂದಲಾಗಿ ಆ ಆಕ್ರಮಣ ಮೊಹಮ್ಮದ್ ಬಿನ್ ಕಾಸಿಮನ ಮೂಲಕ 700-800ನೆಯ ವರ್ಷದಲ್ಲೇ 8ನೇ ಶತಮಾನದಲ್ಲೇ ಆರಂಭವಾಗಿದ್ದರೂ ಕೂಡ ಆ ಆಕ್ರಮಣ ದಕ್ಷಿಣಕ್ಕೆ ಅದರ ಕಾವು ಬರುವುದಕ್ಕೆ ಸುಮಾರು 300 ವರ್ಷಗಳು ಬೇಕಾಯಿತು. 350 ವರ್ಷಗಳ ತರುವಾಯವೂ ಕೂಡ ಉತ್ತರದಲ್ಲಿ ಏನು ಬಹಳ ಸಿಂಧ್ ಪ್ರಾಂತದಲ್ಲಿ ಯಾವ ಆಕ್ರಮಣ ಆಗಿತ್ತು, ಕಾಶ್ಮೀರದ ಪ್ರಾಂತದಲ್ಲಿ ಏನು ಆಕ್ರಮಣ ಆಗಿತ್ತು, ಆ ಆಕ್ರಮಣದ ಕಾವು ದಕ್ಷಿಣಕ್ಕೆ ಬರಬೇಕಾಗಿದ್ರೆ ಸುಮಾರು 350 ವರ್ಷಗಳು ಬೇಕಾಯಿತು. ರಾಜ ಲಲಿತಾದಿತ್ಯನೆಂಬಂತಹ ಮಹಾರಾಜ ಕಾಶ್ಮೀರವನ್ನು ಆಳ್ತಾ ಇದ್ದಾವಾಗ ಆತ ಸಿಂಧ್ ಪ್ರಾಂತದ ರಕ್ಷಣೆಯನ್ನ ಕೂಡ ಮಾಡಿ ದಕ್ಷಿಣದ ಕಡೆಗೆ ಯಾವುದೇ ಶತ್ರುಗಳು ಬರದಿರುವಂತೆ ಯೋಜನೆಯನ್ನ ಹಾಕಿದ ಪರಿಣಾಮವಾಗಿ ಸುಮಾರು 150ರಿಂದ 200 ವರ್ಷಗಳ ಕಾಲ ಆ ಭಾಗದಿಂದ ಭಾರತಕ್ಕೆ ಆಕ್ರಮಣ ಮಾಡ್ತಾ ಇದ್ದಂಥವರು ಬರುವುದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಪೃಥ್ವಿರಾಜ್ ಚೌಹಾಣ್ ದೆಹಲಿಯ ಗದ್ದುಗೆಯಿಂದ ಇಳಿದ ಬಳಿಕ ನಿಧಾನಕ್ಕೆ ಆ ದಾಳಿ ತೀವ್ರಗೊಳ್ಳುತ್ತಾ ಬಂತು. ಆ ದಾಳಿ ತೀವ್ರಗೊಳ್ಳುತ್ತಾ ದಕ್ಷಿಣದ ಕಡೆಗೂ ಕೂಡ ದಂಡೆತ್ತಿ ಬರುವಂತಹ ಸಂದರ್ಭಗಳು ಬಂದಾವಾಗ ದರೋಡೆಕೋರರು, ಆಕ್ರಮಣಕಾರರು ದಕ್ಷಿಣದ ಕಡೆಗೂ ಕೂಡ ಬರ್ತಾ ಇರುವಂತಹ ಸಂದರ್ಭಗಳು ಎದುರಾದವಾಗ ಮುನಿಗಳಾಗಿರುವಂತಹ ವಿದ್ಯಾರಣ್ಯ ಮುನಿಗಳು ಹರಿಹರರಾಯ ಮತ್ತು ಹಕ್ಕ ಬುಕ್ಕ ಅಂತ ನಾವು ಯಾರನ್ನ ಕರೀತೇವೆ ಅವರಿಗೆ ಪ್ರೇರಣೆಯನ್ನ ನೀಡಿದ್ದರ ಪರಿಣಾಮವಾಗಿ ಒಂದು ಮಹಾ ಸಾಮ್ರಾಜ್ಯ, ಯಾವ ಸಾಮ್ರಾಜ್ಯವನ್ನ ಇವತ್ತು ನಾವು ಹಾಳು ಹಂಪೆ ಅಂತ ಕರಿತೇವೆ, ಅದೇ ಹಾಳು ಹಂಪೆಯ ಮೂಲಕ ವೈಭವದ ವಿಜಯನಗರ ಸಾಮ್ರಾಜ್ಯದ ನಿರ್ಮಾಣಕ್ಕೆ ಪ್ರೇರಣೆಯನ್ನ ಕೊಟ್ಟಿದ್ದರ ಪರಿಣಾಮವಾಗಿ ಸಮಗ್ರ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ತುಳುನಾಡು ಅಥವಾ ಕರಾವಳಿ ಅದರ ಅಧೀನದಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಕರಾವಳಿಯ ಶ್ರೀಮಂತಿಕೆಯ ಮೇಲೆ ಯಾವುದೇ ದಾಳಿಗಳು ಆಗದೇ ಇದ್ದರೂ ಕೂಡ ಆ 100-150 ವರ್ಷಗಳ ಒಂದು ವ್ಯಾಕ್ಯೂಮ್ ಏನಿತ್ತು ಅದರ ಪ್ರಭಾವ ಅಂತೂ ಖಂಡಿತವಾಗಿಯೂ ಕೂಡ ಆಗಿತ್ತು. ಯಾಕೆ ಅಂದರೆ ಆ ಕಾಲಘಟ್ಟದಲ್ಲಿ ಇಲ್ಲಿ ಆಳಿದಂತಹ ಆಳುವ ಅರಸರ ವಿಶೇಷವಾಗಿರುವಂತಹ ಸಾಧನೆ ಅಥವಾ ವಿಶೇಷವಾಗಿರುವಂತಹ ಯೋಜನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರಜಗತ್ತಿಗೆ ಕಾಣಸಿಗದೇ ಇರುವುದಕ್ಕೂ ಕೂಡ ಇದೇ ಕಾರಣ ಆಗಿದ್ದಿರಬಹುದು. ಆದರೆ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಸುಮಾರು 3 ಶತಮಾನಗಳ ಕಾಲ ಯಾವ ನಮ್ಮ ಕರಾವಳಿ, ನಮ್ಮ ತುಳುನಾಡು ಆಳ್ವಿಕೆಗೆ ಒಳಪಟ್ಟಿತ್ತೋ ಅದು ತುಳುನಾಡಿನ ಕರಾವಳಿಯ ಒಂದು ಸಮೃದ್ಧತೆಗೆ ಸಾಕ್ಷಿಯಾದಂತಹ ದಿವಸಗಳು. ತುಳುನಾಡು ಈ ಹಿಂದೆ ಎಂದೂ ಕಾಣದೇ ಇರುವಂತಹ ವೈಭವದ ದಿವಸಗಳನ್ನು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಕಂಡಿತ್ತು. ವಿಜಯನಗರ ಸಾಮ್ರಾಜ್ಯದ ಬೇರೆ ಬೇರೆ ಅರಸರು ಯಾರೆಲ್ಲ ಬಂದಿದ್ದರೋ ಒಂದು ದಾಖಲೆಗಳು ಹೇಳ್ತವೆ, ಈ ಮಂಗಳೂರು ಭಾಗವನ್ನ ಮತ್ತು ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಗಳು ಮಹಾರಾಜರು ತುಳುನಾಡನ್ನ ಕರಾವಳಿಯನ್ನ 2 ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ತಾ ಇದ್ರಾಯ್ತು. ಒಂದು ಬಾರ್ಕೂರ್ ಆದ್ರೆ ಇನ್ನೊಂದು ಮಂಗಳೂರು. ಬಾರ್ಕೂರು ಮತ್ತು ಮಂಗಳೂರನ್ನ ರಾಜಧಾನಿಯನ್ನಾಗಿ ಆಯ್ಕೆ ಮಾಡಿ 3 ಶತಮಾನಗಳ ಕಾಲ ಆಳದಂತಹ ವಿಜಯನಗರ ಸಾಮ್ರಾಜ್ಯದ ಮಹಾರಾಜರುಗಳು 70 ರಾಜ್ಯಪಾಲರನ್ನ ನೇಮಿಸಿದ್ರಾಯ್ತು. ಆ 70 ರಾಜ್ಯಪಾಲರ ಮೂಲಕ ವಿಶಿಷ್ಟವಾಗಿರುವಂತಹ ಆಡಳಿತ ವ್ಯವಸ್ಥೆಯನ್ನ ಈ ನಾಡಿಗೆ ಕೊಟ್ಟಂತಹ ಕೀರ್ತಿ, ಕರಾವಳಿಗೆ ಕೊಟ್ಟಂತಹ ಕೀರ್ತಿ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಗಳದ್ದು. ಆದರೆ ಅದಕ್ಕೆ ಕಾರಣ ಒಂದಿದೆ, ಆಳುವರು ಕೂಡ ನಿಧಾನಕ್ಕೆ ದುರ್ಬಲರಾಗ್ತಾರೆ. ಆಳುವರ ದೌರ್ಬಲ್ಯವನ್ನ ಉಪಯೋಗ ಮಾಡಿಕೊಂಡಂತಹ ವಿಜಯನಗರದ ಅರಸರು ಆಕ್ರಮಣವನ್ನ ಮಾಡಿಲ್ಲ. 150 ವರ್ಷಗಳ ಕಾಲ ಆಳುವ ಅರಸರನ್ನೇ ಸಾಮಂತ ರಾಜರನ್ನಾಗಿ ಇಟ್ಟುಕೊಂಡು ಆಡಳಿತದ ಚುಕ್ಕಾಣಿಯನ್ನ ಮಾತ್ರ ಸಂಸ್ಥಾನ ನಡೆಸ್ತಾ ಇತ್ತು. ಆಳ್ವಿಕೆಯನ್ನೆಲ್ಲ ಮತ್ತೆ ಆಳುವರೇ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಯೋಜನೆಯನ್ನ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಗಳು ಮತ್ತು ಮಹಾರಾಜರು ಮಾಡ್ತಾರೆ. ಆ ಸಂದರ್ಭದಲ್ಲಿಯೇ ಬಾರ್ಕೂರು ಮತ್ತು ಮಂಗಳೂರು ವೈಭವದಿಂದ ಮೆರೆದಾಡಿತ್ತು. ಎಲ್ಲಿಯ ತನಕ ಅಂತಂದ್ರೆ ಸಾಮಾನ್ಯವಾಗಿ ನಾವು ಕರೀತೇವೆ ಕೋಟೆಯ ನಡುವೆ ಸಿಂಧುದುರ್ಗ, ಕೋಟೆಯ ಸಮುದ್ರದ ನಡುವೆ ಒಂದು ಕೋಟೆಯನ್ನ ಸ್ಥಾಪನೆ ಮಾಡಿ ವಿದೇಶಿಯರು ದಕ್ಷಿಣದ ಕಡೆಗೆ ಬರದಂತೆ ಶಿವಾಜಿ ಮಹಾರಾಜರು ಆ ಕಾಲದಲ್ಲಿ 16ನೇ ಶತಮಾನದಲ್ಲಿ 17ನೇ ಆದಿಭಾಗದಲ್ಲಿ ಪೇಶ್ವಾಗಳು ಪ್ರಯತ್ನ ಪಟ್ಟರೆ ಅದಕ್ಕಿಂತಲೂ ಒಂದು 200 ವರ್ಷಗಳ ಮೊದಲೇ ಅರೇಬಿಯಾ ಮತ್ತು ಪರ್ಷಿಯಾದ ಕಡೆಯಿಂದ ಯುದ್ಧವನ್ನ ಮಾಡುವುದಕ್ಕೆ ಅನುಕೂಲವಾಗಿರುವಂತಹ ಕುದುರೆಗಳನ್ನ ಸಮುದ್ರ ಮಾರ್ಗದಿಂದ ವಿಜಯನಗರದ ಅರಸರು ಈ ಭಾಗಕ್ಕೆ ಕರೆಸ್ತಾ ಇದ್ರಾಯ್ತು,
ಅಷ್ಟು ಮಾತ್ರ ಅಲ್ಲ, ಇವತ್ತು ಪೂಜ್ಯರ ನಮ್ಮ ನೀಲಾವರದಲ್ಲೇನು ಗೋಶಾಲೆ ಇದೆ, ಆ ನೀಲಾವರ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಯುವರಾಜರಿಗೆ ಹಾಗೂ ಆ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡುವಂತಹ ರಾಜ್ಯಪಾಲರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅನ್ನ ಹೇಳಿಕೊಡುವಂತಹ ಶೈಕ್ಷಣಿಕ ಕೇಂದ್ರ ನೀಲಾವರ ಆಗಿತ್ತು. ಮುಂದಿನ ದಿವಸಗಳಲ್ಲಿ ಆಳ್ವಿಕೆಯನ್ನ ಮಾಡುವಂತಹ ರಾಜನಿಗೆ ಇವತ್ತು ಆಳ್ವಿಕೆ ಮಾಡಬೇಕಾಗಿದ್ರೆ ಬೇರೇನು ಕೂಡ ಬೇಕಾಗಿಲ್ಲ, ಒಂದು ಸ್ವಲ್ಪ ಹಣ ಮತ್ತೊಂದು ಜಾತಿ ಬಲ ಇದ್ರೆ ಯಾರು ಬೇಕಿದ್ರೂ ಯಾವ ಸೀಟಲ್ಲೂ ಕೂಡ ಕುಳಿತುಕೊಳ್ಳುವಂತಹ ದಿವಸಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ವಿಜಯನಗರದ ಅರಸರು 700 ವರ್ಷಗಳ ಹಿಂದೆ ಆಳ್ವಿಕೆಯನ್ನ ಮಾಡುವವನಿಗೆ ಯೋಗ್ಯತೆಯೂ ಬೇಕು, ಬರೀ ರಾಜನೆಂಬ ಯೋಗ ಮಾತ್ರ ಇದ್ರೆ ಸಾಕಾಗುವುದಿಲ್ಲ, ಯೋಗದ ಜೊತೆಗೆ ಆಳ್ವಿಕೆ ಮಾಡುವವನಿಗೆ ಯೋಗ್ಯತೆಯೂ ಕೂಡ ಬೇಕು ಅನ್ನುವಂಥದ್ದನ್ನ ಮನಗಂಡು ನೀಲಾವರದಲ್ಲಿ ಒಂದು ಶಾಖೆಯನ್ನ ತೆರೀತಾರೆ. ಆ ಶಾಖೆಗೆ 2ನೆಯ ಹರಿಹರನು ಕೂಡ ಬಂದು ಅಧ್ಯಯನವನ್ನು ನಡೆಸಿರುವಂತಹ ಉದಾಹರಣೆಗಳಿವೆ. ನೀವು ಯೋಚನೆಯನ್ನ ಮಾಡಿ, ಒಬ್ಬ ಮುಂದಿನ ಪಟ್ಟಕ್ಕೆ ಏರಬೇಕಾಗಿರುವಂತಹ ರಾಜ, ಯುವರಾಜ ನೀಲಾವರದಲ್ಲಿ ಬಂದು ಅಧ್ಯಯನವನ್ನ ಮಾಡ್ತಾನೆ ಅಂತಂದ್ರೆ ನೀಲಾವರ ಆ ಕಾಲಘಟ್ಟದಲ್ಲಿ ಎಂತಹ ಜ್ಞಾನ ಕೇಂದ್ರವಾಗಿದ್ದಿರಬೇಕು, ಎಂತಹ ಅದ್ಭುತವಾಗಿರುವಂತಹ ರಾಜಕೀಯ ಚಿಂತನೆಗಳಲ್ಲಿ ನಡೀತಾ ಇದ್ದಿರಬೇಕು. ಆ ಭಾಗದಲ್ಲಿ ಗಜಶಾಸ್ತ್ರವನ್ನ, ಅಶ್ವಶಾಸ್ತ್ರವನ್ನ, ಒಂದು ಒಳ್ಳೆಯ ಕುದುರೆಯನ್ನ ಯುದ್ಧಕ್ಕೆ ಆಯ್ಕೆ ಮಾಡಿಕೊಳ್ಳುವುದು ಹೇಗೆ, ಅದಕ್ಕೋಸ್ಕರವೇ ಅವರು ಅರೇಬಿಯಾ ಮತ್ತು ಪರ್ಷಿಯಾದಿಂದ ಕುದುರೆಗಳನ್ನ ಆಮದು ಮಾಡಿಕೊಳ್ತಾ ಇದ್ರಾಯ್ತಂತೆ. ಎಂಥ ಒಂದು ದೂರದೃಷ್ಟಿಯ ಯೋಜನೆಗಳಿತ್ತು ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯದ ವೈಭವದ ಕಾಲಘಟ್ಟದಲ್ಲಿಯೂ ಕೂಡ ಸಾಕ್ಷಾತ್ ಕೃಷ್ಣದೇವರಾಯರೇ ಅದನ್ನ ಆಳ್ತಾ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಕೇವಲ ತನ್ನ ಆಳ್ವಿಕೆ ಮಾತ್ರ ಚೆನ್ನಾಗಿರಬೇಕು ಅಂತ ಅವರು ಯೋಚನೆಯನ್ನ ಮಾಡದೆ, ತನ್ನ ಆಳ್ವಿಕೆಯ ಬಗ್ಗೆ ಮಾತ್ರ ಯೋಚನೆಯನ್ನ ಮಾಡದೆ, ಭವಿಷ್ಯದಲ್ಲಿ ಭಾರತಕ್ಕೆ, ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ವಿರೋಧಿಗಳೇನಾದರೂ ಆಕ್ರಮಣವನ್ನ ಮಾಡಿದ್ದೇ ಆದಲ್ಲಿ ಅದನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ಬೇಕಾಗಿರುವಂತಹ ಪ್ರಾಚೀನ ಭಾರತೀಯ ವೈಜ್ಞಾನಿಕ ಚಿಂತನೆಗಳು ಅಶ್ವಶಾಸ್ತ್ರ ಮತ್ತು ಗಜಶಾಸ್ತ್ರದ ಬಗ್ಗೆ ಹೇಳುತ್ತದೆ. ಎಲ್ಲ ಕುದುರೆಗಳ ಮೇಲೆ ಕೂಡ ಏರಿ ಮಹಾರಾಜ ಯುದ್ಧಕ್ಕೆ ಹೋಗುವುದಕ್ಕಾಗುವುದಿಲ್ಲ. ಕುದುರೆ ಯಾವುದು ಎದುರುಗಡೆ ಕಾಣಿಸ್ತದೆ ಅದರ ಮೇಲೆ ಹೋಗಿ ಯುದ್ಧ ಮಾಡುವುದಕ್ಕಾಗುವುದಿಲ್ಲ. ಮಹಾರಾಜರು, ಸೇನಾಪತಿಗಳು ಅವರವರೇ ಬೇಕಾಗಿರುವಂತಹ ರೀತಿಯಲ್ಲಿ ಹೋಗುವಂತಹ ಜಾತಿಯ ಕುದುರೆಗಳು ಯಾವುದಿತ್ತು ಅದಕ್ಕೆ ಬೇಕಾಗಿರುವಂತಹ ಶಿಕ್ಷಣವನ್ನ, ಯುದ್ಧ ಕೌಶಲಗಳನ್ನ, ಆಡಳಿತದ ವ್ಯವಸ್ಥೆಯನ್ನ, ಜನಸಾಮಾನ್ಯರಿಗೆ ತೆರಿಗೆ ಹಾಕುವಂತಹ ಪ್ರಕ್ರಿಯೆಯನ್ನ ಕಲಿಯುವುದಕ್ಕೋಸ್ಕರ ನೀಲಾವರದಲ್ಲೊಂದು, ಇವತ್ತಿನ ಭಾಷೆಯಲ್ಲಿ ಹೇಳುವುದಾಗಿದ್ದರೆ MBA ಕೋರ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವೋ ಏನೋ, ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಹೇಗಿರಬೇಕು ಅನ್ನುವಂಥದ್ದನ್ನ ನೀಲಾವರದಲ್ಲಿ ಆಳುವರ ಮೂಲಕ ವಿಜಯನಗರದ ಅರಸರು ಯೋಚನೆಯನ್ನ ಮಾಡ್ತಾರೆ. ಆಫ್ರಿಕಾದ ಒಬ್ಬ ಯಾತ್ರಿಕ ಇಬನ್ ಬತೂತಾ ಅನ್ನೋಂಥವನು ಆ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದಾಗ, ಭಾರತದಲ್ಲೂ ಕೂಡ ವಿಶೇಷವಾಗಿ ಸದಾಶಿವಗಡದಿಂದ, ಕಾರವಾರದಿಂದ ಗೋವಾಕ್ಕೆ ಹೋಗಬೇಕಾಗಿದ್ರೆ ಯಾವ ಸದಾಶಿವಗಡ ಅಂತ ನಮಗೆ ಸಿಗ್ತದೆ, ಆ ಸದಾಶಿವಗಡದಿಂದ ಆರಂಭ ಮಾಡಿ ಆತ ಕೇರಳದವರೆಗೆ ಒಂದು ಪ್ರವಾಸವನ್ನ ಮಾಡ್ತಾನಂತೆ. ಆ ಪ್ರವಾಸವನ್ನ ಮಾಡುವಂತಹ ಹೊತ್ತಿಗೆ ಆ ಕಾಲದಲ್ಲಿ ಕಾರವಾರವು ಕೂಡ ಕರಾವಳಿಯ ಭಾಗವೇ ಆಗಿ ಕಾರವಾರದಿಂದ ಕೇರಳದವರೆಗೆ ಆತ ಪ್ರವಾಸ ಮಾಡುವಾಗ ಬತೂತ ಅತ್ಯಂತ ಉನ್ನತವಾಗಿರುವಂತಹ ಮಾತುಗಳನ್ನ ಬರೀತಾನೆ. ಕರಾವಳಿ ಎಷ್ಟು ಸಮೃದ್ಧವಾಗಿತ್ತು ಅಂತ, ನಮ್ಮ ಕರಾವಳಿ, ನಾವಿವತ್ತು ನೋಡುವಂತಹ ಕರಾವಳಿ ಎಷ್ಟು ಸಮೃದ್ಧವಾಗಿತ್ತು ಅಂತ ಬತೂತ ಬರೀತಾನೆ. ಆತನ ಮಾತುಗಳಲ್ಲಿ ಉಲ್ಲೇಖ ಮಾಡುವಂಥದ್ದು, ವಿಶಾಲವಾಗಿರುವಂತಹ ರಸ್ತೆಗಳಿತ್ತು, ಜನಸಾಮಾನ್ಯರು ಮಾತ್ರ ಓಡಾಡ್ತಾ ಇದ್ರು. ಜನಸಾಮಾನ್ಯರು ಓಡಾಡುವಂತಹ ಜಾಗದಲ್ಲಿ ಕೆಲವೊಮ್ಮೆ ರಾಜಮಹಾರಾಜರುಗಳು ಪಲ್ಲಕ್ಕಿಯ ಮೂಲಕ ಏರಿಕೊಂಡು ಹೋಗುವಂಥದ್ದನ್ನು ನಾನು ನೋಡಿದ್ದೇನೆ. ರಸ್ತೆಯ ಎರಡೂ ಬದಿಯಲ್ಲಿಯೂ ಕೂಡ ಬೃಹತ್ ಆಕಾರದ ಮರಗಳನ್ನ ಲಾಲನೆ ಮಾಡಿ, ಪಾಲನೆ ಮಾಡಿ, ಪೋಷಣೆ ಮಾಡುವಂತಹ ಕೆಲಸವನ್ನ ಆಳುವರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಮಾಡ್ತಾ ಇದ್ರಾಯ್ತು. ಪ್ರತಿ ಅರ್ಧ ಮೈಲಿಗೆ ಒಂದು ವಿಶ್ರಾಂತಿ ಗೃಹಗಳನ್ನ ಇಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸಗಳು ನಡೀತಾ ಇತ್ತು. ಯಾರೆಲ್ಲ ಯಾತ್ರಿಕರು ಕರಾವಳಿಯ ಉದ್ದಗಲಗಳಲ್ಲಿ ಸಂಚಾರ ಮಾಡ್ತಾರೆ, ಮಠ ಮಂದಿರಗಳಲ್ಲಿ ವಾಸ್ತವ್ಯ ಮಾಡ್ತಾರೆ, ಆ ಎಲ್ಲರಿಗೂ ಕೂಡ ಅನುಕೂಲವಾಗುವಂತಹ ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡ್ತಾರೆ. ಹಾಗೂ ಆ ವಿಶ್ರಾಂತಿ ಗೃಹಗಳ ಪಕ್ಕದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾರೆ, ನೆಲಮಾಳಿಗೆಯ ನಿರ್ಮಾಣವನ್ನ ಮಾಡ್ತಾರೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನ ನೋಡಿಕೊಳ್ಳುವುದಕ್ಕೋಸ್ಕರ ಒಂದು ಜನವನ್ನ ಕೂಡ ಇಟ್ಟಿದ್ರಾಯ್ತು ಅಂತ ಬತೂತ ಕರಾವಳಿಯ ಸಮೃದ್ಧತೆಯ ಬಗ್ಗೆ ಬರೀತಾರೆ. ಅದೇ ಬತೂತ ಉಲ್ಲೇಖ ಮಾಡ್ತಾರೆ, ಕರಾವಳಿಯಲ್ಲಿ ಜನ ಎಷ್ಟು ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಶ್ರೀಮಂತರಾಗಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ರು ಅಂತಂದ್ರೆ, ಇಲ್ಲಿನ ಕಾಡು ಉತ್ಪತ್ತಿಗಳನ್ನ, ಇಲ್ಲಿಯ ಸಂಬಾರ ಪದಾರ್ಥಗಳನ್ನ ಸಮುದ್ರ ಮಾರ್ಗದ ಮೂಲಕ ವಿದೇಶಗಳಿಗೆ ಕಳುಹಿಸಿಕೊಡ್ತಾ ಇದ್ರಾಯ್ತು. ಅದರಲ್ಲೂ ವಿಶೇಷವಾಗಿ ಹತ್ತಿ,
ನಾವು 1905 ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂಗಾಲದಲ್ಲಿ ವಂಗಭಂಗ ಚಳುವಳಿ ಆಗಬೇಕಾಗಿದ್ರೆ ದೇಸಿ ವಸ್ತುಗಳು, ದೇಸಿ ಉಡುಗೆಯನ್ನ ತೊಡಬೇಕು ಅನ್ನುವಂತಹ ಯೋಚನೆಯನ್ನ 120 ವರ್ಷಗಳ ಹಿಂದೆ ದೇಶದಲ್ಲಿ ಆಯಿತು ಅಂತ ನಾವು ಭಾವಿಸ್ತೇವೆ. ಆದರೆ ಬತೂತ ಉಲ್ಲೇಖ ಮಾಡ್ತಾರೆ, ಕರಾವಳಿಯ ಭಾಗದಲ್ಲಿಯೂ ಕೂಡ ಹತ್ತಿ ಉದ್ಯಮಕ್ಕೆ ವಿಶೇಷವಾಗಿರುವಂತಹ ಬೆಲೆ ಇತ್ತು. ಬಸರೂರಿನ ಭಾಗದಲ್ಲಿ ನೇಯ್ಗೆಯನ್ನ ಮಾಡುವಂತಹ ವ್ಯಕ್ತಿಗಳೇ, ಆ ಕುಲಕಸುಬನ್ನ ಮಾಡುವಂತಹ ವ್ಯಕ್ತಿಗಳೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರಾಯಿತು. ರೇಷ್ಮೆ ಬಟ್ಟೆಗಳನ್ನು ಉಪಯೋಗ ಮಾಡುವಂಥದ್ದು ಗೊತ್ತಿತ್ತು. ಅತ್ಯಂತ ತೆಳ್ಳನೆಯ ರೇಷ್ಮೆ ವಸ್ತ್ರವನ್ನ ಹೇಗೆ ಹೆಣಿಬೇಕು ಅನ್ನುವಂಥದ್ದು ಕರಾವಳಿಯ ಜನರಿಗೆ ಗೊತ್ತಿತ್ತು. ಅಷ್ಟು ಮಾತ್ರ ಅಲ್ಲ, ಆ ರೇಷ್ಮೆ ಬಟ್ಟೆಯನ್ನ ಬಹಳ ಸುಂದರವಾಗಿ ನೇಯ್ದು ಸಮುದ್ರ ಮಾರ್ಗದ ಮೂಲಕ ವಿದೇಶಕ್ಕೆ ಅದನ್ನು ಕಳುಹಿಸಿಕೊಟ್ಟು ಆರ್ಥಿಕವಾದ ಪ್ರಾಬಲ್ಯವನ್ನ ಗಳಿಸುವುದು ಹೇಗೆ ಅನ್ನುವಂಥದ್ದನ್ನ ವಿಜಯನಗರ ಸಾಮ್ರಾಜ್ಯ ಕರಾವಳಿಯ ಜನತೆಗೆ ತೋರಿಸ್ಕೊಟ್ಟಿತ್ತು. ಹೀಗೆ ಈ 3 ಶತಮಾನಗಳ ಕಾಲ ವಿಶಾಲವಾಗಿರುವಂತಹ ಕೆರೆಗಳು, ಅದರಲ್ಲೂ ಕೂಡ ಬಸ್ರೂರಿನ ನಮ್ಮ ಬಾರ್ಕೂರಿನ ಇತಿಹಾಸವನ್ನ ನೋಡಿದರೆ ಆ ಬಾರ್ಕೂರಿನಲ್ಲಿ 10 ಕೇರಿಗಳನ್ನ ಸ್ಥಾಪನೆ ಮಾಡಿ, ಆ 10 ಕೇರಿಗಳಿಗೆ 10 ಕೆರೆಗಳನ್ನ ನಿರ್ಮಾಣ ಮಾಡಿ, ಆ ಕೆರೆಗಳ ಮೂಲಕ ಜನಸಾಮಾನ್ಯರಿಗೆ ಕೃಷಿ ಚಟುವಟಿಕೆಗಳನ್ನು ಹೇಳಿಕೊಡುವಂತಹ ಒಂದು ಪ್ರಕ್ರಿಯೆಯು ಕೂಡ ನಮ್ಮ ನಾಡಿನಲ್ಲಿ ನಡೀತಾ ಇತ್ತು. ಮಂಜುನಾಥ ದೇವರ ಸೇವೆಗೋಸ್ಕರ, ಕೋಟೇಶ್ವರ ದೇವರ ಸೇವೆಗೋಸ್ಕರ ರಾಜ ಉಂಬಳಿಯನ್ನ ಕೊಡಬೇಕು. ಮಹಾರಾಜ ಮಂಜುನಾಥ ಸ್ವಾಮಿಯ ಅಥವಾ ಕೋಟೇಶ್ವರ ದೇವರ ಹಣವನ್ನ ಉಪಯೋಗ ಮಾಡಿ ರಾಜ್ಯಭಾರ ಮಾಡುವಂಥದ್ದಲ್ಲ. ತನ್ನ ರಾಜ್ಯಕ್ಕೆ ಯಾವ ತೆರಿಗೆಯನ್ನ ಆತ ಪ್ರಜೆಗಳಿಗೆ ವಿಧಿಸ್ತಾ ಇದ್ದ, ಆ ಪ್ರಜೆಗಳ ತೆರಿಗೆಯಿಂದ 2 ದೇವಸ್ಥಾನಗಳಿಗೂ ಕೂಡ ವಿಶೇಷವಾಗಿರುವಂತಹ ಅರ್ಚನೆಗಳನ್ನು ಮಾಡಿಸುವ, ಬೇರೆ ಬೇರೆ ಸಂದರ್ಭಗಳಲ್ಲಿ ಉತ್ಸವಾದಿಗಳನ್ನು ನಡೆಸುವುದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದ. ಬಾರ್ಕೂರಿನ ಕೋಟೆಯನ್ನ ಹರಿಹರರಾಯ ಕಟ್ಟಿದಂತಹ ಸಂದರ್ಭದಲ್ಲಿ 4 ಆಯಾಮಗಳಲ್ಲಿ ಒಂದು ಚಿಂತನೆಯನ್ನ ಕೊಡ್ತಾರಂತೆ. ನಾನು ಹೇಗೆ ಚಿತ್ರವಾಹನ 680-700ರ ಆಸುಪಾಸಿನಲ್ಲಿ ಒಂದು GST 18% ತೆರಿಗೆ 6ರಲ್ಲಿ 1 ಭಾಗವನ್ನು ಹಾಕಿದ್ರು, ಹರಿಹರರಾಯರು ಕೂಡ ಬಾರ್ಕೂರಲ್ಲಿ ಕೋಟೆಯನ್ನ ಕಟ್ಟಿದ ಬಳಿಕ ಈ ಭಾಗದಲ್ಲಿ ಒಂದು ತೆರಿಗೆಯ ವ್ಯವಸ್ಥೆಯನ್ನ ಹಾಕ್ತಾರೆ. ಯಾವ ರೈತ ಬೆಳೆಯನ್ನ ಬೆಳೀತಾನೆ ಆ ರೈತನಿಗೆ ಬೆಳೆಯ ಮೇಲೆ ಪೂರ್ಣ ಅಧಿಕಾರ. ಆದರೆ ಭೂಮಾಲೀಕ ಯಾರಿದ್ದಾನೆ ಅವನಿಗೆ ಕಾಲು ಭಾಗವನ್ನ ಆ ರೈತ ಕೊಡಬೇಕು. ದೇವಸ್ಥಾನಕ್ಕೂ ಕೂಡ ರೈತ ಬೆಳೆದಂತಹ ಭಾಗವನ್ನ ಕೊಡಬೇಕು, ಭೂಮಾಲೀಕನಿಗೆ ಕೊಡಬೇಕು. ದೇವಸ್ಥಾನಕ್ಕೂ 12ರಲ್ಲಿ 1 ಭಾಗ ಕೊಡಬೇಕು ಮತ್ತು ರಾಜನಿಗೆ 6ರಲ್ಲಿ 1 ಭಾಗವನ್ನು ಆತ ಕೊಡಬೇಕು. ಉಳಿದ ಎಲ್ಲ ಆತ ಏನು ಬೆಳೆಯನ್ನ ಬೆಳಿತಾನೆ ಅಷ್ಟೂ ಬೆಳೆಯ ಮೇಲೆ ಪೂರ್ಣ ಅಧಿಕಾರ ಇರುವಂಥದ್ದು ಬೆಳೆದಂತಹ ರೈತನಿಗೆ ಅನ್ನುವಂತಹ ಒಂದು ಪ್ರಶಾಸನವನ್ನ ಹರಿಹರರಾಯ ಈ ನಮ್ಮ ಕರಾವಳಿಯಲ್ಲಿ ವಿಧಿಸುವಂತಹ ಕೆಲಸವನ್ನ ಮಾಡ್ತಾನೆ. ಯೋಚನೆ ಮಾಡಿ ನೋಡಿ, ನಮ್ಮ ಹಿಂದಿನ ಆ ಪರಂಪರೆ ಎಷ್ಟು ಉತ್ಕೃಷ್ಟವಾಗಿತ್ತು ಅಂತಂದ್ರೆ, ತನ್ನ ಆದಾಯದಲ್ಲಿ ಭಗವಂತನ ಸೇವೆಗೂ ಕೂಡ ಏನೋ ಒಂದು ಕಾಣಿಕೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ರಾಜನು ಪ್ರಶಾಸನದಲ್ಲಿ ವಿಧಿಸಿದ್ದ. ಆತನ ಪ್ರಶಾಸನ, ಆತ ಯಾವ ಆಡಳಿತ ವ್ಯವಸ್ಥೆಯನ್ನ ರೂಪಿಸ್ತಾನೆ, ಒಂದು ಸಂವಿಧಾನವನ್ನ ಮಾಡ್ತಾರೆ. ಆ ಸಂವಿಧಾನದಲ್ಲಿ ದೇವರ ಸೇವೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ರಾಜ ಕೊಡುವಂಥದ್ದು ಬೇರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವರ ಸೇವೆಗೆ ಕೊಡಬೇಕು ಅನ್ನುವಂತಹ ಯೋಚನೆಯನ್ನ ಮಾಡಿದ್ದರ ಪರಿಣಾಮವಾಗಿಯೋ ಏನೋ ಬಾರ್ಕೂರನ್ನ ಇವತ್ತು ದೇವಾಲಯಗಳ ನಗರ ಅಂತ ನಾವು ಕರೀತೇವೆ. ಇದು ದೇವಾಲಯಗಳ ನಗರವಾಗಿ ರೂಪುಗೊಂಡಿದೆ. ಅಂಥ ಒಂದು ಆದರ್ಶವನ್ನ ಹರಿಹರರಾಯ ನಮ್ಮ ಸಮಾಜದಲ್ಲಿ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ಸುಮಾರು 3 ಶತಮಾನಗಳ ಕಾಲ ವೈಭವದಿಂದ ಮೆರೆದಾಡಿದಂತಹ ಕೃಷ್ಣದೇವರಾಯರನ್ನು ಸೇರಿಸಿದಂತೆ ವೈಭವದಿಂದ ಮೆರೆದಂತಹ ವಿಜಯನಗರ ಸಾಮ್ರಾಜ್ಯದ ಪತನವಾದ ಬಳಿಕ ನಿಧಾನಕ್ಕೆ ಕರಾವಳಿಯಲ್ಲಿ ಮುಂದೇನು ಅನ್ನುವಂತಹ ಪ್ರಶ್ನೆ ಬರ್ತದೆ. ವಿಜಯನಗರ ಸಾಮ್ರಾಜ್ಯ ಪತನವಾಗುವಂತಹ ಹೊತ್ತಿಗೆ ವಿದೇಶಿಯರು ಇಲ್ಲಿಯ ಸಂಬಾರ ಪದಾರ್ಥಗಳ ಆಸೆಗೆ ಬಿದ್ದು, ಇಲ್ಲಿಯ ಹತ್ತಿ ಬಟ್ಟೆಯ ಆಸೆಗೆ ಬಿದ್ದು, ಅತ್ಯಂತ ನುಣುಪಾಗಿರುವಂತಹ ರೇಷ್ಮೆ ಬಟ್ಟೆಯ ಆಸೆಗೆ ಬಿದ್ದು ಪೋರ್ಚುಗೀಸರು ಮೊದಲ ಬಾರಿಗೆ ವ್ಯಾಪಾರ ಸಂಬಂಧವನ್ನ ಉಪಯೋಗ ಮಾಡಿಕೊಂಡು ಇಲ್ಲಿಗೆ ಬರ್ತಾರೆ. ಆದರೆ ಒಂದು ವಿಶೇಷ ಏನು ಅಂತಂದ್ರೆ, ಮಂಗಳೂರಿನ ಜನ ಪೋರ್ಚುಗೀಸರನ್ನ ವಿರೋಧ ಮಾಡಿದ್ರು. ಆದರೆ ಕೃಷ್ಣದೇವರಾಯ ವಂಶದ ಆ ವಿಜಯನಗರ ಸಾಮ್ರಾಜ್ಯದ ಅರಸ, ಕೊನೆಯ ಅರಸ, ಪೋರ್ಚುಗೀಸರಿಗೆ ಏನೋ ಒಂದು ಒಪ್ಪಂದವನ್ನ ಮಾಡಿಕೊಂಡು ಆ ಒಪ್ಪಂದದ ಪ್ರಕಾರ ಹಣವನ್ನ ಇಲ್ಲಿ ಪೂರ್ಣವಾಗಿ ಹಣವನ್ನ ನೀಡಿ ನೀವು ಪದಾರ್ಥಗಳನ್ನು ತಗೊಂಡೋಗಬಹುದು ಅಂತ ಒಂದು ಯೋಜನೆಯನ್ನ, ಒಂದು ಒಪ್ಪಂದವನ್ನ ಹಾಕ್ತಾರೆ. ಆದರೆ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಭಾರತ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಬಹಳ ದೊಡ್ಡ ಬೆಲೆಯನ್ನ ತೆರಬೇಕಾಗಿರುವಂಥದ್ದು ಮಾತ್ರ ನಾವು ಇತಿಹಾಸದಲ್ಲಿ ನೋಡುವಂತಹ ಕಾಣುವಂತಹ ಒಂದು ಸತ್ಯ. ಇದರ ಬಳಿಕ
ವಿಜಯನಗರ ಸಾಮ್ರಾಜ್ಯ ಪತನವಾದ ಬಳಿಕ ಕರಾವಳಿಯನ್ನು ಆಳುವಂಥದ್ದು ಕೆಳದಿಯ ಅರಸರು. ಕೆಳದಿಯ ಅರಸರು ಬಹಳಷ್ಟು ವರ್ಷಗಳ ಕಾಲ ಕರಾವಳಿಯ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ ಅಂತೇನೂ ಇಲ್ಲ. ಯಾಕೆ ಅಂತಂದ್ರೆ ಕೆಳದಿಯ ಅರಸರಿಗೆ ಅವರದ್ದೇ ಆಗಿರುವಂತಹ ಹತ್ತಾರು ಸಮಸ್ಯೆಗಳಿದ್ದಾವಾಗ ಅವರು ಕೂಡ ಸಾಮಂತರಾಜರ ನೆರವನ್ನ ಪಡೆದುಕೊಂಡು ಕರಾವಳಿಯನ್ನ ಆಳಿರುವಂತಹ ಉದಾಹರಣೆಗಳಿವೆ. ಆ ಬಳಿಕ ಸಹಜವಾಗಿಯೇ ನಿಧಾನವಾಗಿಯೇ ಬ್ರಿಟಿಷ್ ಅಧಿಕಾರಿಗಳು ಬಂದರು. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಮೈಸೂರಿನ ಸಂಸ್ಥಾನವನ್ನ ವಶಪಡಿಸಿಕೊಂಡಂತಹ ಮೈಸೂರಿನ ಮಹಾರಾಣಿಯನ್ನ ಕತ್ತಲೆಯಲ್ಲಿಟ್ಟು ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡಂತಹ ಹೈದರಾಲಿ ಮತ್ತು ಟಿಪ್ಪು ಕೂಡ ಮಂಗಳೂರಿನ ಮೇಲೆ ಆಕ್ರಮಣವನ್ನು ನಡೆಸಿ ಇಲ್ಲಿ ದೌರ್ಜನ್ಯವನ್ನು ನಡೆಸಿ ಆತ ಕರಾವಳಿಯನ್ನ ಆಳಿದ್ದಲ್ಲ, ಕರಾವಳಿಯ ಮೇಲೆ ದೌರ್ಜನ್ಯವನ್ನು ನಡೆಸಿ ಅನಾಚಾರವನ್ನ ಮಾಡುವುದರ ಮೂಲಕ ಒಂದು ರೀತಿಯ ಭೀಭತ್ಸ ಕೃತ್ಯವನ್ನ ಕರಾವಳಿಯಲ್ಲಿ ನಿರ್ಮಾಣವನ್ನ ಮಾಡಿದ್ದ. ಆದರೆ ಮೈಸೂರು ಸಂಸ್ಥಾನದ ಹೆಸರಲ್ಲಿ ಟಿಪ್ಪು ಈ ನಾಡನ್ನ ಆಳ್ವಿಕೆ ಮಾಡಿದ್ದಲ್ಲ. ಯಾವ ಒಂದು ಸಂಸ್ಕೃತಿ, ಯಾವ ಸಾಂಸ್ಕೃತಿಕ ಚಿಂತನೆಗಳು ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಒಂದು 16-17 ಶತಮಾನಗಳ ಕಾಲ ಮೂಡಿ ಬಂದಿತ್ತು, ಆ ಎಲ್ಲ ನಾಶಕ್ಕೆ ಟಿಪ್ಪು ಯೋಜನೆಯನ್ನ ರೂಪಿಸಿದ್ದ. ಈ ಒಂದು ಪರಂಪರೆ ಒಂದು ಹಂತದಲ್ಲಿ ನಡೆದು ಬಂದರೆ ಇನ್ನು ಸಣ್ಣ ಸಣ್ಣ ತುಂಡು ಸಾಮ್ರಾಜ್ಯಗಳು ನಮ್ಮ ಕರಾವಳಿಯನ್ನು ಆಳ್ತಾ ಇದ್ದವು. ಸಣ್ಣ ಸಣ್ಣ ಸಾಮ್ರಾಜ್ಯಗಳು ಅಲ್ಲಲ್ಲಿ ಇಡೀ ದಕ್ಷಿಣ ಭಾರತವನ್ನು ಆಳಿದ್ದಲ್ಲ, ಇಡೀ ಕರಾವಳಿ ತುಳುನಾಡನ್ನು ಆಳಿದ್ದಲ್ಲ, ಸಣ್ಣ ಸಣ್ಣ ಭಾಗವಾಗಿ ಒಂದೊಂದು ಪ್ರಾಂತ ಒಂದೊಂದು ಗುಂಪನ್ನ ಮಾಡಿಕೊಂಡು ಆಳಿರುವಂತಹ ಉದಾಹರಣೆ ಇದೆ. ಅದರಲ್ಲಿ ಮೊಟ್ಟ ಮೊದಲನೆಯದ್ದು ಬಂಗಾಡಿಯ ಬಂಗ ಅರಸರು. ಬಂಗಾಡಿಯ ಬಂಗ ಅರಸರು ಇವತ್ತಿನ ನಾವು ಏನು ಬೆಳ್ತಂಗಡಿ ಆ ಭಾಗ ನೋಡ್ತೇವೆ, ಬೆಳ್ತಂಗಡಿ ತಾಲೂಕು ಅಂತ ಏನು ನಾವು ನೋಡ್ತೇವೆ, ಆ ಬೆಳ್ತಂಗಡಿ ತಾಲೂಕನ್ನ ಪ್ರಧಾನವಾಗಿಟ್ಟುಕೊಂಡು ಸುಮಾರು 12 ಕೇಂದ್ರಗಳನ್ನ ಬಂಗಾಡಿಯ ಬಂಗ ಅರಸರು ಆಳ್ತಾ ಇದ್ರಾಯ್ತು. ಅದರಲ್ಲಿ ಬೆಳ್ತಂಗಡಿ ಬಂದಿತ್ತು, ಉಪ್ಪಿನಂಗಡಿ ಬಂದಿತ್ತು, ಪುತ್ತೂರನ್ನ ಸೇರಿಸಿಕೊಂಡಿದ್ರು, ವಾಮಂಜೂರು ಬಂದಿತ್ತು. ನೀರುಮಾರ್ಗದವರೆಗೆ ಬಂಗಾಡಿಯ ಬಂಗ ಅರಸರ ವ್ಯಾಪ್ತಿ ವಿಶಾಲವಾಗಿ ಬೆಳೆದು ನಿಂತಿತ್ತು. ಬಂಗ ಅರಸರು ಮೊಟ್ಟ ಮೊದಲನೆಯ ಸ್ಥಾನವನ್ನ ವಿಶೇಷವಾಗಿ ಕೊಟ್ಟದ್ದೇ ದೇವತಾ ಆರಾಧನೆಗೋಸ್ಕರ. ದೇವತಾ ಆರಾಧನೆಗಾಗಿಯೇ, ಭಗವಂತನ ಆರಾಧನೆಗೋಸ್ಕರವೇ ತಮ್ಮ ಸಂಪತ್ತಿನ ಬಹುಪಾಲನ್ನ ಉಪಯೋಗ ಮಾಡಿದಂತಹ ಬಂಗ ಅರಸರ ಇನ್ನೊಂದು ವಿಶೇಷ ಸೇವೆ ಏನು ಅಂತಂದ್ರೆ ಕೆರೆಗಳ ನಿರ್ಮಾಣ. ನೋಡಿ, ಪ್ರಾಚೀನ ಪರಂಪರೆಯಲ್ಲಿ ಎಷ್ಟು ಅದ್ಭುತವಾಗಿರುವಂತಹ ಯೋಜನೆ ರಾಜರಿಗಿತ್ತು ಅಂತಂದ್ರೆ, ತಾನು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತೇನೆ ಅಂತ ಗೊತ್ತಿಲ್ಲ, ಆದರೆ ಊರಿನಲ್ಲಿ ನೀರಿಗೆ ಹಾಹಾಕಾರ ಇರಬಾರದು ಅನ್ನುವ ಕಾರಣಕ್ಕೋಸ್ಕರ ಬಂಗಾರಸರು ಕೂಡ ಈ ಭಾಗದಲ್ಲೆಲ್ಲ ವಿಶಾಲವಾಗಿರುವಂತಹ ಕೆರೆಗಳ ನಿರ್ಮಾಣವನ್ನ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ, ಆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಶಾಶ್ವತವಾಗಿರುವಂತಹ ಆರ್ಥಿಕ ವ್ಯವಸ್ಥೆಯನ್ನ ಬಂಗಾರಸರು ಮೊಟ್ಟ ಮೊದಲ ಬಾರಿಗೆ ಮಾಡ್ತಾರೆ. ನಾಗನ ಆರಾಧನೆಯನ್ನ ಮಾಡುವುದರಲ್ಲಿ ತಮ್ಮದು ಎತ್ತಿದ ಕೈ ಅಂತ ಬಂಗ ಅರಸರು ಅನೇಕ ಸಂದರ್ಭಗಳಲ್ಲಿ ಹೇಳಿಕೊಂಡು ಸುಮಾರು ಶತಮಾನಗಳ ಕಾಲ ಈ ಭಾಗವನ್ನ, ಆ ತುಂಡು ಸಾಮ್ರಾಜ್ಯವನ್ನ ಆಳುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಮೂಡಬಿದಿರೆಯ ಚೌಟರ ಇತಿಹಾಸವಂತೂ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆರಂಭದಲ್ಲಿ ಪುತ್ತಿಗೆಯಲ್ಲಿ ಒಂದು ಅರಮನೆಯನ್ನ ನಿರ್ಮಾಣ ಮಾಡಿ, ಆ ಮೂಡಬಿದಿರೆಯ ಸಮೀಪ ಇರುವಂತಹ ಪುತ್ತಿಗೆಯಲ್ಲಿ ಒಂದು ಅರಮನೆಯನ್ನ ನಿರ್ಮಾಣ ಮಾಡಿ, ಆ ಅರಮನೆ ಬೆಂಕಿಗೆ ಆಹುತಿಯಾದ ಬಳಿಕ ಮೂಡಬಿದಿರೆಯಲ್ಲಿ ಇವತ್ತಿಗೂ ಕೂಡ ಅದರ ಪ್ರಾಕಾರವನ್ನು ನಾವು ಮೂಡಬಿದಿರೆಯಲ್ಲಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಆ ಚೌಟರು ಮೂಡಬಿದಿರೆಯಲ್ಲಿ ನಿರ್ಮಾಣ ಮಾಡದಂತಹ ಅರಮನೆ ಮತ್ತು ಚೌಟರ ಉದ್ದೇಶ ಇದ್ದದ್ದೇ ಮತ್ತೆ ಉಲ್ಲೇಖ ಮಾಡುವುದಾಗಿದ್ದರೆ ದೇವಾಲಯಗಳು ಮತ್ತು ಜಿನಾಲಯಗಳನ್ನ, ಚೈತ್ಯಾಲಯಗಳನ್ನ ಉದ್ಧಾರ ಮಾಡುವಂಥದ್ದು. ಅಲ್ಲಲ್ಲಿ ಯಾರೆಲ್ಲ ಪ್ರವಾಸಿಗರ ಕರಾವಳಿಗೆ ಬರ್ತಾರೆ ಅವರಿಗೆ ಬೇಕಾಗಿರುವಂತಹ ಸಣ್ಣ ಪುಟ್ಟ ವ್ಯವಸ್ಥೆಯ ಛತ್ರಗಳನ್ನು ನಿರ್ಮಾಣ ಮಾಡುವಂಥದ್ದು, ಅನ್ನದಾನವನ್ನು ಆರಂಭ ಮಾಡುವಂತಹ ಕೆಲಸವನ್ನ ಚೌಟ ಅರಸರು ಆ ಕಾಲದಲ್ಲಿ ಮಾಡಿರುವಂತಹ ಇತಿಹಾಸದ ಕುರುಹುಗಳು ಕೂಡ ಇದೆ. ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ, ಈ ಬಂಗಾರಸರು ಮತ್ತು ಚೌಟಾರಸರ ಬಗ್ಗೆ ಉಲ್ಲೇಖ ಮಾಡಬೇಕಾಗಿದ್ರೆ ನಾವು ಮರೆಯಬಾರದ ಮತ್ತು ಮರೆಯಲಾರದ ಒಬ್ಬ ಮಹಾರಾಣಿ ನಮ್ಮ ಮಂಗಳೂರನ್ನ ಆಳಿರುವಂಥದ್ದು. ನಾವು ಇತಿಹಾಸದ ಪುಟಗಳಲ್ಲೆಲ್ಲ ಓದ್ತೇವೆ. ಸಾಮಾನ್ಯವಾಗಿ ಉತ್ತರ ಭಾರತದ ಸ್ತ್ರೀ ಪರಂಪರೆ ಯಾವುದಿದೆ, ಹೆಣ್ಣು ಅಂತಂದ್ರೆ ಕೇವಲ ಕೈಗೆ ಬಳೆ ತೊಟ್ಕೊಂಡು ಮನೆಯಲ್ಲಿ ಅನ್ನ ಸಾಂಬಾರು ಮಾಡಿ ಬಂದವರಿಗೆಲ್ಲ ಬಡಿಸುವಂಥವಳು ಮಾತ್ರ ಅಲ್ಲ, ಅವಕಾಶಗಳು ಸಿಕ್ಕಾವಾಗ ಆ ಹೆಣ್ಣು ಮಗಳು ಕೂಡ ಈ ನಾಡಿನ ರಕ್ಷಣೆಗೋಸ್ಕರ ಒಂದು ಹೆಜ್ಜೆ ಮುಂದೆ ಇರ್ತಾಳೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟದ್ದು ಸ್ವಾತಂತ್ರ್ಯೋತ್ತರ ಭಾರತದಲ್ಲ, ಸ್ವಾತಂತ್ರ್ಯ ಬರುವುದಕ್ಕಿಂತ 450 ವರ್ಷಗಳ ಹಿಂದೆಯೇ ಜಗತ್ತಿಗೆ ಭಾರತದ ಹೆಣ್ಣು ಮಕ್ಕಳ ಕ್ಷಾತ್ರ ತೇಜಸ್ಸನ್ನ ತೋರಿಸ್ಕೊಟ್ಟದ್ದು ನಮ್ಮ ಕರಾವಳಿಯ ಒಬ್ಬ ಹೆಣ್ಣು ಮಗಳು. 1857 ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ
ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸ್ನೇಹಿತೆ ಝಲ್ಕಾರಿ ಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದರ ಮೇಲೆ ಕವನಗಳು ಬಂದಿದೆ, ಕಥೆಗಳು ಬಂದಿದೆ, ಸಿನಿಮಾಗಳಾಗಿವೆ, ಧಾರಾವಾಹಿಗಳಾಗಿವೆ. ಅದಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಕನ್ನಡ ನೆಲದ ಉತ್ತರ ಕರ್ನಾಟಕದ ಕಿತ್ತೂರನ್ನು ಆಳ್ತಾ ಇದ್ದಂತಹ ಮಹಾರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ನಾನು ಕಪ್ಪ ಕೊಡೋದಿಲ್ಲ ಅಂತ ಆಕ್ರಮಣಕಾರಿ ನೀತಿಯನ್ನ ಬ್ರಿಟಿಷರ ವಿರುದ್ಧ ವ್ಯಕ್ತಪಡಿಸಿದ್ದು ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಕೊಂಚ ಪೂರ್ವದಲ್ಲಿ. ಆದರೆ ಅದಕ್ಕಿಂತಲೂ ಹಿಂದೆ ಸುಮಾರು ಸ್ವಾತಂತ್ರ್ಯ ಪ್ರಾಪ್ತಿಯ 400 ವರ್ಷಗಳಿಗಿಂತಲೂ ಹಿಂದೆ ನಮ್ಮ ಕರಾವಳಿಯ ಒಬ್ಬ ಹೆಣ್ಣು ಮಗಳು, ಚೌಟ ಪರಂಪರೆಯ ಒಬ್ಬ ಹೆಣ್ಣು ಮಗಳು, ಉಳ್ಳಾಲದ ರಾಣಿಯಾಗಿ ಪಟ್ಟಕ್ಕೆ ಏರಿದಂತಹ ವೀರರಾಣಿ ಉಳ್ಳಾಲದ ರಾಣಿ ಅಬ್ಬಕ್ಕ ವಿದೇಶಿ ಪೋರ್ಚುಗೀಸರ ವಿರುದ್ಧ ಗಂಡಸರೆಲ್ಲರೂ ಕೂಡ, ಬೇರೆ ಬೇರೆ ರಾಜ ಮಹಾರಾಜರುಗಳೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಪೋರ್ಚುಗೀಸರು ಏನು ಭಾರತದ ಒಳಗಡೆ ಕರಾವಳಿಯ ಒಳಗಡೆ ಕಾಲಿಡ್ತಾರೆ ಅವರನ್ನ ಎದುರಿಸುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂಥ ಸಂದರ್ಭಗಳಲ್ಲಿ 10-100 ಸಂಖ್ಯೆಯಲ್ಲಿ ಬಂದಂತಹ ಪೋರ್ಚುಗೀಸರ ಜೊತೆಗೆ ಒಪ್ಪಂದವನ್ನ ಮಾಡಿ ಏನೋ ಒಂದು ಸ್ವಲ್ಪ ಕಪ್ಪ ಕಾಣಿಕೆ ಕೊಟ್ಟು ನಾವು ಆರಾಮವಾಗಿರೋಣ ಅಂತ ಮಹಾರಾಜರುಗಳು ಯೋಚನೆಯನ್ನ ಮಾಡ್ತಾ ಇದ್ದವಾಗ ಒಬ್ಬ ರಾಣಿ ನಾವು ಯಾಕೆ ವಿದೇಶಿಯರಿಗೆ ತಲೆ ತಗ್ಗಿಸಬೇಕು ಅಂತ 450 ವರ್ಷ 500 ವರ್ಷಗಳ ಹಿಂದೆ ಒಬ್ಬ ರಾಣಿ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ಮಾಡ್ತಾಳೆ. ಆ ಉಳ್ಳಾಲದ ರಾಣಿ ಅಬ್ಬಕ್ಕ ಇಲ್ಲದೆ ಕರಾವಳಿಯ ಚರಿತ್ರೆ ಪೂರ್ತಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿರಂತರವಾಗಿರುವ ಹೋರಾಟವನ್ನ ಮಾಡಿ ಒಂದು ಯುದ್ಧದಲ್ಲಿ ತಾನು ಸೋತು, ಎರಡನೆಯ ಯುದ್ಧದಲ್ಲಿ ಮತ್ತೆ ಗೆದ್ದು, ಮತ್ತೆ ಪೋರ್ಚುಗೀಸರ ಆಕ್ರಮಣಗಳು ಆದವಾಗ ಆ ಪೋರ್ಚುಗೀಸರ ಹೆಡೆಮುರಿಯನ್ನ ಕಟ್ಟಿ ಸ್ವತಂತ್ರವಾಗಿರುವಂತಹ ಉಳ್ಳಾಲದ ಸ್ಥಾಪನೆಯನ್ನ ನಾನು ಮಾಡಿಯೇ ಮಾಡ್ತೇನೆ, ಯಾವುದೇ ವಿದೇಶಿಯರು ಕೂಡ ಈ ಭಾಗದಲ್ಲಿ ಬಂದು ಆಕ್ರಮಣವನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಯೋಚನೆಯನ್ನ ಯಾವ ಉಳ್ಳಾಲದ ರಾಣಿ ಅಬ್ಬಕ್ಕ ಹಾಕೊಟ್ಟಿದ್ಲಾಯ್ತು. ಆದರೆ ನಮ್ಮ ಒಂದು ವೀಕ್ನೆಸ್ ಏನು ಅಂತಂದ್ರೆ ಆ ಅಬ್ಬಕ್ಕನಿಗೆ ಶತ್ರುವಾಗಿ ಕಾಡಿದ್ದು ಪೋರ್ಚುಗೀಸರಲ್ಲ, ಅಬ್ಬಕ್ಕನ ಮನೆಯ ಒಳಗಡೆಯೇ ಆಕೆಗೆ ಶತ್ರು ಇದ್ರು. ಎಂಥ ದುರಂತ ಅಂತಂದ್ರೆ ಇಂಗ್ಲಿಷರು ಹೆಜ್ಜೆ ಇಟ್ಟಿರಲಿಲ್ಲ, ಫ್ರೆಂಚರು ಬರೋದಿಕ್ಕೆ ಯೋಚನೆ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲೇನಾದರೂ ಒಂದು ವೇಳೆ ಪೋರ್ಚುಗೀಸರ ಹೆಡೆಮುರಿ ಕಟ್ಟುವುದಕ್ಕೆ ಆ ಕಾಲಘಟ್ಟದಲ್ಲಿದ್ದಂತಹ ತುಂಡು ಸಂಸ್ಥಾನದ ನಾಯಕರು ಎಲ್ಲರೂ ಸೇರ್ಕೊಂಡು ಉಳ್ಳಾಲದ ರಾಣಿ ಅಬ್ಬಕ್ಕನ ಪರವಾಗಿ ನಿಂತು ಬಿಡ್ತಾ ಇದ್ದಿದ್ರೆ ಪ್ರಾಯಶಃ ಆ ಕಾಲಘಟ್ಟದಲ್ಲಿಯೇ ಭಾರತದ ಸ್ವಾತಂತ್ರ್ಯ ಧ್ವಜ ನಮ್ಮ ಕರಾವಳಿಯಲ್ಲಿ ರಾರಾಜಿಸ್ತಿತ್ತೇನೋ ಗೊತ್ತಿಲ್ಲ. ಆದರೆ ಉಳ್ಳಾಲದ ರಾಣಿ ಅಬ್ಬಕ್ಕನ ದೇಹ ಅವಸಾನವಾದ ಬಳಿಕ ಸ್ವಾತಂತ್ರ್ಯದ ಯೋಚನೆಗಳು ತುಂಬ ದೂರ ಹೋಗೋದಕ್ಕೆ ಶುರುವಾಯಿತು, ಬಹಳ ದೂರ ಹೋಯಿತು. ರಾಣಿ ಅಬ್ಬಕ್ಕನ ಅವಸಾನದ ಬಳಿಕ ಕೆಳದಿ ಸಂಸ್ಥಾನದವರು ಇಡೀ ಕರಾವಳಿಯನ್ನ ಆಳ್ವಿಕೆ ಮಾಡ್ತಾರೆ. ಆವಾಗಲೇ ಉಲ್ಲೇಖ ಮಾಡಿದ ಹಾಗೆ ಅವರ ತಲೆನೋವೇ ಇತ್ತು, ಅವರಿಗೆ ಕರಾವಳಿಯ ಮೇಲೆ ಪೂರ್ಣ ಪ್ರಮಾಣದ ಯೋಚನೆಯನ್ನ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೂ ತುಂಡು ಸಂಸ್ಥಾನದಲ್ಲಿ ಒಂದಾಗಿರುವಂಥದ್ದು ಅದು ವೇಣೂರಿನ ಅಜಿಲ ಪರಂಪರೆಯ ಮನೆತನ. ವೇಣೂರಿನ ಅಜಿಲ ಪರಂಪರೆಯ ಮನೆತನಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಇವತ್ತಿಗೂ ಕೂಡ ಅಳದಂಗಡಿಯಲ್ಲಿ ಆ ವಂಶದ ಜನ ಇವತ್ತಿಗೂ ಕೂಡ ಇದ್ದಾರೆ, ಅರಸರು ಇವತ್ತಿಗೂ ಕೂಡ ಅಳದಂಗಡಿಯಲ್ಲಿದ್ದಾರೆ. ಅಳದಂಗಡಿಯನ್ನ ಅಂದಿನ ಕಾಲದ ಒಂದು ಶ್ಯಾಡೋ ರಾಜಧಾನಿಯನ್ನಾಗಿ ಮಾಡಿ ಕೆಲಸ ಮಾಡಿದಂತಹ ವೇಣೂರಿನ ಅಜಿಲ ಅರಸರು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಬಹಳ ದೊಡ್ಡ ಕೊಡುಗೆ ವಾಸ್ತುಶಿಲ್ಪ. ನಾವು ತಮಿಳುನಾಡಿನ ರಾಜ ಪರಂಪರೆಗಳು ಯಾವ ವಾಸ್ತುಶಿಲ್ಪದ ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತೇವೆ, ಅದೇ ಮಾದರಿಯ ವಾಸ್ತುಶಿಲ್ಪದ ಕೊಡುಗೆಯನ್ನು ನೀಡಿ 1604 ಹೊತ್ತಿಗೆ ವೇಣೂರಿನಲ್ಲಿ ಒಂದು ಭವ್ಯವಾಗಿರುವಂತಹ ಬಾಹುಬಲಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ತ್ಯಾಗ ಮತ್ತು ಭೋಗ ಇವುಗಳ ನಡುವಿನ ವ್ಯತ್ಯಾಸವನ್ನ ಸಮಗ್ರ ಜನತೆಗೆ ತಿಳಿಸುವಂತಹ ಕೆಲಸವನ್ನ ವೇಣೂರಿನ ಅಜಿಲರು ಮಾಡ್ತಾರೆ. ಇನ್ನೊಂದು ಕಡೆ ಕಳಸದ ಒಂದು ಸಣ್ಣ ತುಂಡು ಸಂಸ್ಥಾನವನ್ನ ಆಳ್ತಾ ಇದ್ದಂತಹ ಭೈರ ಅರಸರು ಅಲ್ಲಿಂದ ನಿಧಾನಕ್ಕೆ ಕಾರ್ಕಳದ ಕಡೆಗೆ ಬರ್ತಾರೆ. ಕಾರ್ಕಳದಲ್ಲಿ ಬಂದು ಕಾರ್ಕಳದ ಕೆರ್ವಾಶೆ, ಆ ಕೆರ್ವಾಶೆಯಿಂದ ತಮ್ಮ ಆಳ್ವಿಕೆಯನ್ನ ಆರಂಭ ಮಾಡಿದಂತಹ ಭೈರ ಅರಸರು ಕಾರ್ಕಳಕ್ಕೆ ಕೊಟ್ಟಂತಹ ಕೊಡುಗೆ ಅತ್ಯಂತ ದೊಡ್ಡದು. ಇವತ್ತು ಕಾರ್ಕಳ ವಿಶ್ವಭೂಪಟದಲ್ಲಿ ಸ್ಥಾನವನ್ನ ಪಡೆಯೋದಕ್ಕೆ ಕಾರಣವಾಗಿರುವಂಥದ್ದು 2 ವಿಶೇಷ ಅಂಶಗಳಿಗೋಸ್ಕರ. ಮೊದಲನೆಯದ್ದು ಚತುರ್ಮುಖ ಬಸದಿ ಹಾಗೂ ಎರಡನೆಯದ್ದು ಗೊಮಟೇಶ್ವರ ವಿಗ್ರಹ.
ಆ ಚತುರ್ಮುಖ ಬಸದಿ ಮತ್ತು ಗೊಮ್ಮಟೇಶ್ವರ ವಿಗ್ರಹವನ್ನ ಪ್ರಾಯಶಃ ಇವತ್ತಿನ ಸ್ಟ್ರಕ್ಚರಲ್ ಇಂಜಿನಿಯರ್ಗಳಿಗೆ ಊಹೆ ಮಾಡುವುದಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಚತುರ್ಮುಖ ಬಸದಿಯನ್ನ ನಿರ್ಮಾಣ ಮಾಡುವುದರ ಮೂಲಕ ಹಾಗೂ ಅದರ ಸುತ್ತಮುತ್ತ ಅನೇಕ ಜನ ಚೈತ್ಯಾಲಯಗಳ ನಿರ್ಮಾಣವನ್ನ ಮಾಡುವುದರ ಮೂಲಕ ಆ ಕಾಲದಲ್ಲಿ ಜಿನ ಪರಂಪರೆಯ ಅಧ್ಯಯನಕ್ಕಾಗಿ ಯಾರೆಲ್ಲ ಸಾಧುಗಳು ಬರ್ತಾ ಇದ್ರಾಯ್ತು ಆ ಸಾಧುಗಳಿಗೆ ನಿವಾಸವನ್ನ ನಿರ್ಮಾಣ ಮಾಡಿ ಕೊಡುವುದರ ಜೊತೆಗೆ ಅನೇಕ ವ್ಯವಸ್ಥೆಗಳನ್ನ ಸಾರ್ವಜನಿಕ ಉಪಯೋಗವಾಗುವಂತಹ ವ್ಯವಸ್ಥೆಗಳನ್ನ ಭೈರ ಅರಸರು ಆ ಭಾಗದಲ್ಲಿ ನಿರಂತರವಾಗಿ ಮಾಡಿದ್ರಾಯ್ತು. ವೇಣೂರಿನ ಅಜಿಲಾರಸರ ಬಗ್ಗೆ ಇನ್ನೊಂದು ವಿಶೇಷವಾಗಿರುವಂತಹ ಅಂಶ ಏನು ಅಂತಂದ್ರೆ ಅವರ ಎಲ್ಲ ಶಾಸನಗಳಲ್ಲಿ ಉಲ್ಲೇಖವಾಗಿರುವಂಥದ್ದು ಮಹಾಲಿಂಗೇಶ್ವರ ಪ್ರಸನ್ನ. ಮಹಾಲಿಂಗೇಶ್ವರನನ್ನೇ ಆಧಾರವಾಗಿಟ್ಟುಕೊಂಡು 1300 ವರ್ಷಗಳ ಹಿಂದೆ ಮಹಾಲಿಂಗೇಶ್ವರನನ್ನ ವೇಣೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನ ಮೂಲಕ ರಾಜ್ಯ ಶಾಸನವನ್ನ ಮಾಡುವಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ರಾಯ್ತು. ಅದರ ಜೊತೆಯಲ್ಲಿಯೇ ವಿಟ್ಲದ ಹೆಗ್ಗಡೆ ಕುಟುಂಬದವರು, ಇವತ್ತು ವರ್ಮ ಕುಟುಂಬ ಅಂತ ನಾವು ಕರಿತೇವೆ, ಆ ವಿಟ್ಲದ ಅರಸರು, ವಿಶೇಷವಾಗಿ ಕಾಸರಗೋಡಿನ ಬಳಿಯಲ್ಲಿ ಕುಂಬಳೆಯ ಬಲ್ಲಾಳ ಅರಸರು, ಇವರೆಲ್ಲರೂ ಕೂಡ ಆ ಕಾಲಘಟ್ಟದಲ್ಲಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಸಮಾಜಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಕೊಡುವುದರ ಜೊತೆಗೆ ದೇವಾಲಯಗಳ ನಿರ್ಮಾಣವನ್ನ ಮಾಡಿ ಮಠಗಳಿಗೆ ತಮ್ಮ ರಾಜ್ಯದಿಂದ ಆದಾಯವನ್ನ, ಒಂದು ಪ್ರಮಾಣದ ಆದಾಯವನ್ನ ಕೊಟ್ಟು ಚಾಮರ ಸೇವೆಗೆ ವ್ಯಕ್ತಿಗಳನ್ನ ಮಾಡಿ ಉತ್ಸವಾದಿಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಸಣ್ಣ ಸಣ್ಣ ಸಂಸ್ಥಾನಗಳು ಕೂಡ ಬಹಳ ದೊಡ್ಡದಾಗಿರುವಂತಹ ಕೊಡುಗೆಯನ್ನೇ ಕೊಟ್ಟದ್ದನ್ನ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಬ್ರಿಟಿಷ್ ಸರಕಾರ ಕರಾವಳಿಯನ್ನ ವಶಪಡಿಸಿಕೊಂಡದ್ದು ಸ್ವಲ್ಪ ತಡವಾಗಿ. ಬೇರೆ ಪ್ರದೇಶಗಳನ್ನು ಹೋಲಿಸಿದರೆ ಕರಾವಳಿಯನ್ನ ಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡದ್ದು ಒಂದು ಸ್ವಲ್ಪ ತಡವಾಗಿ. ಆದರೆ ಬ್ರಿಟಿಷರು ಆಳುವಂತಹ ಸಂದರ್ಭದಲ್ಲಿ ಪುತ್ತೂರು ಮತ್ತು ಸುಳ್ಯ ಭಾಗ ಕೊಡಗಿಗೆ ಸೇರಿಕೊಂಡಿತ್ತು. ಕೊಡಗಿಗೆ ಸೇರಿಕೊಂಡಿದ್ದಂತಹ ನಮ್ಮ ಪುತ್ತೂರು ಮತ್ತು ಸುಳ್ಯ, ಕರಾವಳಿಯ ಒಂದು ಹೆಬ್ಬಾಗಿಲು ಅಂತ ಯಾವುದು ಕರಿತೇವೆ, ಆ ಪುತ್ತೂರು ಮತ್ತು ಸುಳ್ಯದ ಭಾಗದಲ್ಲಿ ಕೊಡಗಿನ ಚಿಕ್ಕವೀರ ರಾಜೇಂದ್ರನನ್ನ ಪಟ್ಟದಿಂದ ಕೆಳಗಡೆ ಇಳಿಸಿದವಾಗ ಜನರ ಆಕ್ರೋಶಕ್ಕೆ ಅದು ಕಾರಣವಾಯಿತು. ಇವತ್ತಿಗೂ ಕೂಡ ನಾವು ಕರಾವಳಿಯ ಜನತೆ ಅತ್ಯಂತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಉಡುಪಿ ಸೇರಿ ಬಹಳ ಹೆಮ್ಮೆ ಪಟ್ಟುಕೊಳ್ಳುವಂತಹ ಸಂಗತಿ ಏನು ಅಂತಂದ್ರೆ, ನಾವು ಇತಿಹಾಸದಲ್ಲಿ ಒಂದು ಸತ್ಯವನ್ನ ಓದ್ತೇವೆ. 1934 ಇಸವಿಯಲ್ಲಿ ನಾವು ಗೂಗಲನ್ನು ಚೆಕ್ ಮಾಡಿದರೆ ನಮಗೆ ಫಸ್ಟ್ ಟೈಮ್ ಭಾರತದಲ್ಲಿ ತಿರಂಗ ಯಾವಾಗ ಬ್ರಿಟಿಷರ ವಿರುದ್ಧ ಹಾರಾಡಿತು, ಸ್ವತಂತ್ರ ಭಾರತದ ಘೋಷಣೆ ಯಾವಾಗ ಆಯಿತು ಅಂತ ಕೇಳಿದರೆ 1934 ಅಂತ ಇತಿಹಾಸದ ಕೆಲವು ಘಟ್ಟಗಳು ಹೇಳ್ತವೆ. ಅದು ನಿಜವೂ ಕೂಡ. ಅವಿಭಜಿತ ಬಂಗಾಲದ ಚಿತ್ತಗಾಂಗ್ನಲ್ಲಿ ಸೂರ್ಯ ಸೇನ್ ಅನ್ನುವಂತಹ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಇಂಡಿಯನ್ ಆರ್ಮಿಯನ್ನ ಸ್ಥಾಪನೆ ಮಾಡಿ, ಆ ಒಂದು ಸೇನೆಯನ್ನ ಸ್ಥಾಪನೆ ಮಾಡಿ ಗುಡ್ಡಗಾಡು ಜನರನ್ನೆಲ್ಲ ಸೇರಿಸಿ ಅವರಿಗೆ ಬಂದೂಕಿನ ತರಬೇತಿಯನ್ನ ಕೊಟ್ಟು 1930 ಬಳಿಕ ಸ್ವತಂತ್ರ ಚಿತ್ತಗಾಂಗ್ ಸರಕಾರವನ್ನ ಸ್ಥಾಪನೆ ಮಾಡಿದ್ದು ಇತಿಹಾಸ, ಅದು ಸತ್ಯವೂ ಕೂಡ. ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಕರಾವಳಿಯಲ್ಲಿ ಸ್ವತಂತ್ರ ಕರಾವಳಿಯ ಸರಕಾರ ಮತ್ತು ಬ್ರಿಟಿಷ್ ಮುಕ್ತ ವಿದೇಶಿ ಆಳ್ವಿಕೆಯೇ ಮುಕ್ತಗೊಂಡಂತಹ ಒಂದು ಘೋಷಣೆ ನಮ್ಮ ಕರಾವಳಿಯಲ್ಲಿ ನಡೆದಿತ್ತು. ನಾವೆಲ್ಲ ಅದನ್ನು ಓದಿರ್ತೇವೆ. ಸ್ವಾಮಿ ಅಪರಂಪಾರ, ಕಲ್ಯಾಣ ಸ್ವಾಮಿ, ಅಪ್ಪಯ್ಯ ಗೌಡರು, ರಾಮಯ್ಯ ಗೌಡರು ಇವರೆಲ್ಲ ಸೇರಿ ಸುಳ್ಯದ ಭಾಗದಲ್ಲಿ ಮಾಡಿದಂತಹ ಬಹಳ ದೊಡ್ಡ ಹೋರಾಟ ಏನಿತ್ತು, ಅಲ್ಲಿಂದ ಮೆರವಣಿಗೆಯ ಮೂಲಕ ಬಂದು ಬಾವುಟಗುಡ್ಡೆಯಲ್ಲಿ ಸ್ವತಂತ್ರ ಭಾರತದ ಧ್ವಜವನ್ನು ಹಾರಿಸಿ ಬ್ರಿಟಿಷ್ ಮುಕ್ತ ಮಂಗಳೂರು, ಬ್ರಿಟಿಷ್ ಮುಕ್ತ ಕರಾವಳಿ ಅನ್ನುವಂತಹ ಒಂದು ಘೋಷಣೆಯನ್ನು ಆ ಕಾಲದಲ್ಲಿ ಮಾಡಿದ್ರಲ್ಲ, ಅಂತಹ ಅದ್ಭುತವಾಗಿರುವಂತಹ ಚರಿತ್ರೆ ನಮ್ಮ ಕರಾವಳಿಗಿದೆ. ಕಲೆಯಲ್ಲಿ ವಿಶೇಷವಾಗಿರುವಂತಹ ಯೋಜನೆಯನ್ನು ಹಾಕಿ ಸಾಂಸ್ಕೃತಿಕವಾಗಿ ನಿರಂತರವಾಗಿ ಬೆಳೆದು ಬಂದು ಸುಮಾರು 17 ಶತಮಾನಗಳ ಕಾಲ, ಆದರೆ ಆಳುವ ಅರಸರ ನೇರ ಆಳ್ವಿಕೆ ಆರಂಭವಾದ 13 ಶತಮಾನಗಳ ಕಾಲ ನಿರಂತರವಾಗಿ ತುಳುನಾಡು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಬಹಳ ದೊಡ್ಡ ಹೆಸರನ್ನ ಮಾಡಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸುವುದು ಮತ್ತು ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆ ಅಂದರೆ ನಾವು ಭಾರತದ ಇತಿಹಾಸವನ್ನು ನೋಡುವಾಗ, ಅದರಲ್ಲೂ ವಿಶೇಷವಾಗಿ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲೆಲ್ಲ ಇಡೀ ಭಾರತದ ಸಮಗ್ರ ಇತಿಹಾಸವೇ ನಿಜ, ಆದರೂ ಕೂಡ ಸಾಮಾನ್ಯವಾಗಿ ಉತ್ತರ ಭಾರತದ ರಾಜಮನೆತನಗಳು, ಉತ್ತರ ಭಾರತದಲ್ಲಿ ನಡೆದಂತಹ ಆಕ್ರಮಣಗಳು, ಅಲ್ಲಿಯ ರಾಜಮಹಾರಾಜರುಗಳ ಶೌರ್ಯಗಾಥೆಯನ್ನು ನಾವು ನೋಡ್ತೇವೆ. ಅದೆಲ್ಲವೂ ಕೂಡ ಶ್ಲಾಘನೀಯವೇ. ಆದರೆ ಅಷ್ಟೇ ಸಾಮರ್ಥ್ಯವನ್ನು ಇಟ್ಟುಕೊಂಡು ಜನಸಾಮಾನ್ಯರ ಏಳಿಗೆಯ ಮೂಲಕ ದೊಡ್ಡ ದೊಡ್ಡ ದೇಗುಲಗಳ ನಿರ್ಮಾಣ ಆಗಿರದೇ ಇದ್ದಿರಬಹುದು.
ಬೇರೆ ಕಡೆ ನಡೆದಂತೆ ವಿಶೇಷವಾಗಿರುವಂತಹ ವಾಸ್ತುಶಿಲ್ಪದ ಚಿಂತನೆಗಳು ದೊಡ್ಡ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಖಂಡಿತವಾಗಿಯೂ ಕೂಡ ಆಗಿದೆ. ಇಲ್ಲದೆ ಇದ್ರೆ ಬಾರ್ಕೂರನ್ನ ದೇಗುಲಗಳ ನಗರ ಅಂತ ಕರೆಯೋದಕ್ಕೆ ಹೇಗೆ ಸಾಧ್ಯ? ಆದರೆ ದೊಡ್ಡ ಪ್ರಮಾಣದಲ್ಲಿ ನಾವು ಬೇರೆ ಕಡೆ ನೋಡಿದಂತೆ ರಾಜ ಮಹಾರಾಜರುಗಳು ನಿರ್ಮಾಣ ಮಾಡಿದಂತಹ ದೊಡ್ಡ ಪ್ರಮಾಣದ ವಾಸ್ತುಶಿಲ್ಪ ಏನಿದೆ, ಅದನ್ನ ಮೀರಿ ಆಳ್ವಿಕೆಗೆ ಮೊಟ್ಟ ಮೊದಲನೆಯ ಪ್ರಾಶಸ್ತ್ಯವನ್ನ ನೀಡಿ ಜನಸಾಮಾನ್ಯರ ಪ್ರತಿದಿನದ ಬದುಕು ಚೆನ್ನಾಗಿರಬೇಕು ಅನ್ನುವಂತಹ ಯೋಚನೆಯನ್ನ ಮಾಡಿದಂತಹ ರಾಜ ಮಹಾರಾಜರುಗಳು 17 ಶತಮಾನಗಳ ಕಾಲ ಆಳುವ ಅರಸರಿಂದ ಶುರು ಮಾಡಿದರೆ 13 ಶತಮಾನಗಳ ಕಾಲ ಏನು ಸಮಗ್ರ ಕರಾವಳಿಯನ್ನ ಆಳಿದ್ರಾಯ್ತು. ಅಂತಹ ಒಂದು ವಿಶೇಷತೆ ನಮ್ಮ ನಾಡಿಗಿದೆ. ಇತ್ತೀಚೆಗೆ ಕಾರವಾರದಲ್ಲಿ ಕಳೆದ 7 ವರ್ಷಗಳಿಂದ ಕಾರವಾರದ ಜನತೆ ಒಂದು ಅದ್ಭುತವಾಗಿರುವಂತಹ ಸ್ವಾತಂತ್ರ್ಯದ ಕಥನವನ್ನ ಎಳೆಯರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಿರಸಿ ಮೂಲ ಸೋಂದ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆ ಸೋದೆಯಲ್ಲಿ ಸದಾಶಿವರಾಯರು ಅಂತ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಸೋದೆಯಲ್ಲಿ ಅವರು ಆಳ್ವಿಕೆಯನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಾರವಾರದಲ್ಲಿ ಬ್ರಿಟಿಷರ ಕಾರಸ್ಥಾನ ಬಹಳ ವಿಶೇಷವಾಗಿ ಮೂಡಿ ಬಂದಿತ್ತು. ಕಾರವಾರದ ಜನರನ್ನ ಸಿಕ್ಕವರನ್ನ ಗಲ್ಲಿಗೇರಿಸುವಂಥದ್ದು, ಜನಸಾಮಾನ್ಯರಿಗೆ ತೊಂದರೆಯನ್ನ ಕೊಡುವಂಥದ್ದು, ನಮ್ಮ ರಾಜರುಗಳು ಹಾಕಿದಂತಹ ತೆರಿಗೆಯನ್ನ ಓವರ್ ರೂಲ್ ಮಾಡಿ ತಮ್ಮದೇ ಆಗಿರುವಂತಹ ರಾಜ್ಯ ವಿಸ್ತಾರದ ಚಿಂತನೆಯನ್ನ ಮಾಡ್ತಾ ಇದ್ದಂಥದ್ದು ಕಾರವಾರದಲ್ಲಿ ನಡೀತಾ ಇದ್ದವಾಗ ಕಾರವಾರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಕಾರವಾರದಲ್ಲಿ ಸ್ವತಂತ್ರ ಭಾರತದ ರಣಕಹಳೆಯನ್ನ ಮೊಳಗಿಸಿದಂತಹ ಸೋದೆಯ ಸದಾಶಿವರಾಯರು ಕೂಡ ಕಾರವಾರ ಕರಾವಳಿಯ ಒಂದು ಭಾಗವೇ ಆಗಿರುವಂತಹ ಕಾರವಾರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿರುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲರೂ ಕೂಡ ಸ್ಮರಿಸಲೇಬೇಕಾಗಿರುವಂಥದ್ದು. ಆ ಬಳಿಕ ಸ್ವಾತಂತ್ರ್ಯ ಸಂಗ್ರಾಮದ ಬಳಿಕ ಬೇರೆ ಬೇರೆ ವ್ಯಕ್ತಿಗಳು ರಾಜಪ್ರಭುತ್ವ ಕೊನೆಯಾಗಿ ರಾಜನ ಆಳ್ವಿಕೆ ಇತ್ತು ನಿಜ, ಒಂದು ಸಂಸ್ಥಾನವಾಗಿ ಮದ್ರಾಸ್ ಪ್ರಾಂತವಾಗಿ ಮೈಸೂರು ಪ್ರಾಂತವಾಗಿ ಇತ್ತು ನಿಜ, ಆದರೆ ಅದನ್ನು ಕೂಡ ಮೀರಿ ನಿಂತು ಜನಸಾಮಾನ್ಯರು ಈ ಹೋರಾಟವನ್ನ ಸ್ವೀಕಾರ ಮಾಡಿ ಅಲ್ಲಿಯ ತನಕ ಸ್ವಾತಂತ್ರ್ಯ ಹೋರಾಟ ಅಂತಂದ್ರೆ ವಿದೇಶಿ ಆಳ್ವಿಕೆಯಿಂದ ಮುಕ್ತವಾಗುವುದು ಅಂತಂದ್ರೆ ಯಾರೋ ಒಬ್ಬ ಮಹಾರಾಜ ಶತ್ರುಗಳ ವಿರುದ್ಧ ಖಡ್ಗ ಹಿಡಿದುಕೊಂಡು ಹೋರಾಟ ಮಾಡಬೇಕು, ಜನಸಾಮಾನ್ಯರು ಅವ್ರ ಪಾಡಿಗೆ ಅವರು ಇರಬೇಕು ಅನ್ನುವಂಥದ್ದು ಒಂದು ಭಾಗವಾಗಿದ್ದರೆ 1900 ಬಳಿಕ ಅದು ಸ್ವದೇಶಿ ಚಿಂತನೆಗಳ ಈ ಭಾಗದಲ್ಲಿ ಮೂಡಿದವಾಗ ಸ್ವದೇಶಿ ಬಟ್ಟೆಗಳ ವ್ಯಾಪಾರ ವಹಿವಾಟ ನಡಿಬೇಕು ಅಂತ ಹೇಳಿದವಾಗ ಅದು ಕರ ನಿರಾಕರಣೆ, ಉಪ್ಪಿನ ಸತ್ಯಾಗ್ರಹ, ಚಲೆ ಜಾವ್ ಮೊದಲಾದ ಅನೇಕ ಯೋಜನೆಗಳೆಲ್ಲ ಏನು ಬಂದಿತ್ತು. ರಾಜರ ಆಳ್ವಿಕೆ ನೇರವಾಗಿ ಇಲ್ಲದೇ ಇದ್ದರೂ ಕೂಡ ಆ ಕಾಲದಲ್ಲಿ 1900ರ ಬಳಿಕ 1947ರವರೆಗೆ ಈ ಒಂದು 40-45 ವರ್ಷಗಳ ಕಾಲ ನೇರವಾಗಿ ಸಾಮಂತರಾಜರದ್ದು ಅಥವಾ ಎಲ್ಲೋ ವಿಜಯನಗರವೋ ಕೆಳದಿಯೋ ಇನ್ನೊಂದೋ ಮತ್ತೊಂದೋ ಅವರ ಆಳ್ವಿಕೆ ನೇರವಾಗಿ ಇಲ್ಲದೇ ಇದ್ದರೂ ಕೂಡ ಜನಸಾಮಾನ್ಯರು ರಾಜ ಹೇಗೆ ಶತ್ರುಗಳನ್ನು ಓಡಿಸುವುದಕ್ಕೆ ಕೆಲಸವನ್ನು ಮಾಡ್ತಾ ಇದ್ನೋ ಅದೇ ಮಾದರಿಯಲ್ಲಿ ಜನಸಾಮಾನ್ಯರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವುದರ ಮೂಲಕ 1947ರ ಏನು ಆಗಸ್ಟ್ 14ರ ಮಧ್ಯರಾತ್ರಿ ಸ್ವತಂತ್ರ ಭಾರತದ ನಿರ್ಮಾಣವಾಯಿತು. ಅದಕ್ಕೋಸ್ಕರ ನಮ್ಮ ಕರಾವಳಿಯ ಭಾಗದ ಜನ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯನ್ನು ತರುವಂತಹ ಸಂಗತಿ. ಮಹಾರಾಜರು ಆಳ್ವಿಕೆಯನ್ನ ಮಾಡುವಂಥದ್ದು. ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ, ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿಲ್ಲ. ಪ್ರಜಾಪ್ರಭುತ್ವ ಹೇಳುತ್ತದೆ, ನಮ್ಮ ಸಂವಿಧಾನ ನಮಗೆ ಹೇಳುತ್ತದೆ. ಸಂವಿಧಾನ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನುವಂಥದ್ದಕ್ಕೊಂದು ವ್ಯಾಖ್ಯಾನ ಇದೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂತಹ ಸಿದ್ಧಾಂತ ಇದೆ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದರ ವಿಶ್ಲೇಷಣೆಯನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಕಚೇರಿಗಳಿಗೆ ಹೋದವಾಗ, ಸರ್ಕಾರಿ ಆಫೀಸ್ಗಳಿಗೆ ನಮ್ಮ ಕೆಲಸಕ್ಕೆ ಹೋದವಾಗ ಎಷ್ಟರ ಮಟ್ಟಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸರ್ಕಾರ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆದರೆ ಪ್ರಜಾಪ್ರಭುತ್ವ ಇಲ್ಲದೇ ಇದ್ದ ಕಾಲಘಟ್ಟದಲ್ಲಿ, ರಾಜಪ್ರಭುತ್ವವೇ ಮುಖ್ಯವಾಗಿದ್ದಂತಹ ಸಂದರ್ಭದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂತಹ ಸಿದ್ಧಾಂತವನ್ನು ಕರಾವಳಿಯ ಅರಸರು ತೋರಿಸಿಕೊಟ್ಟಿದ್ರಾಯಿತು ಅನ್ನುವಂಥದ್ದಕ್ಕೆ 13ನೇ ಶತಮಾನದಿಂದ 18ನೇ ಶತಮಾನದವರೆಗೆ 5 ಶತಮಾನದವರೆಗೆ ನಿರಂತರವಾಗಿ ಬೆಳೆದು ಬಂದಂತಹ ರಾಜರು ಮತ್ತು ಸಾಮಂತರು ಬದುಕಿದಂತಹ ರೀತಿಯೇ ಉದಾಹರಣೆ. ಆ ಎಲ್ಲ ರಾಜ ವ್ಯವಸ್ಥೆಯೂ ಕೂಡ, ರಾಜ ಪರಂಪರೆಯೂ ಕೂಡ ಶೋಕಿಗೋಸ್ಕರ ಬದುಕಲಿಲ್ಲ. ಜನರ ಹಣದಲ್ಲಿ ತಾವು ತಮ್ಮ ವೈಯಕ್ತಿಕ ಜೀವನವನ್ನು ಬೆಳೆಸುವಂತಹ ಕೆಲಸವನ್ನು ಮಾಡಿದ ಉದಾಹರಣೆಯೇ ನಮ್ಮ ಇಡೀ ಇತಿಹಾಸದಲ್ಲಿಲ್ಲ. ಎಲ್ಲವನ್ನ ಕೂಡ ಜನರಿಂದ ಸಂಗ್ರಹಿಸಿದ್ದನ್ನು ಮತ್ತೆ ಜನರಿಗೆ ಪರಿಪೂರ್ಣವಾಗಿ ವಿನಿಯೋಗ ಮಾಡುವಂತಹ ಒಂದು ಯೋಚನೆಯನ್ನು ಯಾವ ಕರಾವಳಿಯ ರಾಜ ಮಹಾರಾಜರುಗಳು ಮಾಡಿದ್ದರಾಯಿತು. ಕರಾವಳಿಯ ರಾಜ ಪರಂಪರೆಯ ಬಗ್ಗೆ
ನಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಒಂದು ಪಾಠವಾಗಿ ಇಲ್ಲಿಯ ತನಕ ಎಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಬಂದಿಲ್ಲ. ಪ್ರಾಯಶಃ ಈ ಒಂದು ಸಭೆಯ ಮೂಲಕ ಸಮಾನ ಮನಸ್ಕರು ಅಂತ ನಾವು ಯಾರಿದ್ದೇವೆ, ಈ ಭಾಗದಲ್ಲಿ ನಡೆದಂತಹ ದೊಡ್ಡ ಮಟ್ಟದ ಹೋರಾಟಗಳು, ಈ ಭಾಗದಲ್ಲಿ ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ಕೆಲಸಗಳು, ನಂಬರ್ 1 ಅತ್ಯಂತ ಕಡಿಮೆ ನೀರನ್ನು ಖರ್ಚು ಮಾಡಿ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಡುವಂತಹ ಒಂದು ಕೃಷಿ ಮಾದರಿ ವ್ಯವಸ್ಥೆ, ಜಗತ್ತಿಗೆ ಮಾದರಿಯಾಗಬಲ್ಲಂತಹ ಕೃಷಿ ಮಾದರಿ ವ್ಯವಸ್ಥೆಯನ್ನು ನಮ್ಮ ಕರಾವಳಿಯಿಂದ ನಾವೇನು ಕೊಟ್ಟಿದ್ದೇವೆ, ಆ ರೀತಿಯ ದೊಡ್ಡ ಮಟ್ಟದ ಸಣ್ಣ ಸಣ್ಣ ಅಂಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದರ ಮೂಲಕ, ಅದು ಪಠ್ಯ ಪುಸ್ತಕದ ಮೂಲಕ ಬಂದರೆ ಬಹಳ ಒಳ್ಳೆಯದು. ಆ ರೀತಿಯ ಚಿಂತನೆಗಳೇನಾದರೂ ಮುಂದಿನ ದಿವಸಗಳಲ್ಲಿ ನಡೆದರೆ ಈ ಭಾಗದಲ್ಲಿ ಆಳಿದಂತಹ ರಾಜರು ಮತ್ತು ರಾಣಿಯರ ಶ್ರೀಮಂತ ಧೀಮಂತ ನಡೆ ಮುಂದಿನ ಸಮಾಜಕ್ಕೆ ಅದು ಶಾಶ್ವತವಾಗಿರುವಂತಹ ಒಂದು ಸಂಪತ್ತಾಗಿ ಮೂಡಿ ಬರಬೇಕು ಅನ್ನುವಂತಹ ಆಶಯಗಳನ್ನು ಸಮಾನ ಮನಸ್ಕರೆಲ್ಲ ಸಲ್ಲಿಸಬೇಕಾದಲ್ಲಿ ಸಲ್ಲಿಸಿದ್ದೇ ಆದಲ್ಲಿ ಮುಂದಿನ ದಿವಸ ಪ್ರಾಯಶಃ ಜಾಗತಿಕ ಇತಿಹಾಸ, ಯಾವ ಬತೂತ ಅತ್ಯಂತ ಹೆಮ್ಮೆಯಿಂದ ಆತ ಮಾತನ್ನು ಮುಗಿಸ್ತಾನೆ. ಬತೂತ ತುಂಬ ಸುಂದರವಾಗಿ ಅವನ ಪ್ರವಾಸ ಕಥನವನ್ನು ಬರೀತಾನೆ. ನಾನು ಜಗತ್ತಿನ 8 ಭಾಗಗಳನ್ನು 8 ದಿಕ್ಕುಗಳನ್ನು ಸುತ್ತಾಡಿದ್ದೇನೆ. ಇದು ಬತೂತಾನ ಮಾತು, ನನ್ನ ಮಾತಲ್ಲ. ಬತೂತ ತುಂಬ ಸುಂದರವಾಗಿ ಹೇಳ್ತಾನೆ, ನಾನು ಜಗತ್ತಿನ 8 ಭಾಗಗಳಿಗೆ ಹೋಗಿದ್ದೇನೆ, ಆ 8 ಭಾಗಗಳನ್ನು ನಾನು ಸುತ್ತಾಡಿದ್ದೇನೆ, ಅನೇಕ ರಾಜಮನೆತನಗಳನ್ನು ನಾನು ನೋಡಿದ್ದೇನೆ. ಆದರೆ ಕರಾವಳಿಯಲ್ಲಿ ಜನಸಾಮಾನ್ಯರಿಗೋಸ್ಕರ ಬದುಕುವಂತಹ, ಕರಾವಳಿಯಲ್ಲಿ ಆತ ಹೇಳಿದ ಸದಾಶಿವಗಡದಿಂದ ಕೇರಳದವರೆಗೆ ಆತ ಸಂಚಾರ ಮಾಡಿದಂತಹ ಅಷ್ಟೂ ಕರಾವಳಿಯಲ್ಲಿ ಜನಸಾಮಾನ್ಯರಿಗೋಸ್ಕರ ಬದುಕುವಂತಹ ರಾಜಪರಂಪರೆಯನ್ನು ನಾನು ಬೇರೆಲ್ಲೂ ಕೂಡ ನೋಡುವುದಕ್ಕೆ ಸಾಧ್ಯವಾಗಿಲ್ಲ. ವಿಶ್ವದ ಬೇರೆ ಭಾಗಗಳಲ್ಲಿ ನೋಡಿಲ್ಲ, ಭಾರತದಲ್ಲಿ ನೋಡಿದ್ದೇನೆ. ಅದರಲ್ಲೂ ಕರಾವಳಿಯಲ್ಲಿ ತುಂಬ ಹೆಮ್ಮೆಯಿಂದ ನಾನಿದನ್ನು ಉಲ್ಲೇಖಿಸುತ್ತೇನೆ ಅಂತ ಒಬ್ಬ ಬತೂತ ಅನ್ನುವ ವಿದೇಶಿ ಪ್ರವಾಸಿಗನಿಗೆ ಕರಾವಳಿಯ ರಾಜವ್ಯವಸ್ಥೆ ಅಷ್ಟು ಆಪ್ಯಾಯಮಾನವಾಗಿತ್ತು ಅಂತಂದರೆ, ನಾವು ಕರಾವಳಿಯ ಜನತೆಯು ಕೂಡ ಈ ಬಗ್ಗೆ ಕೊಂಚ ಸಂಶೋಧನೆಯನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮ ರಾಜಪ್ರಭುತ್ವವನ್ನು ಆ ಕಾಲದಲ್ಲಿಯೇ ಪ್ರಜಾಪ್ರಭುತ್ವವನ್ನಾಗಿ ಬದಲಾವಣೆ ಮಾಡಿ, ಅನುಭವ ಮಂಟಪ ನಿರ್ಮಾಣವಾಗುವ ಮೊದಲೇ ಶ್ಯಾಡೋ ಅನುಭವ ಮಂಟಪವನ್ನು ಇಲ್ಲಿ ಕೊಡುವುದರ ಮೂಲಕ ಪ್ರಜಾಪ್ರಭುತ್ವ ಸಿದ್ಧಾಂತ ಭಾರತಕ್ಕೆ ಒಪ್ಪಿಗೆ ಸಂವಿಧಾನದ ಮೂಲಕ ಆಗುವ ಮೊದಲೇ ಪ್ರಜೆಗಳೇ ಪ್ರಭುಗಳೆಂಬುದನ್ನು ಇದಮಿತ್ತಂ ನಿರೂಪಣೆ ಮಾಡಿದಂತಹ ಆ ಎಲ್ಲ ರಾಜ ಮಹಾರಾಜರುಗಳು, ಮತ್ತೊಮ್ಮೆ ನಾನು ಅದೇ ಕಾಳಿದಾಸನ ಮಾತನ್ನೇ ಉಲ್ಲೇಖ ಮಾಡ್ತೇನೆ, ಆ ಎಲ್ಲ ರಾಜ ಮಹಾರಾಜರುಗಳು ಕೂಡ ಬದುಕಿದ್ದು ಸಮಾಜಕ್ಕೋಸ್ಕರ. ಕುತೋ ಧರ್ಮಕ್ರಿಯಾ ವಿಘ್ನಃ ಸತಾಂ ರಕ್ಷಿತರಿತ್ವಯಿ ತಮಸ್ತಪತಿ ಧರ್ಮಾಂಶವು ಕಥಂ ಆವಿರ್ಭವಿಷ್ಯತಿ ಅನ್ನುವ ಕಾಳಿದಾಸನ ಮಾತನ್ನೇ ಮತ್ತೆ ಮುಂದುವರಿಸಿಕೊಂಡು ಹೋಗ್ತಾ, ಆಕಾಶದಲ್ಲಿ ಸೂರ್ಯ ಬೆಳಗುತ್ತಿರುವಾಗ ಕತ್ತಲು ಮೂಡುವುದಕ್ಕೆ ಹೇಗೆ ಸಾಧ್ಯ? ಕರಾವಳಿಯನ್ನು 17-18 ಶತಮಾನಗಳ ಕಾಲ, 13 ಶತಮಾನಗಳ ನೇರ ಆಳ್ವಿಕೆಯಲ್ಲಿ ಯಾವೆಲ್ಲ ರಾಜರು ತಾವು ರಾಜರೆಂಬುದನ್ನು ಮರೆತು ತಾವು ಪ್ರಜೆಗಳಿಗೆ ಹಿತವನ್ನು ಕೊಡುವುದರಲ್ಲಿ ಚಂದ್ರನಂತೆ, ಕ್ಷಮಿಸುವುದರಲ್ಲಿ ಸಾಕ್ಷಾತ್ ಭೂಮಿ ತಾಯಿಯಂತೆ, ವೀರತನದ ಅವಕಾಶಗಳು ಎದುರಾದವಾಗ ಸಾಕ್ಷಾತ್ ಶಚೀಪತಿ ಇಂದ್ರನಂತೆ ಹೋರಾಡುವುದಕ್ಕೆ ತಾವು ಸಿದ್ಧರೆಂಬುದನ್ನು ಏನು ತೋರಿಸ್ಕೊಟ್ಟಿದ್ರಾಯ್ತೋ, ಆ ಎಲ್ಲ ರಾಜವಂಶಗಳಿಗೆ, ರಾಜ ಮನೆತನಗಳಿಗೆ ಇವತ್ತಿಗೂ ಕೂಡ ಅವರ ಪರಂಪರೆ ಏನಿದೆ, ಅವರ ಹಿಂದಿನವರಿಗೆಲ್ಲರಿಗೂ ಕೂಡ ನಾವು ಕಾರ್ತಜ್ಞ ಕುಸುಮಾಂಜಲಿಗಳನ್ನು ಸಲ್ಲಿಸುವುದರ ಮೂಲಕ ಈ ಭಾಗ ಸಿಂಧ್ ಪ್ರಾಂತದಲ್ಲಿ ದೇಶಭ್ರಷ್ಟರಾದಂತೆ, ಕಾಶ್ಮೀರದ ಪಂಡಿತರು ತಮ್ಮ ಮನೆ ಮಠಗಳನ್ನೆಲ್ಲ ಕಳೆದುಕೊಳ್ಳುವಂತೆ, ರಾಜಸ್ಥಾನದ ರಾಜಪರಂಪರೆಯ ಜನ ಕೊನೆಗೊಂದು ದಿವಸ ತಮ್ಮ ಮನೆ ಮಠವನ್ನು ಕಳೆದು ಕಾಡು ಪಾಲಾದಂತೆ, ಛತ್ರಪತಿ ಶಿವಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯದಲ್ಲಿ ಸೇನಾಪತಿಗಳಾಗಿದ್ದಂತಹ ಜನ ವಿದೇಶಿ ಆಕ್ರಮಣಕ್ಕೆ ತುತ್ತಾಗಿ ರಾಮೋಶಿಗಳೆಂಬ ಗುಡ್ಡಗಾಡು ಜನರಾಗಿ ಬ್ರಿಟಿಷರ ಕಡೆಯಿಂದ ಇವರೆಲ್ಲ ದರೋಡೆಕೋರರು ಅಂತ ಹೇಳಿಸಿಕೊಳ್ಳುವಂತಹ ಪರಿಸ್ಥಿತಿಯನ್ನ ಕರಾವಳಿಯ ಜನರು ಅನುಭವಿಸಿಲ್ಲ. ಯಾಕೆ ಅಂತಂದರೆ ಈ ಭಾಗವನ್ನು ಪ್ರಜೆಗಳ ಹಿತದ ದೃಷ್ಟಿಯಿಂದ ಆಳ್ತಾ ಇದ್ದಂತಹ ನಮ್ಮ ರಾಜಮನೆತನದ ಕಾರಣದಿಂದಲಾಗಿ ಮಾತ್ರ ನಾವು ಇತಿಹಾಸದಲ್ಲಿ ಕಳ್ಳರು ಅಂತ ಕರೆಸಿಕೊಳ್ಳಿಲ್ಲ, ಸುಳ್ಳರು ಅಂತ ಕರೆಸಿಕೊಳ್ಳಿಲ್ಲ, ನಮ್ಮ ಮೇಲೆ ದೊಡ್ಡ ಮಟ್ಟದ ಆಕ್ರಮಣಗಳು ಕೂಡ ಆಗಿಲ್ಲ. ನಾವು ನಾವಾಗಿಯೇ ಇರುವುದಕ್ಕೆ, ಆದರ್ಶನಾಗಿಯೇ ಇರುವುದಕ್ಕೆ, ನಾವೆಲ್ಲ ನಾವಾಗಿಯೇ ಇರುವುದಕ್ಕೆ, ತಮ್ಮ ಪ್ರತಿ ದಿನವನ್ನ ಕೂಡ ಸಮಾಜೋಪಕಾರಿಯಾಗಿ ಕಾರ್ಯನಿರ್ವಹಿಸಿದಂತಹ ಆ ಕರಾವಳಿಯನ್ನ ಆಳಿದ
ಕಾರವಾರದಿಂದ ಆರಂಭ ಮಾಡಿ ಮಂಜೇಶ್ವರ ನೀಲೇಶ್ವರದವರೆಗೆ ಆಳಿದಂತಹ ಎಲ್ಲ ರಾಜಮನೆತನಗಳ ಸರ್ವಶ್ರೇಷ್ಠ ಧರ್ಮಿಷ್ಠ ರಾಜ ಮಹಾರಾಜರುಗಳೇ ಕಾರಣ. ಅವರೆಲ್ಲರ ಸ್ಮೃತಿಗೆ ನನ್ನ ಮಾತನ್ನ ಸಮರ್ಪಣೆ ಮಾಡ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ಕೃಷ್ಣಂ ವಂದೇ ಜಗದ್ಗುರುಂ. ವಿಶೇಷ ರೀತಿಯಿಂದ ಪಣಿಯಾಡಿಯ ಹೊರೆಕಾಣಿಕೆ ಸಮರ್ಪಿತವಾಗಿದೆ. ಈ ಹಿಂದಿನ ಪರ್ಯಾಯದಲ್ಲಿ ಕೂಡ ನಾನು ಆಗಾಗ ಹೇಳ್ತಾ ಇದ್ದೆ, ಈ ಹಿಂದಿನ ಪರ್ಯಾಯದಲ್ಲಿ ಕೂಡ ಪಣಿಯಾಡಿಯಿಂದ ವಿಜೃಂಭಣೆಯಿಂದ ಹೊರೆಕಾಣಿಕೆ ಬಂದಿದೆ. ಈ ಸಲ ಕೂಡ ಅದೇ ರೀತಿ ಆಗಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಪಟ್ಟಲ್ಲಿ ದೇವರ ಅನುಗ್ರಹದಿಂದ ಒಳ್ಳೆ ಅಭೂತಪೂರ್ವವಾಗಿ ವಿಶೇಷ ರೀತಿಯಲ್ಲಿ ವೈಭವದಿಂದ ಒಂದು ಹೊರೆಕಾಣಿಕೆ ಸಮರ್ಪಿತವಾಗಿದೆ. ಈ ಕೈಂಕರ್ಯದಲ್ಲಿ ಭಾಗಿಯಾದ ಎಲ್ಲ ಭಗವದ್ ಭಕ್ತರಿಗೂ ಕೂಡ, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ವಿಶೇಷ ರೀತಿಯ ಧನ್ಯವಾದಗಳನ್ನು ಶ್ರೀಮಠದ ಪರವಾಗಿ ಹಾಗೆ ಸ್ವಾಗತ ಸಮಿತಿಯ ಪರವಾಗಿ ಅರ್ಪಿಸುತ್ತಾ, ಇದೇ ರೀತಿ ಶ್ರೀಶೈಲವರು ಹೇಳಿದಾಗೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ, ನೀವೇ ಒಂದು ಕಾಣಿಕೆ ಅರ್ಪಣೆ ಮಾಡಿದ ಹಾಗೆ. ಅದರಿಂದ ನೀವೆಲ್ಲರೂ ಕೂಡ ಈ ಪರ್ಯಾಯದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಶ್ರೀಕೃಷ್ಣನ ಅನುಗ್ರಹವನ್ನು ವಿಶೇಷವಾಗಿ ಪಡಿಬೇಕು. 18ನೇ ತಾರೀಕಿಗೆ ತಪ್ಪದೆ ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ಳುತ್ತಾ ನಮ್ಮ ಈ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಇಂದು ದೇವರಿಗೆ ಒಳ್ಳೇದು ಮಾಡಲಿಕ್ಕೆ ಮತ್ತೊಮ್ಮೆ ಹರಿಸುತ್ತಾ ಶ್ರೀಕೃಷ್ಣ ಅರ್ಪಣೆ. ಧರ್ಮಣ್ಣ ವಲಯದಿಂದ ಹಸಿರು ಹೊರೆಕಾಣಿಕೆ ಸಮರ್ಪಣೆ ಮಾಡಿದ ಪ್ರಮುಖರಲ್ಲಿ ಸೂರ್ಯಕಾಂತ್ ಶೆಟ್ಟಿ ಅವರು, ಶರತ್ ಹೆಗಡೆ ಬೆಳ್ಮಣ್ಣ, ದೇವೇಂದ್ರ ಶೆಟ್ಟಿ ಅವರು ಸ್ವಾಮೀಜಿಯವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಪಣಿಯಾಡಿಯಿಂದ ಸುಮಾರು 7 ಲಕ್ಷಕ್ಕೂ ಅಧಿಕ ಮೌಲ್ಯದ ಹೊರೆಕಾಣಿಕೆ ಸಮರ್ಪಿತವಾಗಿದೆ. ವಿಶೇಷವಾಗಿ ಕನ್ಯಾ ದೇವಸ್ಥಾನದ
ಕೌಂಟ್ರಲ್ಲಿ ನಿಮಗೆ ಮಂತ್ರಾಕ್ಷತೆ ಮತ್ತು ಇದನ್ನು ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಪಡ್ಕೊಳ್ಬೇಕಾಗಿ ಆಡಳಿತ ಮಂಡಳಿ ಪರವಾಗಿ ಕೇಳ್ಕೊಳ್ತೇವೆ. ಹಾಯ್ ಅನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ ದಿಕ್ಕುಟ 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 ತರಿ ರಕ್ಷಕ ಉದಗಿ ದಕ್ಷಿಣ ತಗದೋ ತೋಟಗದ ತೋಟಗದ ತೆರಿದೆ ಮೂಷಿಕ ವಾಹನ ಮೋದಕ ಕಸ ಚಾಮರ ಕರ್ಣ ವಿಲಂಬಿತ ಸೂತ್ರ ಪಾವನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ ನಮಸ್ತೆ ನಮಸ್ತೆ. ಶ್ರೀಕೃಷ್ಣನ ಬಗ್ಗೆ ಅದೆಷ್ಟು ನಾವು ತಿಳಿದುಕೊಂಡರೂ ಸಾಕಾಗದ ಸಂಪತ್ತು. ಅವನ ಲೀಲೆಗಳನ್ನು ಕಂಡು ಕೇಳದವರಿಲ್ಲ. ಪ್ರಸ್ತುತ ನಾವೆಲ್ಲರೂ ಈಗ ಈ ಪರ್ಯಾಯೋತ್ಸವದ ಹಬ್ಬಕ್ಕಾಗಿ ಕಾಯ್ತಾ ಇದ್ದೇವೆ. ಇನ್ನೊಂದು 2-3 ದಿನಗಳಲ್ಲಿ ನಮ್ಮ ಪುತ್ತಿಗೆ ಸ್ವಾಮಿಗಳು ಪರ್ಯಾಯವನ್ನು ಏರ್ಲಿಕ್ಕಿದ್ದಾರೆ. ಇಂತಹ ಒಂದು ಉಡುಪಿ ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವಂಥದ್ದು ಕೃಷ್ಣ. ಹಾಗೆ ಚಿಂತನೆಗೆ ಬರುವಂಥದ್ದು ಶ್ರೀಕೃಷ್ಣ. ಪೊಡವಿಗೊಡೆಯನಾದ ಶ್ರೀಕೃಷ್ಣನಿರುವ ಈ ಉಡುಪಿಯಲ್ಲಿ ಈಗ ಈ ಕಲಾವಿದೆ ಶ್ರೀಕೃಷ್ಣನ ಬಾಲ್ಯವನ್ನು ತಿಳಿಸುವಂತಹ ಒಂದು ನೃತ್ಯವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಯಶೋದೆಯು ಶ್ರೀಕೃಷ್ಣನ ಬರುವಿಕೆಗಾಗಿ ಕಾಯುತ್ತಾ ಇರುವಾಗ ಅವಳ ಮನದಲ್ಲಿ ಹಿಂದೆ ನಡೆದ ಕೃಷ್ಣನ ಲೀಲೆಗಳು ಒಂದೊಂದಾಗಿ ಕಣ್ಣ ಮುಂದೆ ಬರುತ್ತದೆ. ಹಾಗೆ ಪೂತನಿಯ ಸಂಹಾರ, ಕದ್ದು ಬೆಣ್ಣೆ ತಿನ್ನುವ ಮುದ್ದು ಕೃಷ್ಣ, ಯಶೋದೆ ಬೆಣ್ಣೆ ಕದ್ದನೆಂದು ಬೈದಾಗ ಗೋಪಿಯರ ಮನೆಗೆ ಹೋಗಿ ಅಲ್ಲಿಯ ಬೆಣ್ಣೆ ಮೊಸರುಗಳನ್ನೆಲ್ಲ ಹಾಳು ಮಾಡಿದ ತುಂಟ ಕೃಷ್ಣ, ಗೋಪಾಲರ ಜೊತೆಗೂಡಿ ಆಡಿದಾಗ ಹಾಗೆಯೇ ಕಾಳಿಂಗ ಸರ್ಪದ ಮೇಲೆ ನಾಟ್ಯವಾಡಿದ ಕಾಳಿಂಗ ಮರ್ದನ ಕೃಷ್ಣ, ಮಣ್ಣನ್ನು ತಿನ್ನುತ್ತಿರುವ ಕೃಷ್ಣನಿಗೆ ಬೆದರಿದಾಗ ಬಾಯಲ್ಲೇ 3 ಲೋಕವ ತೋರಿದ ಶ್ರೀಕೃಷ್ಣ. ಹೀಗೆ ಕೃಷ್ಣನ ಬಗ್ಗೆ ಹೇಳುತ್ತಾ ಹೋದರೆ ಅದು ಮುಗಿಯದ ಕತೆ. ಈ ಒಂದು ಕೃಷ್ಣನ ಒಂದು ಲೀಲೆಗಳನ್ನು ಒಂದು ನೃತ್ಯದ ರೂಪದಲ್ಲಿ ಕುಮಾರಿ ವೈಷ್ಣವಿ ತೋರಿಸಲಿಕ್ಕಿದ್ದಾರೆ.
ನೀ ಬರ ಸಮಯಮಿದಲ್ಲವೋ ನೀಲ ಮೇಘ ಬನ್ನ ನೀ ಬರ ಸಮಯಮಿದಲ್ಲವೋ ಸಕತೋಂ ತಿಕ್ಕತೋಂ ದೇವಕಿ ನಂದನ ಥಳಂ ಕುತೋಂ ಥಳಂ ಕುತೋಂ ಥಳಂ ಕುತ ಧೀ ತಕ್ಕ ನ ಕಜಂ ಧೀ ತಕ್ಕ ನ ಕಜಂ ನ ಕಜಂ ತ ಧೀ ಮಿ ತ ತತ್ ಧೀ ತಕ್ಕಣ್ಣ ಕಜ್ಜಂ ಧೀ ತಕ್ಕಣ್ಣ ಕಜ್ಜಂ ನಕ್ಕಜ್ಜಂ ತತ್ಥಿ ಮಿ ತತ್ಥಿ ತಕ್ಕಣ್ಣ ಕಜ್ಜಂ ಧೀ ತಕ್ಕಣ್ಣ ಕಜ್ಜಂ ನಕ್ಕಜ್ಜಂ ತತ್ಥಿ ಮಿ ತಕ್ಕಥಿ ತಕ್ಕಣ್ಣ ಕಜ್ಜಂ ಧೀ ತಕ್ಕಣ್ಣ ಕಜ್ಜಂ ನಕ್ಕಜ್ಜಂ ತತ್ಥಿ ಮಿ ತತ್ಥಿ ತಕ್ಕಣ್ಣ ಕಜ್ಜಂ ತಕ್ಕಥಿ ತಕ್ಕಣ್ಣ ಕಜ್ಜಂ ತೈ ತಕ್ಕಜ್ಜಂ ತರಿತಾ ತಕ್ಕಣ್ಣಂ ತರಿತೈ ತತ್ತ ಜಂ ತರಿತಾ ತತ್ತಹತ್ತಣ್ಣಂ ತರಿತೈ ತಕ್ಕಜಂ ತಕ್ಕರಂ ತಕ್ಕಣ್ಣಂ ತಕ್ಕಥಿ ತಕ್ಕಜ್ಜಂ ತಕ್ಕರಂ ತಕ್ಕಣ್ಣಂ ತಕ್ಕತ್ತಿ ತಕ್ಕರ್ದಿ ತಕ್ಕಣ್ಣ ಕಜ್ಜಣ್ಣು ಧೀ ಕಿಡದಕ ದರಿಗಿಡದು ತಕ್ಕರ್ದಿ ತಕ್ಕಣ್ಣ ಕಜ್ಜಣ್ಣು ಧೀ ಕಿಡದಕ ದರಿಗಿಡದು ತತ್ತರ್ದಿ ತಕ್ಕಣ್ಣ ಕಜ್ಜಣ್ಣು ಧೀ ಕಿಡದಕ ದರಿಗಿಡದು ನೀ ಬರ ಸಮಯವಿದಲ್ಲವೋ ನೀಲ ಮೇಘ ಬನ್ನ ನೀ ಬರ ಸಮಯವಿದಲ್ಲವೋ ನೀಲ ಮೇಘ ಬನ್ನ ನೀ ಬರ ಸಮಯವಿದಲ್ಲವೋ ನೀಲ ಮೇಘ ಬನ್ನ ನೀರ್ ಬರ ಸಮಯಮಿದಲ್ಲವೋ ನೀಲ ಮೇಘ ವರ್ಣ ನಿನ್ನೈந்து நினைந்து எந்தென்பனம் வாடி வருகுதே மோடி செய்யாது நீ பர ಸಮಯಮಿದಲ್ಲವೋ ಥಳಂ ಕುತಕ್ಕತ್ತಿ ಕುತಕ್ಕತ್ತ ತಿಂಡಿನತ್ತು ತತ್ತಿ ತಕ್ಕಣ್ಣ ಕಜ್ಜಂ ತರ್ರಿಕಿಟ್ಟ ತಕ್ಕತ ಹಿತ್ತ ತತ್ತಿತ್ತ ತಕ್ಕ ತಿನ್ನತ್ತೋಂ ತಕ್ಕತ್ತಿ ತಕ್ಕಣ್ಣ ಕಜ್ಜಂ ತರ್ರಿಕಿಟ್ಟ ತಕ್ಕತೈ ಹಿತ್ತೈ ತತ್ತಿತ್ತೈ ತಕ್ಕ ತಿನ್ನತ್ತೋಂ ತತ್ತಿ ತಕ್ಕಣ್ಣ ಕಜ್ಜಂ ತರ್ರಿಕಿಟ್ಟ ತಕ್ಕತಿ ತಕ್ಕಣ್ಣ ಕಜ್ಜಂ ತರ್ರಿಕಿಟ್ಟ ತಕ್ಕತಿ ತಕ್ಕಣ್ಣಕ ತಕ್ಕತಿ ತಕ್ಕಣ್ಣಕ ತಕ್ಕಣ್ಣಕದಿ ತಕ್ಕಣ್ಣಕ ರಕಣ್ಣಕ ತಕ್ಕ ದಿಕ್ಕು ಕಿಡದಗ ದರಿಗಿಡದೋಂ 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 ರಕ್ಕ ದಿಕ್ಕು ಕಿಡದಗ ದರಿಗಿಡದೋಂ ತಕ್ಕ ದಿಕ್ಕು ಕಿಡದಗ ದರಿಗಿಡದೋಂ ತಕ್ಕ ದಿಕ್ಕು ಕಿಡದಗ ದರಿಗಿಡದೋಂ நினைந்து நினைந்து எந்த மனம் வாடி வருகுதே மோடி செய்ய
காட்சியளித்து மகிழ்ந்தவனே நடந்து வாயனே யசோதை மனம் பதற 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 காட்சியளித்து மகிழ்ந்தவனே கண்ணே கனியமுதே உன்னை காண கண்கள் ஓடி சானி நீத பமக மக மாகரே சசா கம்மப்ப கம்மப்ப நித நிரிச சானி சகமப்ப மக மக பமக மக மப்ப நிரி நித பத மகரே சக மப்ப நித மப்ப நிச மப்ப நிசக பமக மக சானித நித பமக மக மானே மரதகமே யாதவர்க்கு நல்வரங்கள் அருள் ஆதரித்தோனே பூதனை ராட்சசியே உசிரடைந்த காளிய கர்வம் போக்கிஷிரம் தன்னில் நடம் புரிந்து கோபியர்கள் மனம் மகிழ்ந்து பதம் பணிந்து நந்த நந்த கோபபால என்றடைந்து நீ பரசமயமிதல்லவோ நீலமேக வண்ணானி வர சமயமிதல்லவோ மனம் மீறங்காதோ மாதவ மதன சுகுமாரனே 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 சமகம பமக பகாக நீரவ மக மகாக சானிரவ மக மகாக ரீசனிரவ மக மகாக மாகரிசனிரவ மா கம பனி நி ம பனி சாச பனி சகாக சா பாமக பா சானித சா பாமக கம பப்ப ம பனி நி பனி ச கம ப ம பனி பனி ச கம ப ம பனி பனி ச பாமக பாமக மக சானி நிரவ பாமக மக சானித சானி நிரவ பமக மக சகம பம பாமக நிசதி நித மக மக சகம பனி மனம் வீரங்காதோ மாதவ மதன சுகுமாரனே மனம் வீரಗಾದೋ ಮಾಧವ ಮಾಧವ ಭರತನಾಟ್ಯ ನಾಟ್ಯದ ದೇವರಾದ ಶಿವನು ಮಾಡುವ ನೃತ್ಯವೇ ತಾಂಡವ ನೃತ್ಯ. ಶಿವನು ಸಂತೋಷದಲ್ಲಿ, ಕೋಪದಲ್ಲಿ, ದುಃಖದಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡುವ ವಿಧ ವಿಧವಾದ ತಾಂಡವ ನೃತ್ಯಗಳಿವೆ. ಆನಂದ ತಾಂಡವ, ತ್ರಿಪುರ ತಾಂಡವ, ಸಂಧ್ಯಾ ತಾಂಡವ, ಸಂಹಾರ ತಾಂಡವ, ಕಲಿಕಾ ತಾಂಡವ, ಉಮಾ ತಾಂಡವ ಹೀಗೆ. ಈಗ ಪ್ರಸ್ತುತ ಕಲಾವಿದೆ ಆನಂದ ತಾಂಡವವನ್ನು ತ್ರಿಪುರಾಸರನ ಸಂಹಾರ ಮಾಡಿ ಶಿವನು ರೌದ್ರ ರೂಪದಲ್ಲಿರುವಾಗ ಅವನ ಕೋಪ ತಣಿಸಲು ಉಮಾದೇವಿಯ ಲಾಸ್ಯ ನಾಟ್ಯವನ್ನು ಮಾಡಿ
ಶಿವನ ಕೋಪವನ್ನು ಕಡಿಮೆ ಮಾಡಿದಾಗ ಆನಂದಮಯನಾಗಿ ಸಂತೋಷದಿಂದ ಮಾಡುವ ನೃತ್ಯವೇ ಆನಂದ ತಾಂಡವ. ಈ ಮುಸ್ಸಂಜೆಯ ಸಮಯದಲ್ಲಿ ತಂಪಾದ ಗಾಳಿ ಬೀಸುವ ಈ ಹೊತ್ತಿನಲ್ಲಿ ಈ ಕಲಾವಿದೆಯು ಆನಂದ ತಾಂಡವದ ಚಿಕ್ಕ ತುಣುಕನ್ನು ನಿಮ್ಮ ಮುಂದೆ ಮಾಡಲಿದ್ದಾಳೆ. ವೇದಿಕೆ ಅವಳಿಗಾಗಿ. कलाभ्यां चूडालङ्कृतशशिकलाभ्यां निजतपः फलाभ्यां भक्तेषु प्रकटितफलाभ्यां भवतु मे शिवाभ्याम् अस्तोकत्रिभुवन शिवाभ्यां हृदि पुनर्भवाभ्याम् आनन्दस्फुरदनुभवाभ्यां नतिर्इयं 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 कलाभ्यां चूडालङ्कृतशशिकलाभ्यां निजतपः फलाभ्यां भक्तेषु प्रकटितफलाभ्यां भवतु मे कलाभ्यां चूडालङ्कृतशशिकलाभ्यां निजतपः फलाभ्यां भक्तेषु प्रकटितफलाभ्यां भवतु मे निरिधरि मनिध मदगद मदिनद शिवाभ्याम् अस्तोकत्रिभुवन शिवाभ्यां हृदि पुनः भवाभ्याम् आनन्दस्फुरदनुभवाभ्यां नतिर्इयं शिवाभ्याम् अस्तोकत्रिभुवन शिवाभ्यां हृदि पुनः भवाभ्याम् आनन्दस्फुरदनुभवाभ्यां नतिर्इयं संध्या धर्म दिनात्ययः जुं तच्जुं तरितन जुं तच्जुं तरितन जुं तजं कडदगडदं तजं तदिक्कडदगडदं तजं तक्कदिक्कडदगडदं हरिकराघात प्रभूतानकद्वानः तद्दित्तुं नं तद्दित्तुं नं तद्दित्तुं नं तद्दित्तुं नं तद्दित्तुं तद्दित्तुं नं तद्दित्तुं नं तद्दित्तुं नं तद्दित्तुं नं वारिदगर्जितं तरितां तरि कुटन कुचनु कुतक तरितां तरि कुटन कुचनु तरितां तरि कुत दिंगिन्न तुम 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 दिवि
विशदा दृष्टिच्छटा चञ्चला भक्तानां परितोषबाष्पविकतिर्वृष्टिर्मयूरी शिवा यस्मिन् उज्ज्वलताण्डवं विजयते तं नीलकण्ठं भजे भक्तानां परितोषबाष्पविकतिर्वृष्टिर्मयूरी शिवा मुनिमनः प्रत्यक्षचिन्तये मायासृष्टजगत्त्रयाय सकलाम्नायाय सञ्चारिणे सायं ताण्डवसम्भ्रमाय जटिने सेयं नतिशम्भवे 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 सायं ताण्डवसम्भ्रमाय जटिने सेयं नतिशम्भवे. ಸುಮಾರು 30 ನಿಮಿಷಗಳ ಕಾಲ ಕಲಾರಸಿಕರನ್ನು ರಂಜಿಸಿದ ಕುಮಾರಿ ವೈಷ್ಣವಿ ಆರ್ ಭಟ್ ಅವರಿಗೆ ಪುತ್ತಿಗೆ ಪರ್ಯಾಯೋತ್ಸವ ಸಮಿತಿಯ ಪರವಾಗಿ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕಿನ AGM ರಾಜಗೋಪಾಲ್ ಅವರು. ಇವರಿಗೆ ಸ್ವಾಗತ ಸಮಿತಿಯ ಪರವಾಗಿ ಕೃತಜ್ಞತೆಗಳು. ಅವರು ಇದನ್ನು ಶ್ರೀಕೃಷ್ಣನ ಸೇವೆ ಎಂದು ಒಪ್ಪಿಸಿರುತ್ತಾರೆ. ಹಾಗೆ AB ಕುಂಜಾರ್ ಗೋವರ್ಧನಗಿರಿ ಬೆಂಗಳೂರು ಇವರು ವೇದಿಕೆಯ ಮೇಲೆ ಬಂದು ವೈಷ್ಣವಿ ಅವರಿಗೆ ಸ್ಮರಣಿಕೆ ಅನುಗ್ರಹ ಪತ್ರ ಮತ್ತು ಪ್ರಸಾದವನ್ನು ನೀಡಬೇಕೆಂದು ಪ್ರಾರ್ಥಿಸಿ. ಹಾಯ್ ಅನು ಅಕ್ಕ, ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರಬೇಕು. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ
ಆದರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ. ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇನಗರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮೊದಲು ವಿಷಯ ಆದಪ್ಪು ನೆಲ ಕ್ಯೂರಿಯಾಸಿಟಿ ಕಾತೊಂದುಲ್ಲೆ ಟ್ರೈಲರ್ ದು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲಿ ಬರ್ಲೆ ಜ್ಯೂಸ್ ಬರ್ಲೆ ಬರ್ಲೆಗ ಸಂಜೆ ಬರ್ಯಾರಿ ಏ ಯಾನ್ ಮದ್ವೆ ಮರಿ ಒಂಚೂರು ಮರ್ಯಾದೆ ಕೊರ್ಲಿ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಹಾಕಿ ಬಾರಿ ಜಾಗ್ರತೆ ಆಡ್ ಬರ ಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದಾಡತ್ತ ನಮ್ಮಂಚೂರು ಪಾಡ್ದ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರು ಏ ದೊಡ್ಡ ಪಾಡ್ಲೆತ್ತ ಪಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಾಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲೆ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ दादा ಅವು ಏಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಹೋಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೊಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ
ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಈ ಸಂಸ್ಥೆಯ ನಿರ್ದೇಶಕರು ವಿದ್ವಾನ್ ಸುಧೀರ್ ರಾವ್ ಕೊಡಬೂರು. ಇವರು ಕೊಡವೂರಿನವರು. ಕೊಡಬೂರು ದೇವಸ್ಥಾನದ ಹತ್ತಿರವೇ ಅವರ ಮನೆ. ಅವರ ತಂದೆ ಕೆ ಕೃಷ್ಣಮೂರ್ತಿ ರಾವ್, ತಾಯಿ ಪ್ರೇಮರಾವ್ ದಂಪತಿಗಳ ಸುಪುತ್ರರಾಗಿದ್ದಾರೆ. ವಿದ್ವಾನ್ ಸುಧೀರ್ ರಾವ್ರವರು ನೃತ್ಯ, ನಾಟಕ, ಹರಿಕತೆ, ಸಂಗೀತ, ಯಕ್ಷಗಾನ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿದ್ದಾರೆ. ಅವರು 8ನೇ ವಯಸ್ಸಿನಲ್ಲಿ ತನ್ನ ಅಜ್ಜ ಕಿನ್ನುಮುಲ್ಕಿ ಅನಂತ ಪದ್ಮನಾಭಾಚಾರ್ಯ ಅಂತ ಇವರ ಹರಿಕತೆಯ ಶಿಷ್ಯನಾಗಿ ಅನೇಕ ಹರಿಕತೆಗಳನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಬಾಲ್ಯದಲ್ಲೇ ಹರಿದಾಸರಾಗಿದ್ದರು. ಆಮೇಲೆ ಕೊಡವೂರು ಶ್ರೀ ಶಂಕರನಾರಾಯಣ ನಾಟಕ ಮಂಡಳಿಯ ನಾಟಕ ಕಲಾವಿದನಾಗಿ, ಬಾಲ ಕಲಾವಿದನಾಗಿ ಸೇರ್ಪಡೆಗೊಂಡು ನಾಯಕನ ಪಾತ್ರ ನಿರ್ವಹಿಸುವಲ್ಲಿಯವರೆಗೆ ಸುಮಾರು 400 ಅದಕ್ಕಿಂತಲೂ ಜಾಸ್ತಿ ಪೌರಾಣಿಕ ನಾಟಕಗಳಲ್ಲಿ ಭಾಗವಹಿಸಿದ ನಾಟಕ ಕಲಾವಿದರು ಕೂಡ ಆಗಿದ್ದಾರೆ. ಸಂಗೀತ ಕಲಾವಿದರಾಗಿ ದೇಶಾದ್ಯಂತ ಸುಮಾರು 450ಕ್ಕೂ ಹೆಚ್ಚು ಭಕ್ತಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುವ ಸಂಗೀತ ಕಲಾವಿದರಾಗಿದ್ದಾರೆ. ಅವರ 10ನೇ ವಯಸ್ಸಿನಲ್ಲಿ ಯಕ್ಷಗಾನದ ನೃತ್ಯಾಭ್ಯಾಸವನ್ನು ಆರಂಭಿಸಿ ಒಳ್ಳೆಯ ಯಕ್ಷಗಾನದ ಸ್ತ್ರೀವೇಷ ಮತ್ತು ಪುಂಡು ವೇಷಧಾರಿಯಾಗಿ ಹವ್ಯಾಸಿ ತಂಡಗಳಲ್ಲಿ ಗುರುತಿಸಿಕೊಂಡಿದ್ದಂತಹ ಕಲಾವಿದ ತನ್ನ 14ನೇ ವಯಸ್ಸಿನಿಂದ ಯಕ್ಷಗಾನದ ಭಾಗವತಿಕೆಯನ್ನು ಆರಂಭಿಸಿ 17ನೇ ವಯಸ್ಸಿನಿಂದ ಕಡಲತಡಿಯ ಭಾರ್ಗವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಶಿಷ್ಯನಾಗಿ ಅವರ ವ್ಯವಸಾಯಿ ತಂಡ ಯಕ್ಷರಂಗದ ಪ್ರಧಾನ ಭಾಗವತರಾಗಿ ದೇಶಾದ್ಯಂತ 400ಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ತಂಡದ ಭಾಗವಾಗಿ ಇಂಗ್ಲೆಂಡ್, ಬ್ರೆಜಿಲ್, ಸ್ಕಾಟ್ಲೆಂಡ್, ಜರ್ಮನಿ, ಪೆರು, ದುಬೈ ಮುಂತಾದ ಹಲವಾರು ದೇಶಗಳಲ್ಲಿ 100ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನೀಡಿದವರಿದ್ದಾರೆ. ಹಾಗೂ ಅಧಿಕ ಕಾರ್ಯಕ್ರಮಗಳಲ್ಲಿ ಭಾಗವತರಾಗಿ ಗುರುತಿಸಿಕೊಂಡಿದ್ದಾರೆ. ಭರತನಾಟ್ಯದ ಕಲಾವಿದರಾಗಿ, ಗುರುವಾಗಿ ತನ್ನ 17ನೇ ವಯಸ್ಸಿನಿಂದ ಇಂದಿನವರೆಗೆ ತನ್ನ ನೃತ್ಯ ಸಂಸ್ಥೆ ಕೊಡವೂರು ನೃತ್ಯ ನಿಕೇತನ ಎನ್ನುವ ಈ ಸಂಸ್ಥೆಯ ನಿರ್ದೇಶಕರಾಗಿ ನೃತ್ಯ ತರಗತಿಗಳನ್ನು ನಡೆಸುತ್ತಾ ಸುಮಾರು 34 ವರ್ಷದ ಸುದೀರ್ಘ ಪಯಣದಲ್ಲಿ ಸಹಸ್ರಾರು ನೃತ್ಯಾಸಕ್ತ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡುತ್ತಾ ಅದೆಷ್ಟೋ ನೃತ್ಯ ವಿದ್ವನ್ಮಣಿಗಳನ್ನು ಈ ನೃತ್ಯ ಲೋಕಕ್ಕೆ ನೀಡಿದವರಿದ್ದಾರೆ. ತಮ್ಮ ತಂಡದ ಮುಖಾಂತರ ದೇಶ ವಿದೇಶಗಳಲ್ಲಿ ಇದುವರೆಗೆ 4000ಕ್ಕೂ ಅಧಿಕ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿ ಅಪಾರ ನೃತ್ಯಾಭಿಮಾನಿಗಳನ್ನು ಹೊಂದಿದ್ದಾರೆ. ಇವರ ತಂಡದಿಂದ ಪ್ರದರ್ಶಿಸಲ್ಪಡುತ್ತಿರುವಂತಹ ಸಮೂಹ ನೃತ್ಯಗಳು ನೃತ್ಯ ರೂಪಕಗಳಾದ ಭಸ್ಮಾಸುರ ಮೋಹಿನಿ, ಪಂಚವಟಿ, ಶ್ರೀಕೃಷ್ಣಂ ವಂದೇ ಜಗದ್ಗುರುಂ, ಮಳೆ ಬಂತು ಮಳೆ, ಶಬರಿ, ನಾರಸಿಂಹ ಮತ್ತು ರವೀಂದ್ರನಾಥ್ ಟಾಗೋರ್ ವಿರಚಿತ ನೃತ್ಯ ನಾಟಕ ಚಿತ್ರ ಈ ದೇಶಾದ್ಯಂತ ಪ್ರತಿಷ್ಠಿತ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಪ್ರದರ್ಶಿಸಲ್ಪಟ್ಟಿದೆ. ಇವರು 10 ಹಲವು ರಂಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶರಣಿ ನೃತ್ಯ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಸುಮಾರು 300ಕ್ಕೂ ಅಧಿಕ ಏಕವ್ಯಕ್ತಿ ನೃತ್ಯದ ಪ್ರದರ್ಶನದ ಕಲಾವಿದರಿಗೆ ವೇದಿಕೆಯನ್ನು ನೀಡಿದ್ದಾರೆ. ಸುಮಾರು 60ಕ್ಕೂ ಅಧಿಕ ಗುಂಪುಗಳ ನೃತ್ಯ ಪ್ರದರ್ಶನಗಳಿಗೆ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಅಖಿಲ ಕರ್ನಾಟಕ ನೃತ್ಯ ಕಲಾವಿದರ ನೃತ್ಯ ಸಮ್ಮೇಳನ ಮೊನ್ನೆಯಷ್ಟೇ ನಡೆಯಿತು. ಇದನ್ನು ಏರ್ಪಡಿಸಿದಾಗ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಿಂದೆ ವಿಶ್ವರೂಪ ಎನ್ನುವ 10 ದಿವಸಗಳ ರಾಷ್ಟ್ರೀಯ ನೃತ್ಯೋತ್ಸವವನ್ನು ಸಂಯೋಜಿಸಿ ತಾನೊಬ್ಬ ಉತ್ತಮ ಕಲಾ ಸಂಘಟಕನೆಂದು ಗುರುತಿಸಿಕೊಂಡಿದ್ದಾರೆ. ಅನಾಥಾಶ್ರಮ, ವಿಶೇಷ ಮಕ್ಕಳ ಶಾಲೆಗಳಿಗೆ, ವೃದ್ಧಾಶ್ರಮಗಳಿಗೆ ತಮ್ಮ ತಂಡದ ಕಲಾವಿದರೊಂದಿಗೆ ಉಚಿತ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಹೀಗೆಯೇ ಕಲೆಯ ತವರೂರು ಕೊಡವೂರಿನ ಕಲ್ಯಾಣಿ ಮನೆಯ ಪ್ರತಿಭಾನ್ವಿತ ಕಲಾವಿದ ಸುಧೀರ್ ರಾವ್ ರವರ ಮನದ ಒಡತಿ ಶ್ರೀಮತಿ ಮಾನಸಿ ಸುಧೀರ್ ಇವರ ಕಿರು ಪರಿಚಯವನ್ನು ಹೇಳಿ ಆಮೇಲೆ ನೃತ್ಯಕ್ಕೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಸಾಂಸ್ಕೃತಿಕ ನಗರಿ ರಜತ ಪೀಠಪುರ ಉಡುಪಿಯ ಪ್ರತಿಭಾನ್ವಿತ ಕಲಾಕುಸುಮ ಶ್ರೀಮತಿ ಮಾನಸಿ ಸುಧೀರ್ ರವರು ಮಗಳು ಕಿಶೋರ ಪ್ರತಿಭೆ ಸುರಭಿ. ಅಕ್ಕರೆಯ ತಾಯಿಯಾಗಿ 100 ವಿದ್ಯಾರ್ಥಿಗಳ
ಸಾವಿರಾರು ನೃತ್ಯಾಕಾಂಕ್ಷಿಗಳ ಲಕ್ಷಾಂತರ ಅಭಿಮಾನಿಗಳ ಮನಗೆದ್ದ ಅಪೂರ್ವ ಸಾಧಕಿ ಶ್ರೀಮತಿ ಮಾನಸಿ ಸುಧೀರ್. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ವಿಮರ್ಶಕ ಮುರಳೀಧರ ಉಪಾಧ್ಯಾಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮನೆಮಾತಾದ ನಿವೃತ್ತ ಶಿಕ್ಷಕಿ ಶಾರದಾ ಉಪಾಧ್ಯಾಯ ದಂಪತಿಗಳ ಪುತ್ರಿ ಇವರಾಗಿದ್ದಾರೆ. ಕನ್ನಡ ಕವನಗಳ ವಿಶೇಷ ರೀತಿಯ ಅಭಿನಯ ಪ್ರಸ್ತುತಿಗಳಿಂದ ಯೂಟ್ಯೂಬ್ ಮೂಲಕ ಜಗದಗಳ ಜನಮನ್ನಣೆ ಗಳಿಸಿದ ಅಭಿನಯ ಚತುರೆ. ನೃತ್ಯವನ್ನೇ ತನ್ನ ಉಸಿರಾಗಿಸಿಕೊಂಡು ಪ್ರಸಿದ್ಧ ಕಲಾ ಸಂಸ್ಥೆ ನೃತ್ಯ ನಿಕೇತನ ಕೊಡವೂರನ್ನು ಮುನ್ನಡೆಸುತ್ತಿರುವಂತಹ ನೃತ್ಯ ವಿದುಷಿ. ಸಂಗೀತ, ಸಾಹಿತ್ಯ, ನಾಟಕ, ನೃತ್ಯ, ಚಲನಚಿತ್ರ ಹೀಗೆ ಎಲ್ಲ ಲಲಿತ ರಂಗಗಳಲ್ಲಿ ಮನೆಮಾತಾದ ಪ್ರತಿಭಾ ಸಂಪನ್ನಿ. ಭಾವಗೀತೆ ವಿಭಾಗದಲ್ಲಿ ಆಕಾಶವಾಣಿ ಹಾಗೂ ನೃತ್ಯ ವಿಭಾಗದಲ್ಲಿ ದೂರದರ್ಶನ ಕಲಾವಿದೆಯಾಗಿ ಮನ್ನಣೆ ಪಡೆದ ನೃತ್ಯ ಪ್ರತಿಭೆ. ಕಾಲೇಜು ಉಪನ್ಯಾಸಿಕೆಯಾಗಿಯೂ ವಿದೇಶಿ ವಿದ್ಯಾರ್ಥಿಗಳ ನೃತ್ಯ ಒಡನಾಡಿಯಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದ ಪ್ರತಿಭಾ ಸಂಪನ್ನೆ. ಎಲ್ಲರೂ ತಿಳಿದಂತೆ ಕಾಂತಾರ ಚಲನಚಿತ್ರದ ಕಮಲಕ್ಕನಾಗಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಫೀಮೇಲ್ ವಿಭಾಗದಲ್ಲಿ ಚಿತ್ತಾರ ಸ್ಟಾರ್ ಅವಾರ್ಡ್ 2023 ತನ್ನ ಮುಡಿಗೇರಿಸಿಕೊಂಡ ಖ್ಯಾತ ಚಲನಚಿತ್ರ ಕಲಾವಿದೆಯಾಗಿದ್ದಾರೆ. ನೃತ್ಯ ಚಂದ್ರಿಕಾ, ನೃತ್ಯಾರಾಧನಾ ಪ್ರಶಸ್ತಿಗಳೊಂದಿಗೆ PRCIಯವರ ಡಾಟರ್ ಆಫ್ ದಿ ಇಯರ್ 2019 ಪ್ರಶಸ್ತಿ ವಿಜೇತೆ. ಉಪಾಧ್ಯಾಯ ಸಮ್ಮಾನ್ 2023, ಎಕ್ಸಲೆಂಟ್ ಮುಡುಬಿದ್ರೆಯವರ ಅಭಿನಯ ಶಂಕರಿ, V4 ಚಾನೆಲ್ರವರ ಸೂಪರ್ ವುಮನ್ 2023 ಹೀಗೆ ಹಲವು ಪ್ರಶಸ್ತಿಗಳ ಸರದಾರಣಿ. ರಿಸರ್ವೇಷನ್, ಅಮ್ಮನ ಮನೆ, ಬಾನಾಡಿ, ರಮ್ಯ, ಚೈತ್ರಕಾಲ, ಶಂಕರ, ಪುಣ್ಯಕೋಟಿ ಹೀಗೆ ಹಲವು 10 ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ಕಿರುತೆರೆಯಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡ ಅಭಿನಯ ಮಾಧುರಿ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಂತಹ ಶ್ರೀಮತಿ ಮಾನಸಿ ಸುಧೀರ್ ರಾವ್ ಇವರು ಎಲ್ಲಕ್ಕಿಂತ ಅವರ ಹೆಚ್ಚಾಗಿ ಸರಳ ನಡೆನುಡಿ, ಸ್ನೇಹಮಯ ವ್ಯಕ್ತಿತ್ವ, ತುಂಬು ನಗುಮೊಗದಿಂದ ಮನಗೆದ್ದ ನಮ್ಮೆಲ್ಲರ ಕಣ್ಮಣಿ ಎಂದರೂ ತಪ್ಪಾಗಲಿಕ್ಕಿಲ್ಲ. ಕೊಡವೂರು ಸುಧೀರ್ ರಾವ್ ಹಾಗೂ ಶ್ರೀಮತಿ ಮಾನಸಿ ಸುಧೀರ್ ರಾವ್ ದಂಪತಿಗಳು ನಿರ್ದೇಶನ ಮಾಡುತ್ತಿರುವಂತಹ ನೃತ್ಯ ನಿಕೇತನ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಇವತ್ತು ಪರ್ಯಾಯ ಮಹೋತ್ಸವದ ಸಂದರ್ಭ ಪೂರ್ವಭಾವಿಯಾಗಿ ಈ ಆನಂದ ತೀರ್ಥ ವೇದಿಕೆಯಲ್ಲಿ ನೃತ್ಯಾರಾಧನೆ ನಡೆಯುತ್ತೆ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಪರ್ಯಾಯ ಸ್ವಾಗತ ಸಮಿತಿಯಿಂದ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ. ಕಾರ್ಯಕ್ರಮ ಮುಂದುವರಿಸಲು ಕೊಡವೂರು ನೃತ್ಯ ನಿಕೇತನ ಸಂಸ್ಥೆಗೆ ಅನುವು ಮಾಡಿಕೊಡ್ತಾ ಇದ್ದೇವೆ. ವಂದನೆ. ಎಲ್ರಿಗೂ ನಮಸ್ಕಾರ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ನಮ್ಮ ಆರಾಧ್ಯ ಮೂರ್ತಿ ನಟರಾಜನನ್ನು ವಂದಿಸುತ್ತಾ, ಪೊಡವಿಗೊಡೆಯ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣರನ್ನು ವಂದಿಸುತ್ತಾ, ಕಳೆದ ಅನೇಕ ವರ್ಷಗಳಿಂದ ನಾವು ಆರಾಧಿಸಿಕೊಂಡು ಬರುತ್ತಿರುವಂತಹ ನಮ್ಮ ಊರಿನ ಕೊಡವೂರು ಶ್ರೀ ಶಂಕರನಾರಾಯಣ ಸ್ವಾಮಿಯ ಪಾದಾರವಿಂದಕ್ಕೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪುಷ್ಪಾಂಜಲಿಯ ಮುಖಾಂತರ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಹಾಡ್ತಾ ಇದ್ದೇವೆ. ಭರತನಾಟ್ಯ ಕಾರ್ಯಕ್ರಮ ಸಾಂಪ್ರದಾಯಿಕವಾಗಿ ಆರಂಭಗೊಳ್ಳುವುದೇ ಪುಷ್ಪಾಂಜಲಿಯ ಮೂಲಕ. ಸಂಪೂರ್ಣ ತಯಾರಿಯೊಂದಿಗೆ ವೇದಿಕೆ ಇರುವ ನೃತ್ಯಗಾತಿಯು ತನ್ನ ಭಾವಭಂಗಿಗಳಿಂದ ನೃತ್ಯದ ಆಂತರ್ಯಕ್ಕೆ ಇಳಿದು ತಾನು ಹೂವಿನಂತೆ ಅರಳುತ್ತಾ ನೋಡುತ್ತಿರುವ ಪ್ರೇಕ್ಷಕರನ್ನು ಅರಳಿಸುತ್ತಾ ತನ್ನ ನೃತ್ಯವನ್ನು ವೇದಿಕೆಯನ್ನು ಹೂವಿನಂತೆ ಸುಂದರವಾಗಿಸುತ್ತಾಳೆ. ಅದಕ್ಕೆ ಕಾರಣರಾದಂತಹ ಕರ್ತೃಗಳಿಗೆ ಕೃತಜ್ಞತಾ ಭಾವದಿಂದ ವಂದಿಸಿ ನೃತ್ಯ ಆರಂಭಿಸುವುದು ವಾಡಿಕೆ. ತಮ್ಮ ಯಾಂತ್ರಿಕ ಬದುಕಿನ ಜಂಜಾಟವನ್ನು ಸ್ವಲ್ಪ ಹೊತ್ತು ಮರೆತು ನೃತ್ಯವನ್ನು ಆಸ್ವಾದಿಸಲು ಬಂದಿರುವ ಪ್ರೇಕ್ಷಕರಿಗೆ ಜಗತ್ತಿಗೆ ನೃತ್ಯವೆಂಬ ಪ್ರೀತಿಯನ್ನು ನೀಡಿದ ನೃತ್ಯ ದೇವತೆ ನಟರಾಜನಿಗೆ, ರಸಗಳ ಅನುಭೂತಿ ನೀಡುವಂತಹ ವಿದ್ಯಾ ನಟಿಯಾದ ತಾಯಿ ಸರಸ್ವತಿಗೆ, ನೃತ್ಯಾಭ್ಯಾಸ ಮಾಡಿಸುವಂತಹ ಗುರುವಿಗೆ, ಗೀತ ರಾಗ ತಾಳ ಗಾನದಿಂದ ನೃತ್ಯದ ಸೊಬಗು ಹೆಚ್ಚಿಸುವ ವಾದ್ಯವೃಂದಕ್ಕೆ, ಕಣ್ಮಣಗಳನ್ನು ತಣಿಸುವಂತಹ ವಸ್ತ್ರ ಆಭರಣ ನೂಪುರ ಹಾಗೂ ನೃತ್ಯದ ಆಂತರ್ಯದ ಅನಾವರಣಕ್ಕೆ ಸಾಕ್ಷಿಯಾಗುವ ವೇದಿಕೆ, ಭೂಮಿ,
ಆಕಾಶಗಳಿಗೆ ಸುಂದರವಾದಂತಹ ಪುಷ್ಪಾಂಜಲಿಯ ಮುಖಾಂತರ ಪುಷ್ಪವನ್ನು ಸಮರ್ಪಿಸಲು ವೇದಿಕೆಗೆ ಬರುತ್ತಿದ್ದಾರೆ ನಮ್ಮ ನೃತ್ಯ ನಿಕೇತನ ಕೊಡವರಿನ ನೃತ್ಯಾಂಗನೆಯರು. ಇದೀಗ ತಮ್ಮ ಮುಂದೆ झनुका निपमा परिसा गसमे झनुका रिता
సాని పా తగజం గజం బామ గజం తగజం తదింగిన తో మీసాని బామ తదింగిన తో తోం 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 జం తకతా జం తగజం జం తరికిట తోం తోం జం తకతా జం తగజం జం తరికిట తోం జం తకతా पुष्प समर्पित चरणं वंदित मनसो लासिता स्वादित पुष्प समर्पित चरणोदित मनसोल्लासित नाट्य स्वादित नमो नमो सभावृन्दं नमो नमो सभावृन्दम् नटन प्रकाशम नाट्यादिदेवं नाट्यारंभं नमो नटराजं नमो नटराजं विद्या नटी रसानुभूतिं नमो नमो देवता वृन्दं नमो नमो देवता वृन्दं
ವಸ್ತ್ರಾಭರಣ ಪುರರಂಗಂ ನಮಾಮಿ ಧರಣಿ ನಮಾಮಿ ಧರಣಿ ನಮಾಮಿ ಧರಣಿ ನಮಾಮಿ ಧರಣಿ ನಭೋ ಮಂಡಲಂ ವಸ್ತ್ರಾಭರಣನೂಪುರರಂಗಂ ನಮಾಮಿ ಧರಣೀಂ ನಭೋ ಮಂಡಲಂ ನಮೋ ನಮೋ ಜಗತ್ಸರ್ವಂ ನಮೋ ನಮೋ ಬ್ರಹ್ಮಾಂಡಂ 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 ನಮೋ ನಮೋ ಜಗತ್ಸರ್ವಂ ನಮೋ ನಮೋ ಬ್ರಹ್ಮಾಂಡಂ. ಧನ್ಯವಾದಗಳು ಆತ್ಮೀಯರೇ. ಮುಂದಿನ ನೃತ್ಯ ಗಣಪತಿಯ ಮೇಲಿನ ಒಂದು ಸ್ತುತಿ. ಜಯಗಣಪ ಜಯಗಣಪ ಎನ್ನುವಂತಹ ಈ ಹಾಡನ್ನು ಬರೆದವರು ಖ್ಯಾತ ಕವಿಗಳಾದಂತಹ NS ಲಕ್ಷ್ಮೀನಾರಾಯಣ ಭಟ್ರವರು. ಪುಟಾಣಿ ಮಕ್ಕಳ ತುಂಟುತನ ನೋಡುಗರಿಗೆ ಮುದ್ದು ಮುದ್ದಾಗಿ ಕಾಣಿಸಬಹುದು. ಆದರೆ ತುಂಟಾಟ ಮಿತಿ ಮೀರಿದಾಗ ಮುಜುಗರಕ್ಕೀಡಾಗುವವರು ಹೆತ್ತವರು. ಹೌದು, ಅವರು ಸಾಮಾನ್ಯರೇ ಇರಲಿ, ಜಗತ್ ಮಾತಾಪಿತರಾದಂತಹ ಶಿವ ಪಾರ್ವತಿಯರೇ ಇರಲಿ, ಇಲ್ಲಿ ಪುಟಾಣಿ ಗಣಪನ ತರಲೆ ಕಿತಾಪತಿಗಳು ಗೌರಿಗೂ ಗಂಗಾಧರನಿಗೂ ತಲೆನೋವಾಗಿ ಪರಿಣಮಿಸಿದೆ. ಗಣೇಶನ ಕಾಟ ತಾಳಲಾರದೆ ನಂದಿ, ಮೂಷಿಕ, ಷಣ್ಮುಗರು ಕೋಪಿಸಿಕೊಂಡು ಅವನೊಂದಿಗೆ ಆಟವಾಡುವುದಿಲ್ಲವೆಂದು ನಿರ್ಧರಿಸಿದ್ದಾರೆ. ಯಾರೂ ತನ್ನ ಜೊತೆ ಆಟ ಆಡಲು ಬರುತ್ತಿಲ್ಲವೆಂದು ಬೇಸರಗೊಂಡಿರುವ ಗಣಪನಿಗೆ ಶಿವಪಾರ್ವತಿಯರು ಹೇಗೆ ಬುದ್ಧಿ ಹೇಳಿ ಸಮಾಧಾನ ಮಾಡುತ್ತಾರೆ ಮತ್ತು ತನ್ನ ಬುದ್ಧಿವಂತಿಕೆಯಿಂದ ಗಣಪತಿ ತಂದೆ ತಾಯಿ ಶಿವಪಾರ್ವತಿಯರನ್ನು ಯಾವ ರೀತಿ ಮುಜುಗರಕ್ಕೀಡು ಮಾಡುತ್ತಾನೆ ಎನ್ನುವುದನ್ನು ಈ ನೃತ್ಯದಲ್ಲಿ ಕಾಣಬಹುದು. ಇದೀಗ ತಮ್ಮ ಮುಂದೆ ಜಯಗಣಪ ಜಯಗಣಪ ಸಿದ್ಧಿವಿನಾಯಕ ಜಯಗಣಪ.
ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಹಾಡುವೆ ಹಾಡುವೆ ವಣ್ಣ ಗಣೇಶ ಗೀತೆಯ ಬೇಡುತ್ತ ವಿಘ್ನ ನಿವಾರಣೆಯ ಹಾಡುವೆ ವಣ್ಣ ಗಣೇಶ ಗೀತೆಯ ಬೇಡುತ್ತ ವಿಘ್ನ ನಿವಾರಣೆಯ ಜೋಡಿಯಾರು ಗಣಪಗೆ ಬುದ್ಧಿಯಲ್ಲಿ ಜೋಡಿಯಾರು ಗಣಪಗೆ ಬುದ್ಧಿಯಲ್ಲಿ ಕೇಳಿರಿ ಒಂದೇ ನಿದರ್ಶನವ ಜೋಡಿಯಾರು ಗಣಪಗೆ ಬುದ್ಧಿಯಲ್ಲಿ ಕೇಳಿರಿ ಒಂದೇ ನಿದರ್ಶನವ ಹೇಳುವೆ ಒಂದು ನಿದರ್ಶನವ ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಕುಳಿತಿರೆವೊಮ್ಮೆ ಶಿವ ಪಾರ್ವತಿಯರು ಏನೋ ಹರಟುತ್ತ ಮೋದದಲ್ಲಿ ಕುಳಿತಿರೆವೊಮ್ಮೆ ಶಿವ ಪಾರ್ವತಿಯರು ಏನೋ ಹರಟುತ್ತ ಮೋದದಲ್ಲಿ ಉಮೆಯ ಮುಖವ ಶಿವದಿಟ್ಟಿಸಿ ನೋಡಿದ ಉಮೆಯ ಮುಖವ ಶಿವದಿಟ್ಟಿಸಿ ನೋಡಿದ ಕೆಂಪಾದಳು ಮೆಲಜ್ಜೆಯಲ್ಲಿ ಉಮೆಯ ಮುಖವ ಶಿವದಿಟ್ಟಿಸಿ ನೋಡಿದ ಕೆಂಪಾದಳು ಮೆಲಜ್ಜೆಯಲ್ಲಿ ಕೆಂಪಾದಳು ಮೆಲಜ್ಜೆಯಲ್ಲಿ ಕೆಂಪಾದಳು ಮೆಲಜ್ಜೆಯಲ್ಲಿ ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಬಂದನು ಸೊಂಡಿಲ ತಿರುವುತ ಗಣಪ ಮೋದಕ ತಿನ್ನುತ್ತ ಪ್ರೀತಿಯಲ್ಲಿ ಬಂದನು ಸೊಂಡಿಲ ತಿರುವುತ ಗಣಪ ಮೋದಕ ತಿನ್ನುತ್ತ ಪ್ರೀತಿಯಲ್ಲಿ ಬಂದನು ಸೊಂಡಿಲ ತಿರುವುತ ಗಣಪ ಮೋದಕ ತಿನ್ನುತ್ತ ಪ್ರೀತಿಯಲ್ಲಿ ಅಪ್ಪ ಅಮ್ಮನ ಮುಖ ಮುಖ ನೋಡಿ ಅಪ್ಪ ಅಮ್ಮನ ಮುಖ ಮುಖ ನೋಡಿ ಅಪ್ಪ ಅಮ್ಮನ ಮುಖ ಮುಖ ನೋಡಿ ಕುಳಿತನು ಇಬ್ಬರ ನಡುವಿನಲ್ಲಿ ಕುಳಿತನು ಇಬ್ಬರ ನಡುವಿನಲ್ಲಿ ಅಪ್ಪ ಅಮ್ಮನ ಮುಖ ಮುಖ ನೋಡಿ ಕುಳಿತನು ಇಬ್ಬರ ನಡುವಿನಲ್ಲಿ ಕುಳಿತನು ಇಬ್ಬರ ನಡುವಿನಲ್ಲಿ ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಮಗನ ಕಂಡು ಮುದವಾಯಿತು ಅವರಿಗೆ
ಮಗನ ಕಂಡು ಮುದವಾಯಿತು ಅವರಿಗೆ ಮುತ್ತನ್ನು ಕೊಡಲು ಅವನ ಕಡೆ. ಮಗನ ಕಂಡು ಮುದವಾಯಿತು ಅವರಿಗೆ ಮುತ್ತನ್ನು ಕೊಡಲು ಅವನ ಕಡೆ. ಬಾಗಲು ಅವರು ಅವನ ಕಡೆ. ಮಗನ ಕಂಡು ಮುದವಾಯಿತು ಅವರಿಗೆ ಮುತ್ತನ್ನು ಕೊಡಲು ಅವನ ಕಡೆ. ಬಾಗಲು ಅವರು ಅವನ ಕಡೆ. ಥಟ್ಟನೆ ಹಿಂದಕ್ಕೆ ಸರಿದು, ಥಟ್ಟನೆ ಹಿಂದಕ್ಕೆ ಸರಿದು, ಥಟ್ಟನೆ ಹಿಂದಕ್ಕೆ ಸರಿದು ಕೊಡಿಸಿದ ಒಬ್ಬರದೊಬ್ಬರಿಗೆ, ಕೊಡಿಸಿದ ಒಬ್ಬರದೊಬ್ಬರಿಗೆ. ಥಟ್ಟನೆ ಹಿಂದಕ್ಕೆ ಸರಿದು ಕೊಡಿಸಿದ ಒಬ್ಬರದೊಬ್ಬರಿಗೆ, ಕೊಡಿಸಿದ ಒಬ್ಬರದೊಬ್ಬರಿಗೆ. ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ. ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ. ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಹೊಹೋ ಹೊಹೋ ಎಂದು ಕೈ ತಟ್ಟಿ ಕುಣಿದನು ಗಣಪ ತೊಡೆ ತಟ್ಟಿ. ಹೊಹೋ ಎಂದು ಕೈ ತಟ್ಟಿ ಕುಣಿದನು ಗಣಪ ತೊಡೆ ತಟ್ಟಿ. ನಾಚಿದವು ಮೇ ಛಿ ದುಷ್ಟ ನಾಚಿದವು ಮೆಚ್ಚಿ ದುಷ್ಟ ಎನ್ನುತ್ತ ಕೆನ್ನೆ ಹಿಂಡಿದಳು ಮನವುಕ್ಕಿ. ನಾಚಿದವು ಮೆಚ್ಚಿ ದುಷ್ಟ ಎನ್ನುತ್ತ ಕೆನ್ನೆ ಹಿಂಡಿದಳು ಮನವುಕ್ಕಿ. ಕೆನ್ನೆ ಹಿಂಡಿದಳು ಮನವುಕ್ಕಿ, ಕೆನ್ನೆ ಹಿಂಡಿದಳು ಮನವುಕ್ಕಿ. ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ. ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ. ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಸತಿಪತಿಯರ ಮನ ಅರಿತವನೇ ಒಳ ಬಯಕೆಯ ಸಿದ್ಧಿಸಿಕೊಟ್ಟವನೇ. ಸತಿಪತಿಯರ ಮನ ಅರಿತವನೇ ಒಳ ಬಯಕೆಯ ಸಿದ್ಧಿಸಿಕೊಟ್ಟವನೇ. ಇಬ್ಬರ ಕೂಡಿಸಿ ಕುಣಿಯುತ್ತ ತಾಯಿಯ ಮುದ್ದಿನ ಕುಮಾರನಾದವನೇ. ಇಬ್ಬರ ಕೂಡಿಸಿ ಕುಣಿಯುತ್ತ ತಾಯಿಯ ಮುದ್ದಿನ ಕುಮಾರನಾದವನೇ. ಮುದ್ದಿನ ಕುಮಾರನಾದವನೇ, ಮುದ್ದಿನ ಕುಮಾರನಾದವನೇ. ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ. ಜಯ ಗಣಪ ಜಯ ಗಣಪ ಸಿದ್ಧಿ ವಿನಾಯಕ ಜಯ ಗಣಪ. ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಜಯ ಗಣಪ ಜಯ ಗಣಪ ವಿಘ್ನ ನಿವಾರಕ ಜಯ ಗಣಪ. ಸಿದ್ಧಿ ವಿನಾಯಕ ಜಯ ಗಣಪ. ವಿಘ್ನ ನಿವಾರಕ ಜಯ ಗಣಪ. ಸಿದ್ಧಿ ವಿನಾಯಕ ಜಯ ಗಣಪ. ವಿಘ್ನ ನಿವಾರಕ ಜಯ ಗಣಪ. ಧನ್ಯವಾದಗಳು. ಆತ್ಮೀಯರೇ, ನಮ್ಮ ಸಂಸ್ಥೆಯ ಕಳೆದ 20 ವರ್ಷಗಳಿಂದ ನಮಗೆ ನಿರಂತರವಾಗಿ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ಕೇಂದ್ರವನ್ನು ಮಾಡಿಕೊಟ್ಟವರು ಪುತ್ತಿಗೆ ಮಠಾಧೀಶರು. ಅವರ ಪುತ್ತಿಗೆ ಮಠದಲ್ಲಿ ನಿರಂತರ ನಮ್ಮ ನೃತ್ಯ ಚಟುವಟಿಕೆಗಳು ನಡೀತಾ ಇರ್ತವೆ. ಅಂಥ ಸ್ವಾಮೀಜಿಯವರ ಪರ್ಯಾಯೋತ್ಸವ ಈ ಸಂದರ್ಭದಲ್ಲಿ ಮುಂದಿನ ನೃತ್ಯ ಪ್ರಸ್ತುತಿ ಹನುಮದೇವರ ಮೇಲಿನ ಒಂದು ಸ್ತುತಿ. ಬಹಳ ಪ್ರಸಿದ್ಧವಾದಂಥ ಹಾಡು ಎಷ್ಟು ಸಾಹಸವಂತ ನೀನೇ ಬಲವಂತ ಎನ್ನುವಂತಹ ವಾದಿರಾಜ ತೀರ್ಥರಿಂದ ವಿರಚಿತವಾದಂತಹ ಸಾಹಿತ್ಯ. ರಾಮಾಯಣದ ಉತ್ತರಕಾಂಡವನ್ನು ಇಲ್ಲಿ ಸುಂದರವಾಗಿ ವರ್ಣಿಸಲಾಗಿದೆ. ಆಂಜನೇಯ ಸಮಸ್ತ ದೇವತೆಗಳಿಗೂ ವಂದಿಸಿ ತನ್ನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸಿಕೊಂಡು ಮಹೇಂದ್ರ ಪರ್ವತದಿಂದ ಲಂಕಾಭಿಮುಖವಾಗಿ ಸಮುದ್ರದ ಮೇಲೆ ಹಾರಿದ ಧೀರ ಹನುಮಂತ. ಲಂಕಾನಗರದ ಅಧಿದೇವತೆಯಾದ ಲಂಕಿಣಿಯನ್ನು ಗುದ್ದಿ ಎಡಗಾಲನ್ನಿಟ್ಟು ಶತ್ರುನಗರಿಯನ್ನು ಪ್ರವೇಶ ಮಾಡುತ್ತಾನೆ. ಅಶೋಕವನಕ್ಕೆ ಹೋಗಿ ಅಲ್ಲಿದ್ದ ಸೀತಾಮಾತೆಯನ್ನು ಕಂಡು ಶ್ರೀರಾಮನ ಕಥೆಯನ್ನು ಹೇಳುತ್ತಾ ಹೇಳುತ್ತಾ ಜಾನಕಿಯು ಕತ್ತೆತ್ತಿ ನೋಡಲು ಆಕೆಯ ಎದುರು ಧುಮುಕಿ ಬಂದು ಕೈ ಮುಗಿದು ನಿಂದು ತಾನು ರಾಮದೂತನಾಗಿ ಅಲ್ಲಿ ಬಂದಿರೋ ವಿಚಾರವನ್ನು ರಾಮ ಲಕ್ಷ್ಮಣರ ಕುಶಲ ವಾರ್ತೆಗಳನ್ನು ತಿಳಿಸಿ ರಾಮನ ಮುದ್ರಿಕೆ ಉಂಗುರವನ್ನು ಸೀತಾಮಾತೆಯ ಕೈಗೊಪ್ಪಿಸಿ ಸೀತೆಯಿಂದ ಚೂಡಾಮಣಿ ರತ್ನವನ್ನು ಗುರುತಾಗಿ ಪಡೆದುಕೊಂಡು ಅಲ್ಲಿದ್ದ ಕಾವಲುಗಾರರಿಗೆ ತನ್ನ ಚೇಷ್ಟೆಯನ್ನು ತೋರಿಸಿ ಇಡೀ ಅಶೋಕವನ್ನು ಹಾಳುಗೆಡಹಿ ರಾವಣನ ಸೈನಿಕರಿಂದ ಬಂಧಿತನಾಗಿ ರಾವಣನ ಆಸ್ಥಾನಕ್ಕೆ ಸೆರೆಯಾಳಾಗಿ ಹೋಗಿ ಅಲ್ಲಿ ತಾನು ರಾಮದೂತನೆಂದು ವಾಲಿ ಪ್ರಮುಖರನ್ನು ಸಂಹರಿಸಿದ
ಮಹಾಬಲಶಾಲಿ ರಾಮನಿಗೆ ಒಳ್ಳೆಯ ಮಾತಿನಲ್ಲಿ ಸೀತೆಯನ್ನು ತಂದೊಪ್ಪಿಸದಿದ್ದರೆ ರಾವಣನ ನಾಶ ಶತಸಿದ್ಧವೆಂದು ಸಾರಿ ಸಾರಿ ಹೇಳುತ್ತಾನೆ. ಇದನ್ನು ಕೇಳಿ ಕೋಪಗೊಂಡಂತಹ ರಾವಣ ಹನುಮನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿಸುತ್ತಾನೆ. ಹನುಮ ಇಡೀ ಲಂಕೆಯನ್ನು ಸುಟ್ಟು ಮತ್ತೆ ಮಹೇಂದ್ರ ಪರ್ವತದೆಡೆಗೆ ಬಂದು ರಾಮ, ಲಕ್ಷ್ಮಣ ಮತ್ತು ಎಲ್ಲ ಕಪಿವರವರಿಗೂ ಆ ಘಟನೆಗಳನ್ನು ವಿವರಿಸುವಂತಹ ಸುಂದರಕಾಂಡದ ಸನ್ನಿವೇಶ ಇದೀಗ ತಮ್ಮ ಮುಂದೆ. ಎಷ್ಟು ಸಾಹಸವಂತ, ನೀನೇ ಬಲವಂತ. ದಿಟ್ಟ ಮೂರುತಿ ಭಣಿರೆ ಭಣಿರೆ ಹನುಮಂತ, ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಣಿರೆ ಭಣಿರೆ ಹನುಮಂತ, ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಣಿರೆ ಭಣಿರೆ ಹನುಮಂತ, ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಭಣಿರೆ ಭಣಿರೆ ಹನುಮಂತ, ಹಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ದಿಟ್ಟ ನಿನಗುವುದೋ. ಜಯ 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 ಹನುಮ.
ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ರಾಮರಪ್ಪನೆಯಿಂದ ಶರಧಿಯ ದಾಟಿ ಆ ಮಹಾಲಂಕೆಯ ಕಂಡೆ ಕಿರೀಟಿ ರಾಮರಪ್ಪನೆಯಿಂದ ಶರಧಿಯ ದಾಟಿ ಆ ಮಹಾಲಂಕೆಯ ಕಂಡೆ ಕಿರೀಟಿ ರಾಮರ ಕ್ಷೇಮವ ರಮಣಿಗೆ ಬೇಡಿ ತಾಮಸ ಮಾಡದೆ ಮುದ್ರಿಗೆ ನೀಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಸಣ್ಣ ಕಣನೆ ಹರಿದೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು ಜಯ 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 ಹನುಮ जय सीताराम राम राम जय राम राम जय राम राम जय राजा राम 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 जय राम राम जय राम राम जय सीताराम रामा
ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ ಮಾತಾಡಿಸಿದನು ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ ಮಾತಾಡಿಸಿದನು ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ ಮಾತಾಡಿಸಿದನು ಛಲವ್ಯಕೋ ನಿನಗಿಷ್ಟು ಎಲವ ಕೋಡಗನೆ ನೆಲೆಯವು ಹೇಳು ನಿನ್ನೊಡೆಯನ ಪೆಸರ ಛಲವ್ಯಕೋ ನಿನಗಿಷ್ಟು ಎಲವ ಕೋಡಗನೆ ನೆಲೆಯವು ಹೇಳು ನಿನ್ನೊಡೆಯನ ಪೆಸರ ಬಲವಂತ ರಾಮರ ಬಂಟ ಬಂದಿಹೇನೋ ಹಲವು ಮಾತ್ಯಾಕೋ ಹನುಮನು ನಾನೇ ಬಲವಂತ ರಾಮರ ಬಂಟ ಬಂದಿಹೇನೋ ಹಲವು ಮಾತ್ಯಾಕೋ ಹನುಮನು ನಾನೇ ಬಡರಾವಣ ನಿನ್ನ ಬಡಿದು ಹಾಕುವೆನು ಒಡೆಯನ ಬಣೆಯಿಲ್ಲವೆಂದು ತಾಳಿದೆನು ಜಯ 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 ಹನುಮ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಕಡು ಕೋಪದಿಂದಲೇ ಕೂಳ ರಾವಣನು ಸುಡಿರೆಂದು ಬಾಲವ ಸುತ್ತಿ ವಸನವ ಒಡೆಯನ ಮಾತಿಗೆ ತಡೆಬಡೆ ಇಲ್ಲದೆ ಒಡನೆ ಮುತ್ತಿದರು ಬಡಿ ಮನೆಯವರು ಚಂದದಿ ಹರಳಿನ ತೈಲದೊಳತ್ತಿಸಿ ನಿಲ್ದ ಹನುಮನು ಬಾಲವ ಬೆಳೆಸುತ್ತ ಚಂದದಿ ಹರಳಿನ ತೈಲದೊಳತ್ತಿಸಿ ನಿಲ್ದ ಹನುಮನು ಬಾಲವ ಬೆಳೆಸುತ್ತ ಕಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಗಿದರಲ್ಲಿ ಜಯ 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 ಹನುಮ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಕುಳಿ ಕುಳಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಳಿಕಿ ನೋಡುತ್ತ ಅಸುರರಡಗಿಸುತ್ತ ಕುಳಿ ಕುಳಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಳಿಕಿ ನೋಡುತ್ತ ಅಸುರರಡಗಿಸುತ್ತ ಜನ ಜನ ಜನವೆನೆ ಬಾಲದ ಗಂಟೆಯು ಬಲದಿ ಶ್ರೀರಾಮರ ಸ್ಮರಣೆಯ ಮಾಡುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಅಂಗಿಸಿ ಅಸುರರ ಗಡ್ಡಕ್ಕೆ ಹಿಡಿದ ಹೊತ್ತಿತು ಅಸುರರ ಗಡ್ಡ ಮೀಸೆಗಳು ಸುತ್ತಿತು ಹೊಗೆ ಬ್ರಹ್ಮಾಂಡ ಕೋಟಿಯೊಳು ಧಗ ಧಗನೆ ಉರಿದುರಿದು ಚಟ ಚಟನೆ ಕಿಡಿ ಬರಲು ಮರ ಉರಿದು ಇಳೆ ಸುಡಲು ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರರ ಗಡ್ಡಕ್ಕೆ ಹಿಡಿದ ಹೊತ್ತಿತು ಅಸುರರ ಗಡ್ಡ ಮೀಸೆಗಳು ಸುತ್ತಿತು ಹೊಗೆ ಬ್ರಹ್ಮಾಂಡ ಕೋಟಿಯೊಳು ಜಯ 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 ಹನುಮ
ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲಿ ನಿಂದ ಹನುಮಂತರಾಯ, ಪಂಕಜಾಕ್ಷ ಭಯವದನನ ಕಟಾಕ್ಷದಿ ವಿಂಕದಿ ಪಡೆದೆಯೋ ಅಜನ ಪದವಿಯ. ಅಜನ ಪದವಿಯ ಅಜನ ಪದವಿಯ ಧನ್ಯವಾದಗಳು ಆತ್ಮೀಯರೇ. ಮುಂದಿನ ಹಾಡು ಕೃಷ್ಣ ಕಥನ. ಬಹಳ ವಿಶಿಷ್ಟವಾದಂತಹ ಒಂದು ಹಾಡು. ಬನ್ನಂಜೆ ಗೋವಿಂದಾಚಾರ್ಯರು 1972ನೇ ಇಸವಿಯ ಸಂದರ್ಭದಲ್ಲಿ ಉದಯವಾಣಿಯ ಸಂಪಾದಕರಾಗಿದ್ದಾಗ ಮಕ್ಕಳಿಗಾಗಿ ಬರೆದಂತಹ ಒಂದು ಹಾಡು. ಇಲ್ಲಿ 1ರಿಂದ 10 ಸಂಖ್ಯೆಯನ್ನು ಎಣಿಸುವಲ್ಲಿ ಇಡೀ ಕೃಷ್ಣ ಕಥನದ ಒಂದು ಮಾರ್ಗ ಸಾಗುತ್ತದೆ. ಇಡೀ ಕೃಷ್ಣ ಕಥನ 10 ಸಂಖ್ಯೆಯ ಒಳಗೆ ಬಂದು ಹೋಗುತ್ತದೆ. ಓದಿನೆಡೆಗೆ ಮಕ್ಕಳ ಗಮನವನ್ನು ತಿರುಗಿಸಲು ತಾಯಂದಿರು ನಡೆಸುವಂತಹ ಹರಸಾಹಸ ಹೊಸದೇನಲ್ಲ. ಕತೆ ಹೇಳುತ್ತಾ ಪಾಠ ಕಲಿಸುವಂತಹ ಪರಿಪಾಠ ಹಿಂದಿನಿಂದಲೂ ಇತ್ತು. ಆದರೆ ಆಧುನಿಕ ತಂತ್ರಜ್ಞಾನ ಇಂದಿನ ಮಕ್ಕಳಿಂದ ಕತೆ ಕೇಳುವ ಕತೆ ಹೇಳುವ ಅಭ್ಯಾಸವನ್ನೇ ಕಸಿದುಕೊಂಡಿದೆ. ಕತೆಗಳಿಗೆ ಮಕ್ಕಳ ಕಲ್ಪನಾ ಶಕ್ತಿ ಏಕಾಗ್ರತೆಗಳನ್ನು ಹೆಚ್ಚಿಸುವಂತಹ ತಾಕತ್ತಿದೆ. ಅರಿವು ಆನಂದದ ಜೊತೆ ಆದಾಗ ಮಾತ್ರ ಕಲಿಕೆ ಸುಲಭವಾಗುತ್ತದೆ. ಇಲ್ಲಿ ಪುಟ್ಟ ಮಗುವೊಂದು ಶಾಲಾ ಕೆಲಸಕ್ಕೆ ಹಿಂದೇಟು ಹಾಕಿದಾಗ ತಾಯಿ 1ರಿಂದ 10 ಅಂಕೆಗಳಲ್ಲಿ ಕೃಷ್ಣನ ಕಥೆಯನ್ನು ಹೇಳುತ್ತಾ ಕೃಷ್ಣ ಕಥನದೊಂದಿಗೆ ಮಗುವಿಗೆ 10 ಅಂಕೆಗಳನ್ನು ಕಲಿಸಿಕೊಡುವಂತಹ ಒಂದು ಪಾಠವನ್ನು ಕೂಡ ತಾಯಿ ಮಾಡ್ತಾಳೆ. ನೋಡಿ, ಇದೀಗ ಕೃಷ್ಣ ಕಥನ 1 ಎಂದರೆ 1 ತಮ್ಮ ಮುಂದೆ. ಎಂದರೆ ಒಂದು ಮದುವೆ ದಿಬ್ಬಣ ಬಂದು
ಒಂದು ಎಂದರೆ ಒಂದು ಮದುವೆ ದಿಬ್ಬಣ ಬಂದು ಸೇರಿತು ಸೆರೆಮನೆ ಸಂದು 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 ಮಗ ಬಲಿದಾನಿ ಪದನಿ ಸಾನಿದ ಇದ ಮಗರಿ ಸನಿದ ಪದನಿದ ಪಾ ಮಗ ಬಲಿದಾನಿ ಪದನಿ ಸಾನಿದ ಇದ ಮಗರಿ ಸನಿದ ಪದನಿದ ಪಾ ಮಗ ಬನಿದನಿ ಪದದಾನಿ ಸಾನಿದ ಸಾನಿದ ಬನಿ ಸಮ ಮಗ ಬದನಿ ಒಂದು ಎರಡು ಒಂದು ಒಂದು ಎರಡು ಕಾವಲು ಕಣ್ಣು ಕುರುಡು ಒಂದು ಒಂದು ಎರಡು ಕಾವಲು ಕಣ್ಣು ಕುರುಡು ಕೇರಿಗೆ ಹೊರಡು ಗೊಲ್ಲರ ಕೇರಿಗೆ ಹೊರಡು ಬಾನೀರಿ ಗರಿ ಗರಿ ಸರಿ ಬಾನಿ ಸರಿ ಸರಿ ಸನಿ ಬಗ ಬನಿ ಸರಿ ಗ ಬನಿ ಸರಿ ಬನಾರಿ ಸನಿ ಬನಿ ಎರಡು ಒಂದು ಮೂರು ಪೂತನಿ ಮೊಲೆಯಾಗೀರು ಗಾಡಿ ಚಂಪಾಂಚೂರು ಗಾಡಿ ಚಂಪಾಂಚೂರು ಎರಡು ಒಂದು ಮೂರು ಪೂತನಿ ಮೊಲೆಯಾಗೀರು ಗಾಡಿ ಚಂಪಾಂಚೂರು ಗಾಡಿ ಚಂಪಾಂಚೂರು ಮೂರು ಒಂದು ನಾಲ್ಕು ಗಡಿಗೆ ಬೆಣ್ಣೆ ಬೇಕು 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 ಮಣ್ಣು ಮುಕ್ಕುವ ಜೋಕು 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 ನಾಲ್ಕು ಒಂದು ಐದು ಜಿಡ್ಡಿಗೆ ಬಿಗಿದಳು ಬೈದು ನಾಲ್ಕು ಒಂದು ಐದು ಜಿಡ್ಡಿಗೆ ಬಿಗಿದಳು ಬೈದು
ಜೋಡಿ ಮರಗಳು ಕೈದು ಜೋಡಿ ಮರಗಳು ಕೈದು ಜೋಡಿ ಮರಗಳು ಕೈದು ಸಾಸ ಸಾಸ ನಿದ ಪದ ಪಬಗರಿ ಗ ಪದ ಸರಿ ಗ ಸನಿ ದ ಸಾಸ ಸಾಸ ನಿದ ಪದ ಪಬಗರಿ ಗ ಪದ ಸರಿ ಗ ಸನಿ ದ ಸ ರೀ ರಿ 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 ಗರಿ ಸ ನಿ ದ ದ ಗಾರಿ ಸರಿ ಸನಿ ರಿ ಸ ನಿ ದ ಪ ಗ ಪದ ಸರಿ. ಐದು ಒಂದು ಆರು ಕಾಳಿಯ ಮಡುವಿಗೆ ಹಾರು. ಐದು ಒಂದು ಆರು ಕಾಳಿಯ ಮಡುವಿಗೆ ಹಾರು. ಬೆಂಕಿಯಿಂದ ಪಾರು ಬೆಂಕಿಯಿಂದ ಪಾರು ಬೆಂಕಿಯಿಂದ ಪಾರು ಬೆಂಕಿಯಿಂದ ಪಾರು. ಪದ ಪಾಮ ಪದ ಪಾಮ ಮಾಗರಿ ರೀ ರೇ ರಿ ಗರಿ ಸ ಸಾ ನಿ ದ ಪ ಪದ ಸಾ ರಿ ಗರಿ ಗ ಸಾ. ಪದ ಪಾಮ ಪದ ಪಾಮ ಮಾಗರಿ ರೀ ರೇ ರಿ ಗರಿ ಸ ಸಾ ನಿ ದ ಪ ಪದ ಸಾ ರಿ ಗರಿ ಗ ಸಾ. ಆರು ಒಂದು ಏಳು ಕೊಡಲ ಹಾಡು ಕೇಳು ಇರುಳ ನಿದ್ದೆ ಹಾಡು ಇರುಳ ನಿದ್ದೆ ಹಾಡು. ಆರು ಒಂದು ಏಳು ಕೊಡಲ ಹಾಡು ಕೇಳು ಇರುಳ ನಿದ್ದೆ ಹಾಡು ಇರುಳ ನಿದ್ದೆ ಹಾಡು. ಏಳು ಒಂದು ಎಂಟು ಗೊಲ್ಲ ಹುಡುಗಿಯ ನಂಟು ಕದ್ದ ಸೀರೆಯ ಗಂಟು ಕದ್ದ ಸೀರೆಯ ಗಂಟು. ಏಳು ಒಂದು ಎಂಟು ಗೊಲ್ಲ ಹುಡುಗಿಯ ನಂಟು ಕದ್ದ ಸೀರೆಯ ಗಂಟು ಕದ್ದ ಸೀರೆಯ ಗಂಟು. ಏಳು ಒಂದು ಎಂಟು ಗೊಲ್ಲ ಹುಡುಗಿಯ ನಂಟು ಕದ್ದ ಸೀರೆಯ ಗಂಟು ಕದ್ದ ಸೀರೆಯ ಗಂಟು. सा रे गा प ग प गा
ಬಂತು, ಕಾಡಿಗೆ ಕಂಬನಿ ತಂತು, ಕಾಡಿಗೆ ಕಂಬನಿ ತಂತು. 8, 1, 9 ನಾಡಿನ ಗಾಡಿ ಬಂತು, ಕಾಡಿಗೆ ಕಂಬನಿ ತಂತು, ಕಾಡಿಗೆ ಕಂಬನಿ ತಂತು. ಪಪ ಸ ಸ ಸ ನಿ ರಿ ಸ ನಿ ದ ಪ ಗ ಮ ಪ ಮ ಪ ಮ ಗ ರಿ ಗ ಗ ಮ ಪ ಸ ನಿ ಸ ನಿ ದ ಪ ಪ ಮ ಗ ಮ ಪ ಮ ಪ ಮ ಗ ರಿ ಸ ಗ ಮ ಪ ಮ ಪ ಮ ಗ ರಿ ಸ. 9, 1, 10 ದಾಡೆ ಮುರಿದು ಬಿಟ್ಟು ಕಂಸನ ಕೊರಳಿಗೆ ಕುತ್ತು, ಕಂಸನ ಕೊರಳಿಗೆ ಕುತ್ತು. 9, 1, 10 ದಾಡೆ ಮುರಿದು ಬಿತ್ತು ಕಂಸನ ಕೊರಳಿಗೆ ಕುತ್ತು, ಕಂಸನ ಕೊರಳಿಗೆ ಕುತ್ತು. 1ರಿಂದ 10 ಹೇಗಿತ್ತು ಕೃಷ್ಣನ ಲೀಲೆಯು ಸಾಗಿತ್ತು. 1ರಿಂದ 10 ಹೀಗಿತ್ತು ಕೃಷ್ಣನ ಲೀಲೆಯು ಸಾಗಿತ್ತು. ಧನ್ಯವಾದಗಳು ಆತ್ಮೀಯರೇ. ಮುಂದಿನ ನೃತ್ಯ ದೇವಿಯ ವಿವಿಧ ಭಾವಭಂಗಿಗಳನ್ನು ಬಿಂಬಿಸ್ತಕ್ಕಂಥ ದೇವಿಯ ಒಂದು ಸ್ತುತಿ. ಇಲ್ಲಿ ದೇವಿ ಶಕ್ತಿ ಸ್ವರೂಪಿಣಿಯೂ ಹೌದು, ಮಾತೃ ಹೃದಯೂ ಹೌದು, ಅರ್ಧನಾರೀಶ್ವರಿಯೂ ಹೌದು. ಈ ಎಲ್ಲ ಭಾವಬಿಂಬಗಳನ್ನು ಬಿಂಬಿಸ್ತಕ್ಕಂಥ ಸಾಹಿತ್ಯ ಇದೀಗ ತಮ್ಮ ಮುಂದೆ ದೇವಿ ಸ್ತುತಿ. ಅಕ್ಕ ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
शिवप्रियायै नमो नमः ॐ हैं ह्रीं श्रीं श्रीमात्रे शिवप्रियायै नमो नमः ॐ हैं ह्रीं श्रीं श्रीमात्रे शिवप्रियायै नमो नमः शाम्भवी चन्द्रमौळिरबलाभरणा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा चित्रूपी परदेवता भगवती श्री राजराजेश्वरी रूपं देहि जयं देहि यशो देहि द्विषो जहि 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 वन्दितं श्रिया धनारीश्वरम् आराधयामि सकलं मत्रिभृगुवशेषाय
ಅಂಬೆಯ ಗೌರಾರ್ಥ ಶರೀರ ಕಾಯೈ ಕರ್ಪೂರ ಗೌರಾರ್ಥ ಶರೀರ ಕಾಯೈ ಧಮ್ಮಿಲ್ಲ ಕಾಯೈ ಚ ಜಠರಾಯ ನಮಃ ಶಿವಾಯ ಚ ನಮಃ ಶಿವಾಯ ನಮಃ ಶಿವಾಯ ಚ ನಮಃ ಶಿವಾಯ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ 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 ದ ಕುದ ತ ಕುದ 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 ದ ಕುದ ತಂ ತಕಟ ದಿಂ ತಕಟ 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 ಶಿವಾರೂಢ ಮಹಾದೇವಾಂ ಘೋರಂ ಶಾಂತಸನ್ಮುಖೇ ಚತುರ್ಭುಜಾಂ ಖಡ್ಗಮಂಡಲವರಾಭಯಕರಾಂ ಶಿವಾಂ ಮುಂಡಮಾಲಾಧರಾಂ ದೇವೀಂ ಜಲಜಿಹ್ವಾಂ ದಿಗಂಬರಾಂ ಏವಂ ಸಂಚಿಂತಯ ಕಾಳಿ ಸ್ಮಸಾರಾದೇವಾಸಿನಿ ಸ್ಮಸಾರಾದೇವಾಸಿನಿ नित्यानन्दकरी पराभयकरी सौन्दर्य रत्नाकरी
ಕೇಳಿಕೊಳ್ತಾ ಇದ್ದೀನಿ. ಸ್ವಲ್ಪವೇ ಸಾಧ್ಯ. ಆದರೆ ನಮ್ಮ ಇವತ್ತಿನಲ್ಲಿ ಕೂಡ ಪ್ರೀತಿಯಾಗಿದ್ದಾರೆ. ನಮ್ಮ ಭಕ್ತರೆಲ್ಲ ಅಲ್ಲಿಯೇ ಆದ್ದರಿಂದ ನಮ್ಮ ಭಕ್ತರೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡಿ ಅದು ಕುರಿತಾದಂಥ ಆಯುಷ್ಯ ಆರೋಗ್ಯ ಭಾಗ್ಯ ಆ ಭಕ್ತರ ಅನುಗ್ರಹ ಮಾಡಿ ಪ್ರಾರ್ಥನೆ ಮಾಡೋದು. ಶ್ರೀ ವಿಷ್ಣು ಪ್ರಾಣದೇವರ ಮಾದಾರಕ್ಕೆ ಗೋವಿಂದ. ಬೇರೆ ಯಾರು ಇಷ್ಟು ಸ್ಟೀಲ್ ಪಾತ್ರೆ ಬಂದದಿಲ್ಲ. ಪಲ್ಯಾಡಿಯವರ ಒಂದು ಸ್ಟೀಲ್ ಪಾತ್ರೆ ಬೇಕಾದಷ್ಟು ಬಂದಿದೆ. ಸ್ವಾಮೀಜಿಯವರ ಒಂದು ಬೇಡಿಕೆಯಂತೆ ಬಹಳಷ್ಟು ಪಾತ್ರಗಳಿವೆ. ಅವರಿಗೆ ಬೇಡಿಕೆ काम क्रोध निवारा रे भले नरसयो तेनु दर्शन करता पुळे को तेरा तारा रे भले नरसयो तेनु दर्शन करता पुळे को तेरा तारा रे वैष्णव जन तो तेने कहिए जे पीड़ पराई जाने रे पर दुखी उपकार करे तो ये मन अभिमान आने रे वैष्णव जन तो तेने कहिए जे पीड़ पराई जाने रे. ಧನ್ಯವಾದಗಳು ಆತ್ಮೀಯರೇ. ಮುಂದಿನ ನೃತ್ಯ ಕವಿ ವೆಂಕಟೇಶ್ ಮೂರ್ತಿಯವರ ಒಂದು ಸಾಹಿತ್ಯ, ಬಹಳ ಸುಂದರವಾದಂತಹ ಸಾಹಿತ್ಯ. ವೃಂದಾವನದ ಸುಂದರ ಸಂಜೆಯಲ್ಲಿ ಕೃಷ್ಣ ಕೊಳಲನ್ನು ನುಡಿಸುತ್ತಿರುವಾಗ ತಾಯಿ ಯಶೋದೆ ತುಳಸಿಗೆ ದೀಪವನ್ನಿಟ್ಟು ಮನೆಯೊಳಗಿನ ಕತ್ತಲೆಯನ್ನು ಸರಿಸಲು ಒಂದೊಂದೇ ದೀಪವನ್ನಿಡುತ್ತಾ ಬರುತ್ತಾಳೆ. ಕೊಳಲಿನ ನಾದವನ್ನು ಆಲಿಸುತ್ತಾ ಬಂದಂತಹ ರಾಧೆ ಬಾಗಿಲು ಬಡಿದಾಗ ಕೃಷ್ಣ ಬಾಗಿಲನ್ನು ತೆರೆದು ರಾಧೆಯನ್ನು ತಬ್ಬಲು ಪ್ರಯತ್ನಿಸಿದಾಗ ರಾಧೆ ಸ್ವಲ್ಪ ಸಿಡಿಮಿಡಿಗೊಳ್ಳುತ್ತಾಳೆ. ತನ್ನ ಕೋರಿಕೆಯನ್ನು ಮನ್ನಿಸದ ರಾಧೆಯನ್ನು ಒಲಿಸಿಕೊಳ್ಳಲು ಕೃಷ್ಣ ಕೊಳಲನ್ನು ನುಡಿಸುತ್ತಾ 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 ಒಂದೊಂದೇ ದೀಪವನ್ನು ಆರಿಸುತ್ತಾ ಬರುತ್ತಾನೆ. ಕೊಳಲಿನ ನಾದವನ್ನು ಆಸ್ವಾದಿಸುತ್ತಾ
ಮುಗಿಲನು ಮೋಡವು ಮುಸುಕಿರನು. ಬೃಂದಾವನದೊಳು ಒಂದಿರುಳು ಮುಗಿಲನು ಮೋಡವು ಮುಸುಕಿರಲು. ತನ್ನನೆ ಬೀಸಲು ಚಳಿಗಾಳಿ, ತನ್ನನೆ ಬೀಸಲು ಚಳಿಗಾಳಿ. ಒಮ್ಮೆಗೆ ದೀಪವು ಆರಿತು, ಕತ್ತಲೆಯು ಆವರಿಸಿತ್ತು. ತಣ್ಣಗೆ ಬೀಸಲು ಚಳಿಗಾಳಿ, ತಣ್ಣಗೆ ಬೀಸಲು ಚಳಿಗಾಳಿ. ಒಮ್ಮೆಗೆ ದೀಪವು ಆರಿತ್ತು, ಅಮ್ಮ 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 ಕೃಷ್ಣ ಕರೆದನು ಅಮ್ಮ ಎಂದು, ಕತ್ತಲೆ ಗಂಜುವೆ ನಾನೆಂದು. ಕೃಷ್ಣ ಕರೆದನು ಅಮ್ಮ ಎಂದು, ಕತ್ತಲೆ ಗಂಜುವೆ ನಾನೆಂದು. ತಾಲೋ
ದೀಪವನು ಬೇಗಮ್ಮ ಮಗ ಕೂಗುವನು ಬೇಗಮ್ಮ ಮಗ ಕೂಗುವನು ಯಾರೋ ಸಿಕ್ಕರು 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 ಯಾರೋ ನಕ್ಕರು 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 ಯಾರೋ ಸಿಕ್ಕರು 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 ಯಾರೋ ನಕ್ಕರು 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 ಕುರುಡುಗತ್ತಲಲ್ಲಿ ಅಮೃತ ಕ್ಷಣ ಕುರುಡುಗತ್ತಲಲ್ಲಿ ಅಮೃತ ಕ್ಷಣ ಬಿಡು ಬಿಡು ಎನ್ನುವ ಸವಿ ನುಡಿಯೊಂದು ಬಿಡು ಬಿಡು ಎನ್ನುವ ಸವಿ ನುಡಿಯೊಂದು ತೇಲಿತು ಮುಳುಗಿತು ಒಂದು ಕ್ಷಣ ತೇಲಿತು ಮುಳುಗಿತು ಒಂದು ಕ್ಷಣ ದೀಪದೊಡನೆ ಬಂದಮ್ಮಗೆ ಕೃಷ್ಣ ಸುಳ್ಳೆನಾಚಿ ಅಂಗಲಾಚುವನು ದೀಪದೊಡನೆ ಬಂದಮ್ಮಗೆ ಕೃಷ್ಣ ಸುಳ್ಳೆನಾಚಿ ಅಂಗಲಾಚುವನು ಕತ್ತಲಲ್ಲಿ ಈ ರಾಧೆಯ ನಾನು ಕಂಬವಿಂದಂಜಿ ತಪ್ಪಿದೆನು ಕತ್ತಲಲ್ಲಿ ರಾಧೆಯ ನಾನು ಕಂಬವೆಂದಂಜಿ ತಪ್ಪಿದೆನು ಬಯ್ಯದಿರಮ್ಮ ಬಯ್ಯದಿರಮ್ಮ ಎನ್ನುವನು ಬಯ್ಯದಿರಮ್ಮ ಎನ್ನುವನು ಧನ್ಯವಾದಗಳು ಆತ್ಮೀಯರೇ. ಮುಂದಿನ ನೃತ್ಯ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಖುಷಿ ಸಂತೋಷ. ಕೃಷ್ಣ ಗೋಪಿಕೆಯರೊಂದಿರುವಂತಹ ಪ್ರತಿ ಕ್ಷಣವೂ ಕೂಡ ಪ್ರತಿಯೊಂದು ಗೋಪಿಕೆಯೂ ಕೂಡ ಅಮೃತ ಕ್ಷಣ. ಆ ಕ್ಷಣಕ್ಕಾಗಿ ತೊರೆಯುತ್ತಿರುವಂತಹ ಗೋಪಿಕೆಯರು ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣನನ್ನು ಕರೆತನ್ನಿರೆ, ವಾಸುದೇವನ ಕರೆತನ್ನಿರೆ ಎನ್ನುವಂತಹ ಒಂದು ಸಾಹಿತ್ಯ ಇದೀಗ ತಮ್ಮ ಮುಂದೆ. ನಂದಗೋಪ ನಂದನನ ಕರೆತಾರೆ, ವಾಸುದೇವನ ಕರೆತಾರೆ, ನೀರೇ ವಾಸುದೇವನ ಕರೆತಾರೆ. ಇದೀಗ ತಮ್ಮ ಮುಂದೆ ಈ ನೃತ್ಯದ ಬಳಿಕ ಕೊನೆಯ ಮತ್ತೊಂದು ನೃತ್ಯದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇವೆ. ಇದೀಗ ಕೃಷ್ಣ ಹಾಗೂ ಗೋಪಿಕೆಯರ ನಡುವಿನ ಸುಂದರ ಸಂಭಾಷಣೆಯ ಒಂದು ಸನ್ನಿವೇಶ ತಮ್ಮ ಮುಂದೆ.
ಮಾಮ ಮಾಗರಿ ರೀ ರಿ 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 ಹರಿ ಧನಿ ಧನಿ ಸರಿ ಸಾ ಸ ಸ. ಗ ಗ ಗ ಗ ಗ ಗರಿ ಮಾಮ ಮಾಗರಿ ರೀ ರಿ 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 ಹರಿ ಧನಿ ಧನಿ ಸರಿ ಸಾ ಸ ಸ. ಹರಿ ಧನಿ 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 ದ ಪ ದ ಪ ಪ ಮ ಗ ಮ ಗ ರಿ ಗರಿ ಸ. ಗರಿ ಮಾಮ ಮಾಗರಿ ರೀ ರಿ 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 ಹರಿ ಧನಿ ಧನಿ ಸರಿ ಸಾ ಸ ಸ. ಹರಿ ಧನಿ 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 ದ ಪ ದ ಪ ಪ ಮ ಗ ಮ ಗ ರಿ ಗರಿ ಸ. ನಂದ ಗೋಪನಂದನನ ಕರೆತಾರೆ ನೀರೇ ವಾಸುದೇವನ ಜೊತೆ ಬಾರಿ ನೀರೇ ವಾಸುದೇವನ ಜೊತೆ ಬಾರಿ. ನಂದ ಗೋಪನಂದನನ ಕರೆತಾರೆ ನೀರೇ ವಾಸುದೇವನ ಜೊತೆ ಬಾರಿ ನೀರೇ ವಾಸುದೇವನ ಜೊತೆ ಬಾರಿ. ನಂದ ಗೋಪನಂದನನ ಕರೆತಾರೆ ನೀರೇ ವಾಸುದೇವನ ಜೊತೆ ಬಾರಿ ನೀರೇ ವಾಸುದೇವನ ಜೊತೆ ಬಾರಿ. ಹೃದಯವ ಕದ್ದವನ ಮನಸನೆ ಗೆದ್ದವನ ಹೃದಯವ ಕದ್ದವನ ಮನಸನೆ ಗೆದ್ದವನ ಎನ್ನೊಡನಿದ್ದವನ ಕರೆತಾರೆ ಎನ್ನೊಡನಿದ್ದವನ ಕರೆತಾರೆ. ನಂದ ಗೋಪನಂದನನ ಕರೆತಾರೆ ನೀರೇ ವಾಸುದೇವನ ಜೊತೆ ಬಾರಿ ನೀರೇ ವಾಸುದೇವನ ಜೊತೆ ಬಾರಿ. ದೂರದಿ ತಾ ನಿಂತು ಕಂಡಲ್ಲೇ ಕರೆವವನ ದೂರದಿ ತಾ ನಿಂತು ಕಂಡಲ್ಲೇ ಕರೆವವನ ಸನಿಹಕ್ಕೆ ಪೋದೊಡೆ ಸನಿಹಕ್ಕೆ ಪೋದೊಡೆ ಮರೆಯಾಗಿ ಪೋದವನ ವಿರಹದಿ ನಾನಿರೇ ನಗು ನಗುತ್ತ ಅವನಿರೇ ವಿರಹದಿ ನಾನಿರೇ ನಗು ನಗುತ್ತ ಅವನಿರೇ. ಸರಸಕ್ಕೆ ಸನಿಹಕ್ಕೆ ಕರೆತಾರೆ ಸರಸಕ್ಕೆ ಸನಿಹಕ್ಕೆ ಕರೆತಾರೆ. ಕೃಷ್ಣ ಕೃಷ್ಣ ಕೃಷ್ಣನ ನೀ ಕರೆತಾರೆ ಕೃಷ್ಣನ ನೀ ಕರೆತಾರೆ. ಗಾಗ ಗಾಗ ಗರಿ ಮಾಮ ಮಾಗರಿ ರೀ ರಿ 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 ಹರಿ ಧನಿ ಧನಿ ಸರಿ ಸಾ ಸ ಸ. ಸರಿ 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 ಧನಿ ದ ಪ ದ ಪ ಪ ಮ ಗ ಮ ಗ ರಿ ಗರಿ ಸ. ಕನಸಲಿತಾ ಬಂದು ಎನ ಮನ ಮುದಗೊಂಡು ಕನಸಲಿತಾ ಬಂದು ಎನ ಮನ ಮುದಗೊಂಡು ಮನಸಲಿ ಅವನಿಂದು ಬಳಸುತ್ತ ಬಳಿ ಬಂದು ಮನಸಲಿ ಅವನಿಂದು ಬಳಸುತ್ತ ಬಳಿ ಬಂದು ಪದಮ ಮಗಮ ಪದಮ ಮಗಮ ಪಾಪ ದನಿದ ಪಮ ಬದನಿದ ಪಮ ಬದ ಸಗರಿ ಮಗರಿದ ನಿಜ ದನಿ ಪದ ಮಗಮ ಪದ. ನನಸೆಂದು ನೋಡಿದರೆ ಬಳಿ ಅವನಿಲ್ಲದಿರೆ ನನಸೆಂದು ನೋಡಿದರೆ ಬಳಿ ಅವನಿಲ್ಲದಿರೆ ಮನಸ್ಸಿಲ್ಲಿ ಬಾಡುತ್ತಿರೆ ಕರೆತಾರೆ ಮನಸ್ಸಿಲ್ಲಿ ಬಾಡುತ್ತಿರೆ ಕರೆತಾರೆ. ಕೃಷ್ಣ ಕೃಷ್ಣ ಕೃಷ್ಣನ ನೀ ಕರೆತಾರೆ ಕೃಷ್ಣನ ನೀ ಕರೆತಾರೆ. ಗಾಗ ಗಾಗ ಗರಿ ಮಾಮ ಮಾಗರಿ ರೀ ರಿ 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 ಹರಿ ಧನಿ ಧನಿ ಸರಿ ಸಾ ಸ ಸ. ಸರಿ 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 ಧನಿ ದ ಪ ದ ಪ ಪ ಮ ಗ ಮ ಗ ರಿ ಗರಿ ಸ. ತೂಗುಯ್ಯಾಲೆಯಲ್ಲಿ ಎನ್ನನವ ತೂಗುತ್ತಿರೆ ತೂಗುಯ್ಯಾಲೆಯಲ್ಲಿ ಎನ್ನನವ ತೂಗುತ್ತಿರೆ ಸಾಗುತ್ತ ಎನ್ನ ಮನ ಅವನನ್ನೇ ಸೇರುತ್ತಿರೆ ಸಾಗುತ್ತ ಎನ್ನ ಮನ ಅವನನ್ನೇ ಸೇರುತ್ತಿರೆ. ಹೋಗದಿರು ನೀನೆಂದು ಸಾರಿ ಸಾರಿ ಹೇಳುತ್ತಿರೆ ಹೋಗದಿರು ನೀನೆಂದು ಸಾರಿ ಸಾರಿ ಹೇಳುತ್ತಿರೆ. ಹೇಳದೆ ಹೋದವನ
ನನಿ ಕರೆತಾರೆ ಗಾಗ ಗಾಗ ಗರಿ ಮಾಮ ಮಾಗರಿ ರೇ ರಿ 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 ಗರಿ ಸರಿ ನರಿ ಸರಿ ಸಾ ಸ ಸ ಸರಿ ಸರಿ ಸನಿ ಧನಿ ದ ಪ ದ ಪ ಪ ಪ ಗ ಮ ಗ ರಿ ಗರಿ ಸ ಕೊಳಲನು ಪಿಡಿದವನ ಮುರಳಿ ಮಾಧವನ ಸರಿಗಮ ನುಡಿದವನ ತಕ ಧಿಮಿ ನಡೆದವನ ಸರಿಗಮ ನುಡಿದವನ ತಕ ಧಿಮಿ ನಡೆದವನ ಸೆರಗನ್ನೆ ಎಳೆದವನ ಹೂಮಳೆ ಗರೆದವನ ಸೆರಗನ್ನೆ ಎಳೆದವನ ಹೂಮಳೆ ಗರೆದವನ ಗಮಪ ದಬ ದಬ ಗಾಮದ ನಿದ ನಿದ ಪಾದನಿ ಸನಿದಮಪ ಸೆರಗನ್ನೆ ಎಳೆದವನ ಹೂಮಳೆ ಗರೆದವನ ಆ ತುಂಟ ಪೋರನ ಕರೆತಾರೆ ಕೃಷ್ಣ ಕೃಷ್ಣ ಕೃಷ್ಣನನಿ ಕರೆತಾರೆ ಕೃಷ್ಣನನಿ ಕರೆತಾರೆ ಗಾಗ ಗಾಗ ಗರಿ ಮಾಮ ಮಾಗರಿ ರೇ ರಿ 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 ಹರಿ ಧನಿ ಧನಿ ಸರಿ ಸಾ ಸ ಸ ಸರಿ ಸರಿ ಸನಿ ಧನಿ ದ ಪ ದ ಪ ಪ ಪ ಗ ಮ ಗ ರಿ ಗರಿ ಸ ಪ್ರೀತಿಯ ಅಲೆಗಳು ಬೃಂದಾವನದಿ ತುಂಬಲು ಭಕ್ತಿಯ ನುಡಿಗಳು ಕೃಷ್ಣನ ಸೇರಲು ಆಚಾರ್ಯ ಪ್ರಿಯ ಭಕ್ತರನು ಪೊರೆಯಲು ಬದುಕಿದು ಪುಣ್ಯವು ಕರೆತಾರೆ ಕೃಷ್ಣ ಕೃಷ್ಣ ಕೃಷ್ಣನನಿ ಕರೆತಾರೆ ಕೃಷ್ಣನನಿ ಕರೆತಾರೆ ಕೃಷ್ಣನನಿ ಕರೆತಾರೆ ಕೃಷ್ಣನನಿ ಕರೆತಾರೆ ಕೃಷ್ಣ ಧನ್ಯವಾದಗಳು ಆತ್ಮೀಯರೇ. ಕೊನೆಯ ಒಂದು ನೃತ್ಯದೊಂದಿಗೆ ಇಂದಿನ ಈ ಸುಂದರ ಸಂಜೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಭಾರತೀಯರಿಗೆ ಭಾರತೀಯ ಸೇನೆಯ ಮೇಲಿರುವ ಅಭಿಮಾನ ಅಪಾರ. ಅದು ಯಾತಕ್ಕೆಂದರೆ ಸೈನಿಕ ತಾನು ತನ್ನ ಜೀವವನ್ನು ಪಣಕ್ಕಿಟ್ಟು ಹಗಲು ರಾತ್ರಿ ಎನ್ನದೆ ಮಳೆ ಗಾಳಿ ಬಿಸಿಲೆನ್ನದೆ ಕಾಯುತ್ತಿರುತ್ತಾನೆ. ಇನ್ನು ಅವನ ಮನೆಯವರ ತ್ಯಾಗವೂ ಕೂಡ ಅಪಾರವೇ. ಕಳುಹಿಸಿಕೊಟ್ಟ ಮಗ, ಕಳುಹಿಸಿಕೊಟ್ಟ ಗಂಡ, ಕಳುಹಿಸಿಕೊಟ್ಟ ಅಣ್ಣ, ಕಳುಹಿಸಿಕೊಟ್ಟಂತಹ ತಮ್ಮ ಹಿಂದೆ ಬರಬಹುದು, ಬಾರದೆಯೂ ಇರಬಹುದು. ಈ ಎಲ್ಲ ವಿಚಾರಗಳು ಗೊತ್ತಿದ್ದರೂ ಕೂಡ ಇವೆಲ್ಲಕ್ಕೂ ಆ ಮುಗ್ಧ ಮನಸ್ಸುಗಳು ಒಪ್ಪಿರುತ್ತವೆ. ಇಂತಹ ಒಬ್ಬ ಸೈನಿಕ ತನ್ನ ಸಾವಿನ ಸುದ್ದಿಯನ್ನು ಹೇಗೆ ತನ್ನ ಮನೆಯವರಿಗೆ ತಿಳಿಸಬೇಕು, ತನ್ನ ತಂದೆಗೆ ಯಾವ ರೀತಿ ತಿಳಿಸಬೇಕು, ತನ್ನ ತಾಯಿಗೆ ಯಾವ ರೀತಿ ತಿಳಿಸಬೇಕು, ತನ್ನ ಮಡದಿಗೆ ಯಾವ ರೀತಿ ತಿಳಿಸಬೇಕು, ತನ್ನ ತಂಗಿಗೆ ಯಾವ ರೀತಿ ತಿಳಿಸಬೇಕು, ತನ್ನ ಮಗಳಿಗೆ ಯಾವ ರೀತಿ ತಿಳಿಸಬೇಕೆಂದು ಇನ್ನೋರ್ವ ಮಿತ್ರನೊಂದಿಗೆ ಪತ್ರದ ಮೂಲಕ ಬರೆದ ಹಿಂದಿ ಹಾಡಿನ ಅನುವಾದ ಇದೀಗ ತಮ್ಮ ಮುಂದೆ. ಈ ಹಾಡನ್ನು ಹಿಂದಿ ಮೂಲದಿಂದ ಕನ್ನಡಕ್ಕೆ ಅನುವಾದಿಸಿ ಇದನ್ನು ಮಾಡಿಕೊಟ್ಟವರು ಮೈಸೂರಿನ ನಾವು ಬ್ಯಾಂಡ್ ಕಲಾವಿದರು. ಇದೀಗ ತಮ್ಮ ಮುಂದೆ ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದಾವು,
ನನ್ನವರ ಹೃದಯ ಒಡೆದಾವು ಎನ್ನುವಂತಹ ಪತ್ರದ ಮೂಲಕ ಬರೆದ ಹಾಡನ್ನು ಇದೀಗ ನಮ್ಮ ನೃತ್ಯ ನಿಕೇತನ ಕೊಡುವರು ಕಲಾವಿದರು ಅಭಿನಯಿಸ್ತಾರೆ. ಈ ನೃತ್ಯದ ಮುಖಾಂತರ ಇಡೀ ಕಾರ್ಯಕ್ರಮವನ್ನು ನಮ್ಮ ದೇಶವನ್ನು ಕಾಯುವಂಥ ಸೈನಿಕರಿಗಾಗಿ ಅರ್ಪಣೆ ಮಾಡ್ತಾ ಕೊನೆಯಲ್ಲಿ ನಮ್ಮ ಎಲ್ಲ ಕಲಾವಿದರನ್ನು ವೇದಿಕೆಯಲ್ಲಿ ಪರಿಚಯ ಮಾಡ್ತೇವೆ. ಇದೀಗ ತಮ್ಮ ಮುಂದೆ ಸೈನಿಕನ ಒಂದು ದುಃಖದ ಹಾಡು. ನನ್ನೀರಾಖಿಯ ಮುಂದಿರಿಸು. ಕೇಳಿದರೆ ತಲೆ ತಗ್ಗಿಸಿ ನಿಟ್ಟುಸಿರ ಬಿಡು. ನನ್ನ ಹೆಂಡತಿ ಕೇಳಿದರೆ ತಲೆ ತಗ್ಗಿಸಿ ನಿಟ್ಟುಸಿರ ಬಿಡು. ಆದರೂ ಅರ್ಥವಾಗದಿದ್ದರೆ
ತೆಗೆದಿಡು ಕಾಲುಂಗುರ ತೆಗೆದಿಡು ನನ್ನ ಮಗಳು ಕೇಳಿದರೆ ನನ್ನ ಮಗಳು ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು ನನ್ನ ಮಗಳು ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು ಆದರೂ ಅರ್ಥವಾಗದಿದ್ದರೆ ಬಿಗಿದಪ್ಪಿ ಜೋರಾಗಿ ಅತ್ತು ಬಿಡು ನನ್ನ ಸಾವಿನ ಸುದ್ದಿಯನ್ನು ಮೇಲೆ ಕೊಡಬೇಡ ಗೆಳೆಯ ನನ್ನವರ ಹೃದಯ ಒಡೆದವು ನನ್ನ ಸಾವಿನ ಸುದ್ದಿಯನ್ನು ಮೇಲೆ ಕೊಡಬೇಡ ಗೆಳೆಯ ನನ್ನವರ ಹೃದಯ ಒಡೆದವು ಧನ್ಯವಾದಗಳು ಆತ್ಮೀಯರೇ. ಶ್ರೀ ಪುತ್ತಿಗೆ ಪರ್ಯಾಯೋತ್ಸವ, ವಿಶ್ವ ಗೀತಾ ಪರ್ಯಾಯೋತ್ಸವ ನಮ್ಮೆಲ್ಲರಿಗೂ ಹಬ್ಬ. ಬಹಳ ದಿವಸಗಳಿಂದ ಕಾತರದಿಂದ ಕಾಯುತ್ತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಅವಕಾಶ ಸಿಕ್ಕಿದೆ. ಒಳ್ಳೆಯ ವೇದಿಕೆ, ಒಳ್ಳೆಯ ಸಭಾಸದರು, ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎನ್ನುವಂತಹ ದಾಸರ ಹಾಡಿನ ಯುಕ್ತಿಯಂತೆ ನಮ್ಮ ಪಾಲಿಗೆ ಇವತ್ತು ಭಾಗ್ಯ. ಅದಕ್ಕೆ ಕಾರಣರಾದವರು ಪರಮ ಪೂಜ್ಯ ಪುತ್ತಿಗೆ ಮಠಾಧೀಶರಾದಂತಹ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಮತ್ತು ಸ್ವಾಗತ ಸಮಿತಿಯ ಸರ್ವ ವರಿಷ್ಠರು. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಲಾವಿದರನ್ನು ಪರಿಚಯ ಮಾಡುವುದು ನನ್ನ ಆದ್ಯ ಕರ್ತವ್ಯ. ಮೊದಲಿಗೆ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಯಾತಕ್ಕೆಂದರೆ ನಮ್ಮ ತಂಡ ವರ್ಷದಲ್ಲಿ ಸುಮಾರು 60-70 ಕಡೆಗಳಲ್ಲಿ ಕಾರ್ಯಕ್ರಮವನ್ನು ನಿರಂತರ ನೀಡ್ತಾ ಬರ್ತಿರುವಂತಹ ಒಂದು ಸಂಸ್ಥೆ. ಈ ಮಕ್ಕಳೆಲ್ಲರೂ ನಿರಂತರವಾಗಿ ನಮ್ಮೊಂದಿಗೆ ರಾತ್ರಿ ಹಗಲೆನ್ನದೆ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಬೆಳೆಸಿದ್ದಾರೆ. ಅವರು ಬೆಳೆಯುವುದರೊಂದಿಗೆ ನಮ್ಮನ್ನು ಬೆಳೆಸಿದ್ದಾರೆ. ಇಂತಹ ವೇದಿಕೆಯಲ್ಲಿ ಅವರನ್ನು ಪರಿಚಯ ಮಾಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇದ್ದೇನೆ. ಸಣ್ಣ ಪುಟಾಣಿ ಸಾನಿಕಾ ಲಿಟಲ್ ರಾಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿದ್ದಾಳೆ. 4ನೇ ಕ್ಲಾಸಿನ ವಿದ್ಯಾರ್ಥಿನಿಯಾಗಿದ್ದಾಳೆ. ಕುಮಾರಿ ಸಂಜನಾ ಸಿ ರಾವ್ ಕೆಲಸವನ್ನು ಮಾಡ್ತಾ ಇದ್ದಾಳೆ. ವಿದುಷಿ ಚೈತನ್ಯ ಆಚಾರ್ಯ ಮುನಿಯಾಲು ಆಯುರ್ವೇದ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ದಾಳೆ. ವಿದುಷಿ ಸುಪ್ರಭಾ ಕಲ್ಕೂರ್ ಆಯುರ್ವೇದ ಕಾಲೇಜು SDM ಆಯುರ್ವೇದ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ದಾಳೆ. ಕುಮಾರಿ ವಸುಪ್ರದ ಅಂತಿಮ ವರ್ಷದ BCom ವಿದ್ಯಾರ್ಥಿನಿಯಾಗಿದ್ದಾಳೆ. ಕುಮಾರಿ ಸೌಂದರ್ಯ MGM ಕಾಲೇಜಿನ BCom ವಿದ್ಯಾರ್ಥಿನಿ. ವಿದುಷಿ ಅಶ್ವಿನಿ ರಾವ್ PhD ಮಾಡ್ತಾ ಇದ್ದಾಳೆ. ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದಾಳೆ. ಬಯೋ ಕೆಮಿಸ್ಟ್ರಿ ಇದರಲ್ಲಿ PhD ಮಾಡ್ತಾ ಇದ್ದಾಳೆ. ವಿದುಷಿ ವಿದ್ಮಹಿ ಮಹೆ ಯೂನಿವರ್ಸಿಟಿಯಲ್ಲಿ ಪದವಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾಳೆ. ಕುಮಾರಿ ಮಹಾಲಕ್ಷ್ಮಿ 10ನೇ ತರಗತಿಯ ವಿದ್ಯಾರ್ಥಿನಿ. ಕುಮಾರಿ ಪ್ರಾಪ್ತಿ PUC ವಿದ್ಯಾರ್ಥಿನಿ.
ಕುಮಾರಿ ಶ್ರದ್ಧಾ 8ನೇ ತರಗತಿಯ ವಿದ್ಯಾರ್ಥಿನಿ, ಕುಮಾರಿ ಸಾನ್ವಿ ಆಚಾರ್ಯ ಪ್ರಥಮ PU 10th ವಿದ್ಯಾರ್ಥಿನಿ, ಕುಮಾರಿ ರಶ್ಮಿಕಾ 9ನೇ ತರಗತಿಯ ವಿದ್ಯಾರ್ಥಿನಿ, ಕುಮಾರಿ ಮಧುಶ್ರೀ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ, ಕುಮಾರಿ ವರ್ಷಿಣಿ BCom ಫಸ್ಟ್ ಇಯರ್, ಕುಮಾರಿ ಮನಿಷಾ ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾ ಇದ್ದಾಳೆ, ಕುಮಾರಿ ಸುರಭಿ ಸುಧೀರ್ 10ನೇ ತರಗತಿಯ ವಿದ್ಯಾರ್ಥಿನಿ. ನಮ್ಮೊಂದಿಗೆ ತಂಡದಲ್ಲಿ ವರ್ಣಾಲಂಕಾರ ಕಲಾವಿದರಾಗಿ ಶ್ರೀಯುತ ಪ್ರಕಾಶ್ ಕುಂಜಿಬೆಟ್ಟು, ರವಿರಾಜ್ ಕುಂಜಿಬೆಟ್ಟು, ಅದೇ ರೀತಿ ನಮ್ಮ ಬೆಳಕಿನ ವಿನ್ಯಾಸ ಮಾಡಿದ ಮಿತ್ರರು ಶ್ರೀಯುತ ರಾಜು ಮಣಿಪಾಲ್ ಅವರೆಲ್ಲರೂ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಉತ್ತಮ ಧ್ವನಿ ಮತ್ತು ಬೆಳಕನ್ನು ನಿರ್ವಹಿಸಿಕೊಟ್ಟಂಥ ಮಿತ್ರರು ಓಲ್ಡ್ ಟ್ಯಾಂಪ್ ಮೂಡುಬಿದಿರೆ ಮುಚ್ಚೂರು, ಇದರ ಅವರ ತಂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಿನ್ನೆಲೆಯಲ್ಲಿ ನಮಗೆ ಸಹಕಾರ ನೀಡುತ್ತಿರುವವರು ಶಾರದಾ ಉಪಾಧ್ಯಾಯ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ ಉಡುಪಿಯ ನಮ್ಮ ಹೆಮ್ಮೆಯ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ತಂಡದ ಈರುವರು ನಿರ್ದೇಶಕರು ನಾನು ವಿದ್ವಾನ್ ಸುಧೀರ್ ರಾವ್ ಕೊಡವರು ಮತ್ತು ನನ್ನ ಮಡದಿ ವಿದುಷಿ ಶ್ರೀಮತಿ ಮಾನಸಿ ಸುಧೀರ್. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಿದೆ ಅಂತ ನಾವು ಅನಿಸಿದ್ದೇವೆ. ಹಂಸಕ್ಷೀರ ನ್ಯಾಯದಂತೆ ಇದರಲ್ಲಿರುವಂತಹ ಒಳ್ಳೆಯ ಎಲ್ಲ ಅಂಶವನ್ನು ತಾವು ಸ್ವೀಕರಿಸಿ, ಏನಾದರೂ ಲೋಪದೋಷ ಖಂಡಿತವಾಗಿಯೂ ಇದ್ದೇ ಇರ್ತದೆ, ಅದನ್ನು ನಮ್ಮ ಪಾಲಿಗೆ ಬಿಟ್ಟು ಬಿಡಿ ಅಂತ ಕೇಳಿಕೊಳ್ತಾ ಎಲ್ರಿಗೂ ಮಗದೊಮ್ಮೆ ಧನ್ಯವಾದ ಅರ್ಪಿಸ್ತಾ ನಮಸ್ಕಾರ. ಕೊಡವೂರು ನೃತ್ಯ ನಿಕೇತನ ಸಂಸ್ಥೆಯಿಂದ ಶ್ರೀಕೃಷ್ಣ ಪೊಡವೆಯೊಡೆಯನ ಸನ್ನಿಧಿಯಲ್ಲಿ ಪರ್ಯಾಯ ಮಹೋತ್ಸವದ ಪೂರ್ವಭಾವಿಯಾಗಿ ನಡೆಯುವಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಸಿಂಚನ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ದಂಪತಿಗಳು ಕೊಡವರು ಸುಧೀರ್ ರಾವ್ ಹಾಗೂ ಮಾನಸಿ ಸುಧೀರ್ ರಾವ್ ಇವರಿಗೆ ನಮ್ಮ ಪರ್ಯಾಯ ಮಠದ ದಿವಾನರಾದಂತಹ ಶ್ರೀಯುತ ವಿದ್ವಾಂಸರಾದಂತಹ ನಾಗರಾಜಾಚಾರ್ಯ ಹಾಗೂ ದಂಪತಿಗಳು ವಿಜಯ ಆಚಾರ್ಯ ಇವರು ವೇದಿಕೆಗೆ ಬರಬೇಕು. ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಬೇಕು, ಅಭಿನಂದನೆಯನ್ನು ಸಲ್ಲಿಸಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಸನ್ನಾಚಾರ್ಯ ಇವರು ಕೂಡ ಇದ್ದರೆ ಬನ್ನಿ ಆದಷ್ಟು ಬೇಗ. ಇಂದಿನ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥವರು ನೃತ್ಯ ನಿಕೇತನದ ನಿರ್ದೇಶಕರಾದಂತಹ ಕೊಡವೂರು ಸುಧೀರ್ ರಾವ್ ಹಾಗೂ ಶ್ರೀಮತಿ ಮಾನಸಿ ಸುಧೀರ್ ರಾವ್ ಇವರಿಗೆ ಸ್ವಾಗತ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಮಠದ ಚಿಕ್ಕ ಗೌರವವನ್ನು ಶ್ರೀಯುತರು ಅರ್ಪಿಸ್ತಾ ಇದ್ದಾರೆ. ಹಾಗೂ ಸಹಕರಿಸಿದಂತಹ ಪ್ರಕಾಶ್ ಕುಂಜಿಬೆಟ್ಟು ಇವರು ಬರಬೇಕು. ರವಿರಾಜ್ ಕುಂಜಿಬೆಟ್ಟು, ಶ್ರೀಯುತ ರಾಜು ಮಣಿಪಾಲ್ ಇವರು ಕೂಡ ಬರಬೇಕು. ಈ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳಾದಂತಹ ಚೈತನ್ಯ, ಶ್ರೀಯುತ ರಾಜು ಮಣಿಪಾಲ್ ಇವರು ಹಾಗೂ ವಿದ್ಯಾರ್ಥಿಗಳು ಚೈತನ್ಯ,
ಸಾನ್ವಿಕಾ, ಮಧುಶ್ರೀ, ಕುಮಾರಿ ಮಧುಶ್ರೀ, ಪ್ರಾಪ್ತಿ, ಮಹಾಲಕ್ಷ್ಮಿ, ಶ್ರದ್ಧಾ, ಮನಿಷಾ, ವರ್ಷಿಣಿ, ಸಾನ್ವಿ, ರಶ್ಮಿಕಾ, ಅಶ್ವಿನಿ, ಅರ್ಪಿತಾ, ಸೌಂದರ್ಯ, ಸುರಭಿ ಸುಧೀರ್, ವಿದ್ಮಹಿ, ಸಂಜನಾ ಸೀರಾವ್, ವಸುಪ್ರದ, ಸುಪ್ರಭಾ ಕಲ್ಕೂರ್, ನಮ್ಮ ನೃತ್ಯನಿಕೇತನ ಕೊಡವೂರು ಸಂಸ್ಥೆಯನ್ನು ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುತ್ತಿರುವವರು ಪುತ್ತಿಗೆ ಮಠಾಧೀಶರು ಮತ್ತು ಪುತ್ತಿಗೆ ಮಠದ ಎಲ್ಲ ವರಿಷ್ಠರು. ಹಾಗಾಗಿ ಇವತ್ತು ಏನು ಸಂಭಾವನೆ ಕೊಟ್ಟಿದ್ದಾರೆ ನಾನು ನೋಡ್ತಾ ಇಲ್ಲ, ಅದನ್ನು ಹಾಗೆ ನಾನು ಮಠಕ್ಕೆ ಹಿಂದಿರುಗಿಸ್ತಾ ಇದ್ದೇನೆ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನೃತ್ಯ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಮಠದ ಪುತ್ತಿಗೆ ಮಠದ ವಿಶ್ವ ಗೀತ ಪರ್ಯಾಯದ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿ ಬಂದಂತಹ ಎಲ್ಲ ಕಲಾಬಂಧುಗಳಿಗೆ ಭಕ್ತರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಎಲ್ಲರಿಗೂ ಶುಭರಾತ್ರಿ. Passion music.